STMC ಅಧ್ಯಕ್ಷರಾದ ಶ್ರೀಯುತ ರಾಘವೇಂದ್ರ ಇಲ್ಲೂರು ಸರ್ ಅವರಿಗೂ ಸಹ ವೇದಿಕೆಗೆ ನಾನು ಆಹ್ವಾನಿಸುತ್ತೇನೆ. ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಬೇಕಾ ಬಾಬು ಮೇಡಮ್ ಅವ್ರಿಗೂ ಸಹ ವೇದಿಕೆಗೆ ನಾನು ಆಹ್ವಾನಿಸುತ್ತೇನೆ. ಅದೇ ರೀತಿ ಸರ್ವರಲ್ಲಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಅವ್ರಿಗೂ ಸಹ ವೇದಿಕೆಗೆ ನಾನು ಆಹ್ವಾನಿಸುತ್ತೇನೆ. ಶ್ರೀ ಚನ್ನಕೃಷ್ಣ ಗೊಲ್ಲರ್ ಸರ್ ಸದಸ್ಯರು ಗ್ರಾಮ ಪಂಚಾಯಿತಿ ಅವ್ರಿಗೂ ಸಹ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಶ್ರೀ ಮೊಹಮ್ಮದ್ ರಫಿ ಸದಸ್ಯರು ಗ್ರಾಮ ಪಂಚಾಯಿತಿ ಅವ್ರಿಗೂ ಸಹ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿ STMC ಸದಸ್ಯರಾದ ಶ್ರೀ ಹನುಮಂತಪ್ಪ ಸರ್ ಅವ್ರಿಗೂ ಸಹ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿ ಶ್ರೀ ಅನುರಾಧ ಮೇಡಮ್ STMC ಸದಸ್ಯರು ಅವರು ಸಹ ವೇದಿಕೆಗೆ ಬರಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ರಮೀಜಾ ಬೇಗಂ STMC ಸದಸ್ಯರು ಅವರು ಸಹ ವೇದಿಕೆಗೆ ಬಂದು ಇಲ್ಲಿ ಆಸೀನರಾಗಬೇಕು. ಶ್ರೀ ಶಾಲಿನಿ ಮೇಡಮ್ STMC ಸದಸ್ಯರು ಅವರು ಸಹ ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ PDO ಸರ್ ಅವರು ಸಹ ವೇದಿಕೆಗೆ ಬಂದು ಇಲ್ಲಿ ಕುಳಿತುಕೊಳ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಮಹೇಶ್ STMC ಸದಸ್ಯರು ಅವರು ಸಹ ವೇದಿಕೆಗೆ ಬಂದು ಇಲ್ಲಿ ಕುಳಿತುಕೊಳ್ಬೇಕು. ಶ್ರೀ ಸೋಮಪ್ಪ ಇಂದರ್ಗಿ ಮಾಜಿ STMC ಅಧ್ಯಕ್ಷರು ಅವರು ಸಹ ವೇದಿಕೆಗೆ ಬಂದು ಇಲ್ಲಿ ಕುಳಿತುಕೊಳ್ಬೇಕು. ಶ್ರೀ ಶಂಕರಗೌಡ ಮಾಜಿ STMC ಅಧ್ಯಕ್ಷರು ಅವರು ಸಹ ವೇದಿಕೆಗೆ ಇಲ್ಲಿ ಬಂದು ಕುಳಿತುಕೊಳ್ಬೇಕು. ಅದೇ ರೀತಿ ಶ್ರೀ ರಘುನಾಥ್ ಸಂಕಳದ್ ನಿವೃತ್ತ ಶಿಕ್ಷಕರು ಅವರು ಸಹ ವೇದಿಕೆಗೆ ಬಂದು ಇಲ್ಲಿ ಕುಳಿತುಕೊಳ್ಬೇಕು. ಶ್ರೀ ಮಹಾದೇವಪ್ಪ ವಂದಲ್ ಸರ್ ನಿವೃತ್ತ ಶಿಕ್ಷಕರು ಇವರು ಸಹ ವೇದಿಕೆಗೆ ಬಂದು ಕುಳಿತುಕೊಳ್ಬೇಕು. ಅದೇ ರೀತಿ ಮಂಜುನಾಥ್ ಸರ್ ಪ್ರಾಚಾರ್ಯರು ಪದವಿ ಪೂರ್ವ ಕಾಲೇಜ್ ಹೊಸಬಂಡಿ ಅರ್ಲಾಪುರ ಅವರು ಸಹ ವೇದಿಕೆಗೆ ಬಂದು ಇಲ್ಲಿ ಕುಳಿತುಕೊಳ್ಬೇಕು. ಹಾಗೂ ಶ್ರೀಮತಿ ಪದ್ಮಾ ಮೇಡಮ್ ಅವರು ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು ಅವರು ಸಹ ವೇದಿಕೆಗೆ ಬಂದು ಇಲ್ಲಿ ಕುಳಿತುಕೊಳ್ಬೇಕು. ಶ್ರೀ ಬಾಬು ಶಿಕ್ಷಣ ಪ್ರೇಮಿಗಳು ಅವರು ಸಹ ವೇದಿಕೆಗೆ ಬಂದು ಇಲ್ಲಿ ಕುಳಿತುಕೊಳ್ಬೇಕು. ಅದೇ ರೀತಿ ಶ್ರೀ ಲಕ್ಷ್ಮಣ ಸರ್ STMC ಸದಸ್ಯರು ಅವರು ಸಹ ವೇದಿಕೆಗೆ ಬಂದು ಕುಳಿತುಕೊಳ್ಬೇಕು. ವಂದನೆ ಸಾವಿರ ವಂದನೆ ಸಾಧನೆ. ಪ್ರಾರ್ಥನೆ ಮಾಡುವಂತಹ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ನಿಲ್ಲಬೇಕು. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಯಾರಿಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ.
ಆಸೆ ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಧನ್ಯವಾದಗಳು. ಸುಮಧುರವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ಶರ್ಮಿಳಾ ಸಂಗಡಿಗರಿಗೆ ಧನ್ಯವಾದಗಳು. ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು. ಈಗ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಶ್ರೀ ಎಸ್ ಎಸ್ ಸುಂಕ ಸರ್ ಅವರಿಂದ. ಪ್ರಾಥಮಿಕ ಶಾಲೆಯ STMC ಅಧ್ಯಕ್ಷರಾದಂಥ ಶ್ರೀ ಸಿದ್ದಿ ಭಾಷೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಬೇಕು ಅಂತ ಅವರಲ್ಲಿ ಕೇಳ್ಕೊತಿದ್ದೀವಿ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಎಲ್ಲ ವಿದ್ಯಾರ್ಥಿಗಳಲ್ಲಿ ಶುಭಾಶಯವನ್ನು ಕೋರುತ್ತಾ ಇಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನಾಚರಣೆ, ಆ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಹಾಗೆ ಇಂದು 2025-26ನೇ ಸಾಲಿನ ಶಾಲಾ ವಾರ್ಷಿಕ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಕಾಸಯ್ಯಜ್ಜನವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪುಷ್ಪ ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕು ಅಂತೇಳಿ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆಲ್ಲ ಸ್ವಾಗತಿಸಬೇಕು. ಹಾಗೆಯೇ ಇನ್ನೋರ್ವ ಗುರುಗಳ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಮಲ್ಲಯ್ಯಜ್ಜನವರಿಗೂ ಕೂಡ ಪುಷ್ಪ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ STMC ಸದಸ್ಯರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಇಲ್ಲೂರು ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅವ್ರನ್ನ ಸ್ವಾಗತಿಸಬೇಕು ಅಂತೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಿದ್ದೀನಿ. ಹಾಗೆ ನಮ್ಮ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಶಿವನಗೌಡ ಪಾಟೀಲ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಿದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರಬೇಕಾ ಬಾಬು ಅವರನ್ನು ಕೂಡ ನಮ್ಮ ಶಾಲೆಯ STMC ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸರ್ವರ್ ಅಲಿ ಅವರನ್ನು ಕೂಡ ನಮ್ಮ STMC ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ಕೂಡ ಪುಷ್ಪ ನಮನ ಸಲ್ಲಿಸಬೇಕು ಅಂತೇಳಿ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅಶೋಕ್ ರಾಂಪೂರ್ ಸರ್ ಅವರನ್ನು ಕೂಡ ನಮ್ಮ STMC ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕ ಬಂಧುಗಳ ಪರವಾಗಿ ಅವರಿಗೂ ಕೂಡ ಪುಷ್ಪ ನಮನ ಸಲ್ಲಿಸಬೇಕಂತೇಳಿ ಅವರಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ನಾಮಿನೇಟೆಡ್ ಮೆಂಬರ್ ಆಗಿರ್ತಕ್ಕಂಥ ಶ್ರೀ ಚಂದ್ರಕೃಷ್ಣ ಗೊಲ್ಲರಣ್ಣರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಹಾಗೂ STMC ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಮೊಹಮ್ಮದ್ ರಫಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ STMC ಪರವಾಗಿ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಪುಷ್ಪ ನಮನವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ ನೆರೆಯ ಶಾಲೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಸರ್ ಅವರನ್ನು ಕೂಡ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರ ಪರವಾಗಿ ಹಾಗೂ STMC ಪರವಾಗಿ ಅವ್ರಿಗೂ ಕೂಡ ಪುಷ್ಪ ನಮನವನ್ನು ಸಲ್ಲಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮಣ್ಣ ಇಂದಿರ್ಗಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪುಷ್ಪ ನಮನ ಸಲ್ಲಿಸಬೇಕಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ಗ್ರಾಮದ ಯುವ ಮುಖಂಡರು ಆಗಿರ್ತಕ್ಕಂಥ ಶ್ರೀ ಬಾಬೂರವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪುಷ್ಪ ನಮನವನ್ನು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ STMC ಪರವಾಗಿ ಪುಷ್ಪ ನಮನಗಳನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಈ ಕಾರ್ಯಕ್ರಮಕ್ಕೆ
ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅಲ್ಲಿ ಓರ್ವರಾಗಿರ್ತಕ್ಕಂಥ ಶ್ರೀ ಹನುಮಂತ SDMC ಸದಸ್ಯರಾಗಿರ್ತಕ್ಕಂಥ ಶ್ರೀ ಹನುಮಂತರವರನ್ನು ಕೂಡ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರ ಪರವಾಗಿ ಗೌರವ ನಮನ ಸಲ್ಲಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ನಿವೃತ್ತ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಸಂಗ್ಲಾಸ್ ಸರ್ ಅವರನ್ನು ಕೂಡ ಸ್ವಾಗತಿಸ ರಘುನಾಥ್ ಸಂಗ್ಲಾಸ್ ಸರ್ ಅವರನ್ನು ಕೂಡ ಪುಷ್ಪ ನಮನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಶಿವನಗೌಡ ಪಾಟೀಲ್ರವರನ್ನು ಕೂಡ ಪುಷ್ಪ ನಮನ ಸಲ್ಲಿಸಬೇಕು ಅಂತ ಕೇಳ್ಕೊತಿದ್ದೀನಿ. ಇದೇ ಶಾಲೆಯಲ್ಲಿ ಸುಮಾರು ದಿನಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ಶ್ರೀ ಮಹದೇವಪ್ಪ ವಂಗಾಲ್ ಶಿಕ್ಷಕರನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಗೌರವಿಸ್ಬೇಕಂತ ಕೇಳ್ಕೊತಿದ್ದೀನಿ. ನಮ್ಮ ಶಾಲೆಯ ಇನ್ನೋರ್ವ ನಿಕಟಪೂರ್ವ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಂಕರಗೌಡರನ್ನು ಕೂಡ ಪುಷ್ಪ ನಮನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಸದ್ಯ ನಮ್ಮೆಲ್ಲ ಕಾರ್ಯಕ್ರಮಗಳ ರೂವಾರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣರವರನ್ನು ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ವಿದ್ಯಾರ್ಥಿಗಳು ಪುಷ್ಪ ನಮನ ಸಲ್ಲಿಸಬೇಕು ಅಂತ ಅವರಲ್ಲಿ ಕೇಳ್ಕೊತಿದ್ದೀನಿ. ಹಾಗೆಯೇ ನಮ್ಮ SDMCಯ ಬೆನ್ನೆಲುಬಾಗಿರ್ತಕ್ಕಂಥ ಇದು ನಮ್ಮ ಎಲ್ಲ ಸಹೋದರಿಯರಿಗೂ ಕೂಡ ಪುಷ್ಪ ನಮನ ಸಲ್ಲಿಸಬೇಕು ಅಂತ ಕೇಳ್ಕೊತಿದ್ದೀನಿ. ಶ್ರೀಮತಿ ಅನುರಾಧ, ಶ್ರೀಮತಿ ಶಾಲಿನಿ ಅವರು, ಶ್ರೀಮತಿ ರಮಿಜಾ ಬೇಗಂ ಮೂವರಿಗೂ ಕೂಡ ಶ್ರೀಮತಿ ರಮಿಜಾ ಬೇಗಂರವರು ಕೂಡ ಸಲ್ಲಿಸಬೇಕು. ಶ್ರೀಮತಿ ಶಾಲಿನಿ ಅವರಿಗೂ ಕೂಡ ಗೌರವ ನಮನವನ್ನು ಸಲ್ಲಿಸಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿರ್ತಕ್ಕಂಥ ಮೆರುಗನ್ನು ತಂದಿರ್ತಕ್ಕಂಥ ವೇದಿಕೆ ನಿರ್ಮಾಣ ಹಾಗೂ ಸೌಂಡ್ ಸಿಸ್ಟಮ್ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಮೊದಲೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತ ಕೋರುವ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದ. ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ. ಅದೇ ರೀತಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ SS ಸುಂದರ್ ಸರ್ ಅವರಿಗೆ ಪುಷ್ಪಾರ್ಪಣೆಯ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈಗ ಉದ್ಘಾಟನಾ ಕಾರ್ಯಕ್ರಮ. ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕೆಂದು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳು. ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರಾಜೇಶ್ ಅಂಗಡಿ ಸರ್ ಅವ್ರಿಗೂ ಸಹ ಪುಷ್ಪಾರ್ಪಣೆ ಮೂಲಕ ಕಾರ್ಯಕ್ರಮಕ್ಕೆ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಅತಿಥಿಗಳಿಂದ ಅನಿಸಿಕೆ ಶಿವನಗೌಡ ಪಾಟೀಲ್ ಸರ್ ಅವರು.
ಬಸವಲಿಂಗಾಯ ನಮಃ. ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ನನ್ನ ಹೃನ್ಮರದಲ್ಲಿ ಸ್ಮರಿಸಿ, ಸರ್ಕಾರಿ ಪ್ರೌಢಶಾಲೆ ಹೊಸಬಂಡಿಯ ಹರ್ಲಾಪುರ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಹಿರಿಯರಾಗಿರುವಂಥ ಕಾಶಯ್ಯಜ್ಜನವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಶಾಲಾ ಅಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಊರಿನ ಹಿರಿಯರೇ, ಜನಪ್ರತಿನಿಧಿಗಳೇ ಮತ್ತು ಪಾಲ್ಗೊಂಡಿರುವಂಥ ಎಲ್ಲ ಶಾಲಾ ಶಿಕ್ಷಕರೇ, ಗುರುವೃಂದದವರೇ ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ಮಾನ್ಯ ಪ್ರಾಚಾರ್ಯರೇ, ಮುದ್ದು ವಿದ್ಯಾರ್ಥಿಗಳೇ, ಶಾಲಾ ವಾರ್ಷಿಕೋತ್ಸವ ಮತ್ತು ಬೀಳ್ಕೊಡುಗೆ ಸಮಾರಂಭ ಅನ್ನೋದು, ವಾರ್ಷಿಕೋತ್ಸವ ಅಂದರೆ ಒಂದು ವರ್ಷದಲ್ಲಿ ನಡೆದಿರುವಂಥ ವಿಚಾರಗಳನ್ನು, ಒಂದು ವರ್ಷದ ಸಾಧನೆಗಳನ್ನು ಮಕ್ಕಳಿಗೆ ಮತ್ತು ಇಲ್ಲಿರುವಂಥ ಪಾಲಕರಿಗೆ ಮತ್ತು ಊರಿನ ಹಿರಿಯರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ. ಆ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ಮತ್ತು ವಿಶೇಷವಾಗಿ ಆಚರಣೆ ಮಾಡ್ಕೊಳ್ತಾ ಬರ್ತಿದೆ. ಅದಕ್ಕೆ ಬಹಳ ಪ್ರಮುಖವಾದ ಕಾರಣೀಭೂತರು ಯಾರು ಅಂದರೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕ ವರ್ಗದವರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಚಪ್ಪಾಳೆಯ ಮೂಲಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ನೆನೆಸ್ಕೊಳ್ತೇನೆ. ಶರಣಪ್ಪ ಸುಂಕಲ್ ಸರ್ ಅವರು ಮುಖ್ಯೋಪಾಧ್ಯಾಯರು. ಪ್ರತಿ ಸಲ ನಾವು ವಾರ್ಷಿಕೋತ್ಸವ ಸಮಾರಂಭದ ಆದಾಗ ಅಥವಾ ವಿಶೇಷಗಳ ಆದಾಗ ತಾವು ಬಂದು ಮಾತಾಡಬೇಕು ಅಂತ ಒಂದು ಅವಕಾಶವನ್ನು ಕೊಡ್ತಾರೆ. ನನ್ನಂಥವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಕೂಡ ಇದೇ ಹೊಸಬಂಡಿ ಯರ್ಲಾಪುರ ಕಾಲೇಜಿನಲ್ಲಿನೇ, ಪದವಿ ಕಾಲೇಜಿನಲ್ಲಿನೇ ನನ್ನ ವೃತ್ತಿಯನ್ನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ದು. ಹಾಗಾಗಿ ಈ ಊರು ನನ್ನದೇ ಅನ್ನೋ ಒಂದು ಭಾವನೆ ಯಾವಾಗಲೂ ಇರ್ತದೆ. ವೃತ್ತಿಯನ್ನು ನಾನು ಪ್ರಾರಂಭ ಮಾಡಿದ್ದು ಇದೇ ಊರಿನಿಂದ, ಹೊಸಬಂಡಿ ಯರ್ಲಾಪುರ ಅಂದರೆ ನಾನು 100 ಅನ್ನೋದು ಯಾವಾಗಲೂ ಇರ್ತದೆ. ಅಂಥ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ. ಪಾಲಕರಿದ್ದೀರಿ ಮತ್ತು ವಿದ್ಯಾರ್ಥಿಗಳಿದ್ದೀರಿ ಮತ್ತು ಶಿಕ್ಷಕರಿದ್ದೀರಿ. ಆದ್ದರಿಂದ ಮೂವರಿಗೂ ಸೇರಿಸಿದಂತೆ ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ. ಶಿಕ್ಷಣ ಅನ್ನೋದು ನಮ್ಮಲ್ಲಿ ಬೆಳಿಬೇಕು ಆದರೆ ಅಥವಾ ನಾವು ಬೆಳವಣಿಗೆ ಆಗಬೇಕಾದ್ರೆ ಶಿಕ್ಷಣದ ಎಷ್ಟು ಪ್ರಮುಖ ಪಾತ್ರ ವಹಿಸ್ತದೋ ಅದೇ ರೀತಿಯಾಗಿ ನಮ್ಮ ಬೆಳವಣಿಗೆಗೆ ಪೂರಕವಾಗಿರುವಂಥ ವಾತಾವರಣ ಇರಬೇಕು ಅಂದರೆ ಬಹಳ ಪ್ರಮುಖವಾಗಿ 5-6 ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟ್. ನಮ್ಮ ಶಿಕ್ಷಣ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸ್ತದೆ. ಅದರಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಯಾವುದು ಅಂದರೆ ಮೊದಲನೇದು ವಿದ್ಯಾರ್ಥಿ, ಅರ್ಥಿ ಅಂತ ಕರೀತಾರೆ. ಅರ್ಥಿ ಅಂದರೆ ಸ್ವೀಕರಿಸುವವನು, ಕಲಿಯುವವನು, ಆಸಕ್ತಿ ಇರುವವನು. ಅದು ಯಾರು ಬೇಕಾದರೂ ಇರ್ಬೋದು, ಯಾರು ಬೇಕಾದರೂ ಅರ್ಥಿ ಆಗ್ಬೋದು ವಿದ್ಯಾರ್ಥಿ. ಎರಡನೇದು ಪೋಷಕ, ಪಾಲಕ ಅಥವಾ ಪೋಷಕ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾನೆ. ಇನ್ನು ಮೂರನೇದು ಶಾಲೆ. ಇದಲ್ಲದೆ ಪರಿಸರ, ಸಮಾಜ, ವಾತಾವರಣ ಅದೆಲ್ಲದು ಬರ್ತದೆ. ಆದರೆ ಬಹಳ ಪ್ರಮುಖವಾಗಿ 3 ವಿಚಾರಗಳ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಮೊದಲನೇದು ಯಾವುದು ಅಂದರೆ ವಿದ್ಯಾರ್ಥಿ. ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಶಿಕ್ಷಣವನ್ನು ಎಷ್ಟು ಪ್ರಮಾಣದಲ್ಲಿ ಬೆಳೆಸ್ಕೊಳ್ತಾನೋ, ಎಷ್ಟು ಪ್ರಮಾಣದಲ್ಲಿ ಕಲಿತ್ಕೊಳ್ತಾನೋ, ಎಷ್ಟು ಪ್ರಮಾಣದಲ್ಲಿ ತಿಳಿದುಕೊಳ್ತಾನೋ, ಎಷ್ಟು ಪ್ರಮಾಣದಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ತಾನೋ, ಹಾಗೆ ಆ ವಿದ್ಯಾರ್ಥಿ ಇದ್ದವನು ವ್ಯಕ್ತಿಯಾಗಿ, ವ್ಯಕ್ತಿತ್ವವಾಗಿ, ಮಾದರಿ ರೂಪವಾಗಿ ಬದಲಾವಣೆಯನ್ನು ಕಾಣ್ತಾನೆ. ಯಾವ ವ್ಯಕ್ತಿ ಹತ್ರ ಶಿಕ್ಷಣ ಇರ್ತದೋ ಆಟೋಮೆಟಿಕ್ಲಿ ಹಣ ಬರ್ತದೆ, ಸಂಪತ್ತು ಬರ್ತದೆ, ಅಧಿಕಾರ ಬರ್ತದೆ, ಎಲ್ಲವೂ ಅವನ ಹತ್ರ ಬರ್ತದೆ. ಯಾವ ವ್ಯಕ್ತಿ ಶಿಕ್ಷಣವನ್ನು ಪಡಿತಾನೋ ಅವನಿಗೆ ಮಾತ್ರ ಆ ಸೌಲಭ್ಯಗಳು ಬರ್ತವೆ. ಸಮಾಜದಲ್ಲಿ ದೊಡ್ಡ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ದೊಡ್ಡ ಸಾಧನೆ ಮಾಡಿದವರೆಲ್ಲ, ದೊಡ್ಡ ಇದ್ದವರೆಲ್ಲ ಬರೀ ಸಂಪತ್ತಿದ್ದವರಲ್ಲ, ಬರೀ ದುಡ್ಡಿದ್ದವರಲ್ಲ, ಬರೀ ಅಧಿಕಾರ ಇದ್ದವರಲ್ಲ, ಬರೀ ಜಾತಿ ಇದ್ದವರಲ್ಲ, ಬರೀ ಧರ್ಮ ಇದ್ದವರಲ್ಲ. ಇದು ಯಾವುದೂ ಇಲ್ಲದೆ ಯಾವ ವ್ಯಕ್ತಿ ಹತ್ರ ಸಂಪೂರ್ಣವಾದ ಶಿಕ್ಷಣ ಇರ್ತದೋ ಆ ವ್ಯಕ್ತಿ ಇದ್ದವನು ವ್ಯಕ್ತಿತ್ವವಾಗಿ ಬದಲಾಗ್ತಾನೆ, ವ್ಯಕ್ತಿ ಇದ್ದವನು ಮಾದರಿಯಾಗಿ ವ್ಯಕ್ತಿಯಾಗಿ ಬೆಳವಣಿಗೆ ಆಗ್ತಾನೆ. ಹಾಗಾಗಿ ಶಿಕ್ಷಣ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಅಂತ. 2 ರೀತಿಯ ಶಿಕ್ಷಣ ಇದೆ.
ಬಹಳ ಪ್ರಮುಖವಾಗಿರೋದು ಎರಡು ರೀತಿಯ ಶಿಕ್ಷಣ. ಮೊದಲನೇದು ಶಾಲಾ ಶಿಕ್ಷಣ ಅಂತ ಕರಿತೀವಿ. ಇದು ಬಹಳ ಪ್ರಮುಖವಾದಂಥದ್ದು. ಇದು ವೈಜ್ಞಾನಿಕವಾಗಿರುವಂಥ ವಿಚಾರಗಳಲ್ಲಿ ನಡೀತದೆ. ಮೊದಲನೇ ತರಗತಿಯಿಂದ ಮುಂದುವರಿದಂಥ ಎಲ್ಲ ತರಗತಿಗಳಿಗೆ ಆ ಪಠ್ಯಕ್ರಮದ ಆಧಾರದಲ್ಲಿ ಶಿಕ್ಷಣವನ್ನು ಪಡೆಯುತ್ತದೆ. ಈ ಶಿಕ್ಷಣವನ್ನು ಪಡಿಬೇಕು ಅಂತಂದರೆ ವಿದ್ಯಾರ್ಥಿಗಳಿಗೆ ಬಹಳ ಪ್ರಮುಖವಾಗಿ 3 ರಿಂದ 4 ಅಂಶಗಳು ಬಹಳ ಪ್ರಮುಖವಾಗಿ ಬೇಕಾಗುತ್ತೆ. ಮೊದಲನೇದು ಆಸಕ್ತಿ, ಇಂಟ್ರೆಸ್ಟ್ ಇರಲೇಬೇಕು. ಯಾರೋ ನಮ್ಮ ತಂದೆ ಹೇಳಿದ್ದಾರೆ ಅಥವಾ ನಮ್ಮ ಮನೆಯಲ್ಲಿ ಹೇಳಿದ್ದಾರೆ, ಯಾರೋ ಶಿಕ್ಷಕರು ಹೇಳಿದ್ದಾರೆ, ಇನ್ಯಾರೋ ಹೇಳಿದ್ದಾರೆ ಅನ್ನೋದಕ್ಕಿಂತ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ನಿಮ್ಮ ಶಿಕ್ಷಣ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕಟ್ಟಿಟ್ಟ ಬುದ್ಧಿ ಅಂತ ಕರೀತಾರಲ್ಲ, ಹೊರಗಿಂದ ನಾವು ಇನ್ನೆಷ್ಟು ಹೇಳಿದ್ರು ಸರಿ, ಇಂಟರ್ನಲ್ ಒಳಗೆ ನಮಗೆ ಬರಬೇಕು. ನಾನು ಕಲಿಬೇಕು ಅನ್ನೋ ಆಸಕ್ತಿ ಬರೋವರೆಗೂ, ಇಂಟ್ರೆಸ್ಟ್ ಬರೋವರೆಗೂ ನೀವು ಒಳಗ್ಲಿಂತ ಏನು ಹಾಕಿದ್ರು ಹೋಗಲ್ಲ. ಮೊದಲನೇದು ಇಂಟ್ರೆಸ್ಟ್ ಇರಬೇಕು. ಎರಡನೇದು ಆಲಿಸುವ ಗುಣ ಇರಬೇಕು. ಅದಕ್ಕೆ ಕನ್ನಡದೊಳಗೆ ಅಗ್ದಿ ವಿಶೇಷವಾಗಿ ಸಹೃದಯವಂತಿಕೆ ಅಂತ ಕರೀತಾರೆ. ಸಹೃದಯವಂತಿಕೆ, ಯಾರಾದರೂ ಏನಾದರೂ ಹೇಳ್ತಾರೆ ಅಂದರೆ ಫಸ್ಟ್ ಕೇಳೋದಿರ್ಬೇಕು, ಕೇಳಿಸ್ಕೊಳ್ಳೋದು. ಇವತ್ತಿನ ಮಕ್ಕಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಯಾವುದು ಅಂದರೆ ಪಾಲಕರು ಕಂಪ್ಲೇಂಟ್ ಮಾಡೋದೌದೇ ಅಥವಾ ಶಿಕ್ಷಕರು ಕಂಪ್ಲೇಂಟ್ ಮಾಡೋದೇ ಅಥವಾ ಎಲ್ಲರೂ ಕಂಪ್ಲೇಂಟ್ ಮಾಡೋದಷ್ಟೇ. ಅದೇ ಅಂದರೆ ಯಾವುದು ಅಂದರೆ ಮಕ್ಕಳು ಹೇಳಿದ್ದನ್ನು ಕೇಳಿಸ್ಕೊಳ್ಳೋದಿಲ್ಲ ಅಂತ. ಕೇಳಿಸ್ಕೊಳ್ಳೋದು ಬಹಳ ಬಹಳ ಮಹತ್ವವಾದದ್ದು. ಯಾವುದೇ ವಿಚಾರ ಇರಲಿ ಅದನ್ನು ಕೇಳಿಸ್ಕೊಳ್ಳೋದು. ಎಷ್ಟು ಕೇಳಿಸ್ಕೊಳ್ತಿರೋ, ಎಷ್ಟು ಓದ್ತಿರೋ, ಎಷ್ಟು ಬರೀತಿರೋ ಅಷ್ಟು ಶಿಕ್ಷಣಕ್ಕೆ ಬೇರೆ ಬೇರೆ ಆಯಾಮಗಳು ನಿಮಗೆ ಸಿಗ್ತವೆ, ಬೇರೆ ಬೇರೆ ಇಂಟ್ರೆಸ್ಟ್ಗಳು ಸಿಗ್ತವೆ, ಬೇರೆ ಬೇರೆ ವಿಷಯಗಳು ಸಿಗ್ತವೆ. ಶಿಕ್ಷಣವನ್ನು ಬೆಳವಣಿಗೆ ಮಾಡಿಕೊಳ್ಳಲು ಹಲವಾರು ಬಾಗಿಲುಗಳು ತೆರೆದುಕೊಳ್ತವೆ. ಯಾವುದು? ಕೇಳಿಸ್ಕೊಳ್ಳೋದು. ಒಬ್ಬ ಟೀಚರ್, ಒಬ್ಬ ಪಾಲಕ, ಒಬ್ಬ ಪೋಷಕ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂದರೆ ಆ ವಿಷಯ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಕೇಳಿಸ್ಕೊಳ್ಬೇಕು. ಫಸ್ಟ್ ಕೇಳಿಸ್ಕೊಳ್ಳೋದು ಮಾಡಬೇಕು. ಅಂದರೆ ಇದರಿಂದ ಏನಾಗತ್ತೆ ಅಂದರೆ ನಮ್ಮೊಳಗಿರುವ ಜ್ಞಾನ ಅರಿವಿಗೆ ಬರುತ್ತೆ. ನಮಗೆ ಅದಕ್ಕೆ ಅರ್ಥ ಬರುವಂಥ ರೀತಿಯಲ್ಲಾಗತ್ತೆ. ಯಾವುದೋ ಒಂದು ಕಥೆ ಹೇಳ್ತಿದ್ರು ಅಂದರೆ ಈ ಕಥೆ ನನ್ನದೇ ಇರ್ಬೋದು, ಈ ಕಥೆ ನಮ್ಮ ಮನೆಯದೇ ಇರ್ಬೋದು ಅನ್ನೋದು ಅರಿವು ಕೇಳಿಸ್ಕೊಳ್ಬೇಕು. ಇನ್ನು ಮೂರನೇದು ಬಹಳ ಪ್ರಮುಖವಾಗಿರುವಂಥದ್ದು ಯಾವುದು ಅಂದರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವುದು ಪ್ರಶ್ನೆ ಮಾಡುವಂಥದ್ದು ಅಂತ. ಪ್ರಶ್ನೆ ಮಾಡಲೇಬೇಕು. ಎಲ್ಲವೂ ನಾನು ಹೇಳಿದ ಮೇಲೆ, ಯಾರಾದರೂ ಒಂದು ವಿಚಾರವನ್ನು ಹೇಳಿದ ಮೇಲೆ, ಯಾವುದಾದ್ರೂ ಒಂದು ಪಾಠವನ್ನು ಹೇಳಿದ ಮೇಲೆ, ಯಾವುದಾದ್ರೂ ಒಂದು ಕಥೆ ಹೇಳಿದ ಮೇಲೆ ಆ ಸಂಪೂರ್ಣ ಎಲ್ಲರಿಗೂ ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿಯೋ ಒಂದು ಯಾವುದೋ ಒಂದು ಕಥೆಯಲ್ಲಿ ಒಂದು ಪಾತ್ರ ಅಥವಾ ಪಾಠದಲ್ಲಿ ಯಾವುದೋ ಒಂದು ವಿಚಾರ ಅಥವಾ ಮ್ಯಾಥ್ಸಲ್ಲಿ ಯಾವುದೋ ಒಂದು ಸಣ್ಣದು ಒಂದು ಸಂಖ್ಯೆ ಏನೋ ವ್ಯತ್ಯಾಸ ಇರ್ತದೆ. ಕೇಳಿದರೆ ಅದರ ಜ್ಞಾನದ ಬೇರೆ ಬೇರೆ ಆಯಾಮಗಳು ಸಿಗ್ತವೆ. ಒಬ್ಬ ಟೀಚರ್ ಆದವರು ಏನು ಕಲ್ಕೊಂಡಿರ್ತಾರೆ ಅಂದರೆ ಅದರ ಒಂದು ವಿಚಾರವನ್ನು ಹಲವಾರು ವಿಧಾನಗಳಲ್ಲಿ ಹೇಳುವುದನ್ನು ಅವರು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಅವರು ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ನೀವು ಕೇಳದೇ ಇದ್ದರೆ ಆ ಜ್ಞಾನ ಆ ಟೀಚರಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಹಳ ಪ್ರಮುಖವಾಗಿ ಪ್ರಶ್ನೆ ಮಾಡುವುದನ್ನು ಕಲಿಬೇಕು. ಎಷ್ಟು ಪ್ರಶ್ನೆ ಮಾಡ್ತೀರೋ ಅಷ್ಟು ಜ್ಞಾನದ ಆಯಾಮಗಳು ಬೇರೆ ಬೇರೆ ಜ್ಞಾನ ನಿಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದಾದ್ರೂ ಒಬ್ಬ ಟೀಚರು ಕೇಳಲಾರ್ದ ಯಾರನ್ನ ಹೇಳೋದಿಲ್ಲ. ಇವತ್ತಿನ ಕಾಲದಲ್ಲಿ ಮಗು ಅಳುತ್ತದೆ ಅಂದರೆ ಮಗು ಹತ್ರ ಮಾತ್ರ ತಾಯಿ ಹಾಲು ಕೊಡ್ತಾಳೆ. ಅಳೋದೇ ಇದ್ರೆ ಆರಾಮಿರ್ತದೆ, ನನ್ನ ಮಗು ಆರಾಮಿದೆ ಅಂತ ಕೆಲಸ ಮಾಡಕ್ಕೆ ಹೋಗ್ಬಿಡ್ತಾಳೆ. ತಾಯಿ ಮಗುವಿನ ಸಂಬಂಧನ ಹಾಗಿರಬೇಕಾದ್ರೆ ಟೀಚರ್ ಮತ್ತು ವಿದ್ಯಾರ್ಥಿಗಳ ಸಂಬಂಧ ಇನ್ನೂ ಚೆನ್ನಾಗಿರಬೇಕು ಅಂದರೆ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಹೋಗಬೇಕು. ಎಷ್ಟು ಜ್ಞಾನವನ್ನು ಅವರು ಕೂಡ ತಿಳಿದಿದ್ರೆ ಹೇಳ್ತಾರೆ, ತಿಳಿದಿಲ್ಲದೆ ಇದ್ದರೆ ಅವ್ರು ತಿಳ್ಕೊಂಡು ಬಂದು ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡುತ್ತಾರೆ. ನಿಮ್ಮ ಜ್ಞಾನವನ್ನು ಬೆಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿ ಇವು ಬಹಳ ಪ್ರಮುಖವಾಗಿ ಮಾಡಲೇಬೇಕಾಗಿರುವಂಥದ್ದು. ಜೊತೆಗೆ ಇನ್ನು ಎರಡನೇದು ಬಹಳ ಪ್ರಮುಖವಾಗಿರುವಂಥದ್ದು, ಎರಡನೇದು ಪಾಲಕ ಅಥವಾ ಪೋಷಕ ಅಂತ ಕರಿತೀವಿ. ಎಷ್ಟೋ ವಿದ್ಯಾರ್ಥಿಗಳನ್ನು ಶಾಲೆಗೆ ಕಲಿಸಿ ಶಾಲೆಗೆ ಹಚ್ಚಿದ ಮೇಲೆ ಏನು ಮಾಡ್ತೀರಿ, ಯಾವ ಕ್ಲಾಸಿಗೆ ಹೋಗ್ತೀರಿ ಅನ್ನೋದು ಕೂಡ ಎಷ್ಟೋ ಪಾಲಕರಿಗೆ ಗೊತ್ತಿಲ್ಲ. ಏನು ಓದ್ತೀರಿ ಅನ್ನೋದು ಕೂಡ ಗೊತ್ತಿಲ್ಲ. ಅಂದರೆ ಇಲ್ಲಿ ವಿದ್ಯಾರ್ಥಿಯ ಬೆಳವಣಿಗೆಯಲ್ಲಿ ಪಾಲಕರ ಪಾತ್ರ ಎಷ್ಟು ದೊಡ್ಡದಿದೆ ಅಂದರೆ
ಎಲ್ಲವೂ ಶಾಲೆಯಲ್ಲಿ ಕಲಿಸೋದಿಲ್ಲ. ಅದಕ್ಕೆ ಒಂದು ಪುಸ್ತಕ ಇದೆ, ಬಹಳ ಚಂದಿದೆ ಪುಸ್ತಕ. ಯಾವುದು ಅಂದರೆ ಪಾಲಕರಿಗೆ ಗೊತ್ತಿಲ್ಲ, ಶಿಕ್ಷಕರು ಹೇಳಲ್ಲ ಅಂತ. ಪುಸ್ತಕದ ಹೆಸರೇ ಆಗಿದೆ. ಪಾಲಕರಿಗೆ ಗೊತ್ತಿಲ್ಲ, ಶಿಕ್ಷಕರು ಹೇಳಲ್ಲ. ಶಿಕ್ಷಕರು ಯಾಕೆ ಹೇಳಲ್ಲ ಅಂದರೆ ಅವ್ರ ಒತ್ತಡ, ಅವ್ರ ಸಿಲೆಬಸ್ಸು, ಅವ್ರ ಪಾಠ ಪ್ರವಚನ ಅಥವಾ ಏನು ಒಂದಿರ್ತದೆ. ನೀವು ಕೇಳುವವರಿಗೆ ಹೇಳೋದಿಲ್ಲ. ಪಾಲಕರು ಮಕ್ಕಳನ್ನ ಕೇಳೋದಿಲ್ಲ, ಮಕ್ಕಳು ಟೀಚರನ್ನ ಕೇಳೋದಿಲ್ಲ. ಹೌದಲ್ವಾ? ಹಾಗಾಗಿ ಮಕ್ಕಳ ಬೆಳವಣಿಗೆ, ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಪಾಲಕರ ಪಾತ್ರ ಬಹಳ ದೊಡ್ಡದಿದೆ. ವಿಶೇಷವಾಗಿ ಮಕ್ಕಳಿಗೆ ಏನೆಲ್ಲ ಕೊಡಿ, ಪ್ರತಿಯೊಂದು ವಸ್ತುವನ್ನು ಕೊಡಿ. ಮಕ್ಕಳಿಗೆ ಬೇಕಾಗಿರುವ ಪುಸ್ತಕವನ್ನು ಕೊಡಿ, ಡ್ರೆಸ್ಸನ್ನು ಕೊಡಿ, ಅವ್ರಿಗೆ ಬೇಕಾದ ಸೌಲಭ್ಯ ಕೊಡಿ, ಊಟ ಕೊಡಿ, ಎಲ್ಲ ಕೊಡಿ. ಆದರೆ ಕೊಡುವುದಕ್ಕಿಂತ ಮುಂಚೆ ಯಾಕೆ ಕೊಡ್ತಿದ್ದೀನಿ, ಹೇಗೆ ಕೊಡ್ತಿದ್ದೀನಿ, ನನ್ನ ಪರಿಸ್ಥಿತಿ ಏನು ಅನ್ನೋದನ್ನು ಹೇಳ್ಕೊಡಿ. ಇವತ್ತೇನಾಗಿದೆ ಅಂದರೆ ಎಲ್ಲರೂ ಓದ್ತಿದ್ದಾರೆ, ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲವೂ ಸಿಗ್ತಾ ಇದೆ. ಆದರೆ ಸಂಸ್ಕಾರದ ಪ್ರಮಾಣ ಬಹಳ ಕಡಿಮೆ ಆಗ್ತಾ ಇದೆ, ಗೌರವದ ಪ್ರಮಾಣ ಬಹಳ ಕಡಿಮೆ ಆಗ್ತಾ ಇದೆ. ಬಹಳ ಜನ ಪಾಲಕರು, ಬಹಳ ಜನ ಶಿಕ್ಷಕರು, ಬಹಳ ಸಮಾಜದಲ್ಲಿ ಆಗ್ತಿರೋ ದೊಡ್ಡ ಸಮಸ್ಯೆ ಯಾವುದು ಅಂದರೆ ಸಂಸ್ಕಾರದ ಸಮಸ್ಯೆ. ಸಂಸ್ಕಾರ ಎಲ್ಲಿಂದ ಬರಬೇಕಾಗಿದ್ದು? ಬಹಳ ಪ್ರಮುಖವಾಗಿ ಮಕ್ಕಳು ತಂದೆ ತಾಯಿಗಳು ಹೇಳುವುದನ್ನು ಕೇಳುವುದಿಲ್ಲ, ಆದರೆ ನೀವು ಮಾಡಿದ್ದನ್ನು ಮಾಡ್ತಾರೆ. ನಮ್ಮ ಮನೇಲಿ ಮಕ್ಕಳು ಇರ್ತಾವಲ್ವ, ಒಂದ್ಸಲ ನೋಡ್ರಿ, ನೀವೇನಾದರೂ ಹೇಳ್ರಿ ಆಟೋಮೆಟಿಕ್ ಕೇಳಲ್ಲ, ನಾನು ಅದನ್ಯಾಕೆ ಮಾಡಬೇಕು ಅಂತವೆ. ಆದರೆ ನೀವು ಏನು ಮಾಡ್ತೀರೋ ಅದನ್ನು ಕಂಪಲ್ಸರಿ ಮಾಡ್ತವೆ. ಹಾಗಾಗಿ ನಿಮ್ಮ ಮೇಲೆ ಸಂಸ್ಕಾರದ ಪ್ರಭಾವ ಮಕ್ಕಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅಂದರೆ ಪಾಲಕರು ಸಂಸ್ಕಾರವಂತರಾಗಿರಬೇಕು. ಮಕ್ಕಳ ಮುಂದೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾತನಾಡಬೇಕು, ಯಾವ ಕಾರ್ಯವನ್ನು ಮಾಡಬೇಕು, ಮಕ್ಕಳ ಮುಂದೆ ಯಾವ ವಿಷಯವನ್ನು ಹೇಳಬೇಕು, ಯಾವುದನ್ನು ಹೇಳಬಾರ್ದು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಪಾಲಕರಿಗೆ ಇರಲೇಬೇಕಾಗಿರ್ತದೆ. ನೀವು ಯಾರಾದರೂ ಹಿರಿಯರನ್ನ ಬೇಯೋದಾದರೆ, ನಿಮಗಿಂತ ವಯಸ್ಸಿನ ಹಿರಿಯರನ್ನ ಬೇಯೋದಾದರೆ, ಅವ್ರು ತಪ್ಪು ಮಾಡಿರ್ತಾರೆ, ಸಹಜ ತಪ್ಪು ಮಾಡಿರ್ತಾರೆ, ಆದರೆ ಬೇಯುವ ರೀತಿ ಇರ್ತದೆ. ನಿಮ್ಮ ತಂದೆನ ಏನೋ ತಪ್ಪು ಮಾಡಿದರೆ ಯಾಕಲೇ ತಂದೆ ಅಂತ ಬೈಯಲ್ಲ, ಯಾಕಪ್ಪ ಹಾಗೆ ಮಾಡಿದಿ, ತಪ್ಪು ಯಾಕೆ ಮಾಡಿದಿ ಅಂತ ಕೇಳ್ತೀವಿ. ಆದರೆ ನೀವು ಆ ರೀತಿ ತಂದೆಯನ್ನು ಹೀಯಾಳಿಸಿ ಕೆಳಗಿಟ್ಟು ನೀವು ಮಾತನಾಡಿದರೆ ನಾಳೆ ನಿಮ್ಮ ಮಕ್ಕಳು ನಿಮಗೆ ಹಾಗೆ ಮಾಡ್ತವೆ. ಇದಕ್ಕೆ ಒಂದೊಳ್ಳೆ ಉದಾಹರಣೆ ಭಾಳ ವಿಡಿಯೋಗಳಲ್ಲಿ ಬಂದಿದೆ. ಏನು ಅಂದರೆ, ತಂದೆ ತಾಯಿ ಇದ್ರು ಅಂತೆ, ವಯಸ್ಸಾದ ತಂದೆ ತಾಯಿಗಳು ಮಗನಿಗೆ ಮದುವೆ ಮಾಡಿದರು. ಒಬ್ಬನೇ ಮಗ ಮದುವೆ ಮಾಡಿದ ತಕ್ಷಣ ಆತಗೂ ಮಕ್ಕಳಾಯಿತು, ತಂದೆ ತಾಯಿಗಳಿಗೆ ವಯಸ್ಸಾಯಿತು, ಅಜ್ಜ ಅಜ್ಜಿ ಆದರು, ವಯಸ್ಸಾಯಿತು. ಮಗ ಆಗ ಬೆಳೀತಾ ಹೋದ. ಒಂದು 6 ರಿಂದ 7 ವರ್ಷ ಆಯಿತು. 7 ವರ್ಷದ ಹುಡುಗ ಇದ್ದ. ಅವ್ರ ತಂದೆ ತಾಯಿಗಳಿಗೆ ಪೂರ ವಯಸ್ಸಾಯಿತು, ರೋಗ ರುಜಿನಗಳು ಬಂತು, ರುದ್ರಾಯದರು. ಇವರು ಇಬ್ಬರು ಗಂಡ ಹೆಂಡತಿ ನೌಕರಿ ಮಾಡ್ತಿದ್ರು. ಅವಾಗ ಮನೆಯ ಹೊರಗಡೆ ಜಗಲಿ ಅಂತ ಕರಿತೀವಿ, ಕಟ್ಟೆ ಇದೆಯಲ್ಲ, ಕಟ್ಟೆ ಮೇಲೆ ಅವರಿಗಾಗಿ ತಂದೆ ತಾಯಿಗಳಿಗೆ ಒಂದು ರೂಮ್ ಮಾಡಿ, ಅವರಿಗೆ ಒಂದು ಪ್ಲೇಟು, ಅವರಿಗೆ ನೀರಿನ ಗ್ಲಾಸು, ಅವರಿಗೆ ಬೇಕಾದ ಹಾಸಿಗೆ ಅದೆಲ್ಲ ಸಪ್ರೇಟ್ ಮಾಡಿ ತಾವಷ್ಟ ಮನೆಯಾಗಿದ್ದು ಅವ್ರಿಗೆ ಬೇಕಾದಾಗ ಅವ್ರ ಕೋಣಿಗೆ ಕೊಡೋದು ಅಷ್ಟೇ, ಮತ್ತೆ ಬರೋದು, ಅವ್ರನ್ನ ಅಷ್ಟೇ ನೋಡ್ಕೊಳೋಕೆ ಮಾಡಕತ್ತಿ. ಮತ್ತು ಅವ್ರಿಗೆ ವಯಸ್ಸಾಗ್ತಾ ಹೋಯ್ತು. ಅವಾಗ ಇದನ್ನೆಲ್ಲ ಯಾರು ನೋಡ್ತಾ ಇತ್ತು? ಮಗು ನೋಡ್ತಾ ಇತ್ತು. 5-6 ವರ್ಷದ ಮಗು ನೋಡ್ತಾ ಇತ್ತು. ಹಾಗೆ ನಡೀತಾ 1 ವರ್ಷ 2 ವರ್ಷ ತಾಯಿ ತೀರ್ಕೊಂಡ್ಲು, ಇನ್ನೊಂದು ವರ್ಷ ಆಗತ್ತೆ ತಂದೆ ತೀರ್ಕೊಂಡ. ಅದಾದಮೇಲೆ ಅವ್ರಿಗೆ ಸಪ್ರೇಟ್ ಇಟ್ಟಿದ್ರಲ್ಲ ಪ್ಲೇಟ್, ಊಟ ಮಾಡಲಿಕ್ಕೆ ಪ್ಲೇಟ್ ಇಟ್ಟಿದ್ರು, ನೀರು ಕುಡಿಗೆ ಗ್ಲಾಸ್ ಇಟ್ಟಿದ್ರು, ಅವ್ರಿಗೆ ಹಾಸಿಗೆ ಇಟ್ಟಿದ್ರು, ಅದೆಲ್ಲ ಇಟ್ಟಿದ್ರಲ್ಲ. ಈ ಮಗು ಹಂಗೆ ಬೆಳೀತಾ ಒಂದು 10 ವರ್ಷಕ್ಕೆ ಬಂತು. ಅವರಿಬ್ಬರು ತೀರ್ಕೊಂಡ ಮೇಲೆ ಮತ್ತು ಅದು ರೂಮದ ಅವಶ್ಯಕತೆ ಏನೈತೆ, ವಸ್ತುವಿನ ಅವಶ್ಯಕತೆ ಏನೈತೆ, ಆ ವಸ್ತುವನ್ನು ಆ ತಂದೆ ತೀರ್ಕೊಂಡ ತಕ್ಷಣ ಆ ತಂದೆ ಶವದ ಜೊತೆ ಆ ವಸ್ತುವನ್ನು ಒತ್ಕೊಂಡು ಹೋಗ್ತಿದ್ರು. ಆವಾಗ 10 ವರ್ಷದ ಹುಡುಗ ಓಡ್ ಬಂದು ಆ ಎಲ್ಲ ವಸ್ತುಗಳನ್ನ ಕಸ್ಕೊಂಡ. ಅಲ್ಲಿದ್ದವರು ಎಲ್ಲ ಕೇಳಿದ್ರಂತೆ, ಯಾಕೆ ನಿಮ್ಮ ತಾತನ ಬಗ್ಗೆ ಅಷ್ಟು ಅಭಿಮಾನ ನಿನಗೆ, ಅದಕ್ಕೆ ಕಸ್ಕೊಂಡ್ರ ಅಂತ ಕೇಳಿದ್ರಂತೆ. ಅವಾಗ ಅವನು ಹೇಳಿದಂತೆ, ಅದಕ್ಕಲ್ಲ, ನಾಳೆ ನಮ್ಮಪ್ಪ ಅಮ್ಮ ವಯಸ್ಸಾದ ಮೇಲೆ ಇದೇ ಪ್ಲೇಟ್ ಬೇಕಾಗಿದೆ, ಅದಕ್ಕೆ ನಾನು ಈ ಪ್ಲೇಟ್ ಕಸ್ಕೊತಾ ಇದ್ದೀನಿ, ಇದೇ ಹಾಸಿಗೆಗಳು ಬೇಕಾಗಿದೆ, ಅದಕ್ಕೆ ಕಸ್ಕೊತಿದ್ದೀನಿ. ಅಂದರೆ ಮಕ್ಕಳಿಗೆ ನಾವು ಹೇಳೋದಕ್ಕಿಂತ ಮಾಡೋದು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಶಾಲೆಯ ಬಗ್ಗೆ, ಶಾಲೆಯ ಚಟುವಟಿಕೆಗಳ ಬಗ್ಗೆ, ಅವಕಾಶಗಳ ಬಗ್ಗೆ
ಅವಕಾಶಗಳ ಬಗ್ಗೆ ನೀವು ಎಷ್ಟು ಬೇಕಾದರೂ ಮಕ್ಕಳಿಗೆ ಸೌಲಭ್ಯವನ್ನು ಕೊಡಿ. ಎಲ್ಲರೂ ಶ್ರೀಮಂತರು ಇರೋದಿಲ್ಲ, ಒಂದು ಮಧ್ಯಮ ವರ್ಗ, ಬಡವರ್ಗದವರು, ಶ್ರೀಮಂತರು ಎಲ್ಲರೂ ಇರ್ತಾರೆ. ಆದರೆ ಏನಾದರೂ ಕೊಡಿ ಸೌಲಭ್ಯ, ದುಡ್ಡಾದರೂ ಕೊಡಿ, ಸೌಲಭ್ಯ ಕೊಡಿ, ಏನು ಬೇಕಾದರೂ ಕೊಡಿ. ಆದರೆ ಮಕ್ಕಳಿಗೆ ಹೇಳೋದಕ್ಕಿಂತ ಮುಂಚೆ ಕೊಡೋದನ್ನು ಹೇಳಿ. 1 ರೂಪಾಯಿ ಅನ್ನೋದನ್ನು ಎಷ್ಟು ಕಷ್ಟಪಟ್ಟು ನಾನು ದುಡ್ದಿದ್ದೀನಿ ಅನ್ನೋದನ್ನು ಹೇಳಿ. ಇವತ್ತೇನಾಗಿದೆ ಮಕ್ಕಳಿಗೆ ಅಂದರೆ ಕಷ್ಟ ಅಂದರೆ ಏನು ಅಂತ ಗೊತ್ತಾಗ್ತಿಲ್ಲ. ತಾಯಿ ಹೇಳ್ತಿದ್ಲಂತೆ, ಹಂಗೆ ಭಾಳ ಚೆನ್ನಾಗಿ ಓಡ್ತಿದ್ದಂತೆ, ರನ್ನಿಂಗ್ ಹೋಗ್ತಿದ್ದಂತೆ ಹುಡುಗ, ಭಾಳ ರನ್ನಿಂಗ್ ರೇಸ್ ಹೊಂಟಿದ್ರಿ ಅಮ್ಮ ಅಂತ ಆಶೀರ್ವಾದ ತಗೊಳಕ್ಕೆ ಹೋದಂತೆ. ತಾಯಿ ಹೇಳಿದಂತೆ ಸಾವಕಾಶ ಹೊಡಪ್ಪ ಅಂತ ಆಶೀರ್ವಾದ ಮಾಡಿದ್ದಂತೆ. ಅವನು ಹೊಂಟಿರೋದು ಇಲ್ಲಿಗೆ ರನ್ನಿಂಗ್ ರೇಸ್ಗೆ, ತಾಯಿ ಆಶೀರ್ವಾದ ಮಾಡಿದ್ದೇನೋ ಸಾವಕಾಶ ಹೊಡಪ್ಪ ಅಂತ. ಸಾವಕಾಶ ಹೊಡಿದ್ರೆ ಹೊಡೋಕ್ಕಾಗ್ತದ? ಅಂದರೆ ಅಷ್ಟು ನಮ್ಮ ಮಕ್ಕಳ ಬಗ್ಗೆ ನಾವು ಸಂಕುಚಿತವಾಗಿ ಬಿಟ್ಟಿದ್ದೀವಿ. ಅಂದರೆ ಮಕ್ಕಳಿಗೆ ಎಲ್ಲ ಸೌಲಭ್ಯವನ್ನು ಕೊಡಬೇಕು, ಆದರೆ ಕೊಡುವುದಕ್ಕಿಂತ ಮುಂಚೆ ಯಾಕೆ ಕೊಡ್ತೀವಿ ಅನ್ನೋದನ್ನು ಹೇಳ್ಕೊಡ್ಬೇಕು ಅಂತ. 3ನೇದು ಬಹಳ ಪ್ರಮುಖವಾಗಿರುವಂಥದ್ದು ಶಾಲೆ. ಶಾಲೆ ಎಷ್ಟು ಪ್ರಮಾಣದಲ್ಲಿ ನಮ್ಮ ಜೀವನದಲ್ಲಿ ಪಾತ್ರವನ್ನು ನಿರ್ವಹಿಸ್ತದೆ ಅಂದರೆ, ಶಾಲೆಯಲ್ಲಿ ಎಲ್ಲ ಚಟುವಟಿಕೆಗಳು ಎಲ್ಲ ರೀತಿಯಾಗಿ ನಡೀತಾ ಇದ್ದರೆ ಮಕ್ಕಳು ಆಟೋಮೆಟಿಕ್ಲಿ ತಂತಾನೇ ಬೆಳೀತಾರೆ. ನೋಡಿ, ಇದು ಒಂದು ಕ್ಯಾಂಪಸ್ ಇದೆ, ಕಳೆದ ಅಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿದೆ. ಇಲ್ಲೇ ಪ್ರಾಥಮಿಕ ಶಾಲೆ, ಇಲ್ಲೇ ಪ್ರೌಢಶಾಲೆ, ಇಲ್ಲೇ ಕಾಲೇಜು, ಒಂದು ಕ್ಯಾಂಪಸ್. ಮಕ್ಕಳಿಗೆ ಕಲಿಕೆಗೆ ಬೇಕಾಗಿ ಪೂರಕವಾಗಿರುವಂಥ ಎಲ್ಲ ವಾತಾವರಣ ಇದೆ. ಮತ್ತೆ ಜೊತೆಗೆ ಶಾಲೆಯಲ್ಲಿ ಶಿಕ್ಷಕರು ಕೂಡ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ, ಮಕ್ಕಳ ಮನಸ್ಥಿತಿಗೆ, ಮಕ್ಕಳ ಕಲಿಕೆಗೆ ಪೂರಕವಾಗಿರುವಂಥ, ಮಕ್ಕಳ ಕಲಿಕೆಯ ಪ್ರಮಾಣ 0ದಿಂದ ಶುರುವಾಗುತ್ತೆ 100ವರೆಗೆ ಇರ್ತದೆ. ಆ ಕಲಿಕೆಯ ಪೂರಕವಾಗಿರುವಂಥ ವಾತಾವರಣವನ್ನು ಕೊಟ್ಟರೆ ಆಟೋಮೆಟಿಕ್ಲಿ ಅದೇನಾಗುತ್ತೆ, ಶಿಕ್ಷಣ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತ. ಹಾಗಾಗಿ 3 ಪಾತ್ರಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಅಂತ. ಕೊನೆಗೆ ಒಂದು ದೃಷ್ಟಾಂತವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತಿನ ಸಮಾಜದಲ್ಲಿ ಏನಾಗಿದೆ ಅಂದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ, ಮಕ್ಕಳೇ ಒಂದು ಸಲ ಕೇಳ್ಕೊಂಬಿಡಿ, ಒಂದು ಸಣ್ಣ ಕಥೆ ಹೇಳ್ತೀನಿ, ಎಲ್ಲರಿಗೂ ಸಂಬಂಧಪಟ್ಟಿದ್ದು, ಪಾಲಕರಿಗೆ, ಮಕ್ಕಳಿಗೆ ಮತ್ತು ಶಾಲೆಗೆ ಸಂಬಂಧಪಟ್ಟಿದ್ದು ಸಣ್ಣದೊಂದು ಕಥೆ. ಈಗ ಒಂದು ಶಾಲೆಯಲ್ಲಿ, ಒಂದು ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಇದೇ ವಾರ್ಷಿಕೋತ್ಸವ ಸಮಾರಂಭ ನಡೆದಿತ್ತು. ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹೀಗೆಲ್ಲ ವಾರ್ಷಿಕೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತೇನು ಮಾಡ್ತಿದ್ದಾರಲ್ಲ, ಹೀಗೆಲ್ಲ ಕಾರ್ಯಕ್ರಮ ಶುರುವಾಯಿತು, ವಾರ್ಷಿಕೋತ್ಸವ ಆಯಿತು. ಅದಾದಮೇಲೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದಲ್ಲ, ಊಟದ ವ್ಯವಸ್ಥೆ ಮಾಡಿದ್ರು. ಹೀಗೆಲ್ಲ ಶಾಲೆಯಲ್ಲಿ ಗಿಡಗಳಿದ್ವು, ದೊಡ್ಡದೊಂದು ಗಿಡ ಇದೆಯಲ್ಲ, ಆ ಥರದ್ದೊಂದು ಆಲದ ಮರ ಗಿಡ ಇತ್ತು. ಅವಾಗ ದಷ್ಟಪುಷ್ಟವಾಗಿರುವಂಥ ಒಬ್ಬ ಪಾಲಕರು ಬಂದಿದ್ರು, ಭಾಳ ಚೆನ್ನಾಗಿರುವಂಥದ್ದು, ದುಡಿದು ತಿಂದು ಆರಾಮ್ ಚೆನ್ನಾಗಿರುವಂಥದ್ದು, ಆರೋಗ್ಯವಾಗಿರುವಂಥ ಒಬ್ಬ ಪಾಲಕರು ಬಂದಿದ್ರು. ಅವರು ಊಟ ಮಾಡ್ತಾ, ಊಟಕ್ಕೆ ಶಾಲೆಯಲ್ಲಿ ದೊಡ್ಡ ಪ್ಲೇಟ್ ಕೊಡ್ತಾರಲ್ವ, ಊಟ ಮಾಡ್ತಾ ಆ ಪ್ಲೇಟ್ನಲ್ಲಿ ನೀರು ಕುಡಿಯೋದು. ಅಂದರೆ ಗ್ಲಾಸ್ ಸಿಗಲಿಲ್ಲ, ಮತ್ತು ಪ್ಲೇಟ್ ತೊಳ್ಕೊಂಡು ಅದರಲ್ಲಿ ನೀರು ಕುಡ್ಬಿಡೋಣ ಅಂತ ಪ್ಲೇಟಲ್ಲಿ ನೀರು ಕೊಡ್ಲಿಕ್ಕೆ ಅದು ಕೂತ್ಕೊಂಡು, ಪ್ಲೇಟಲ್ಲಿ ನೀರು ಕೊಡ್ಲಿಕ್ಕೆ ಕೂತ್ಕೊಂಡ್ರು. ಪ್ಲೇಟಿನ ತುಂಬ ನೀರಿದ್ದು, ಅವ್ರು ಗಿಡದ ಕೆಳಗಿದ್ರಲ್ವ, ಹಿಂಗೆ ನೋಡಿದ್ರು, ಗಿಡ ಎಲ್ಲ ಕಾಣ್ತಿತ್ತು ಅದ್ರಲ್ಲಿ ಪ್ಲೇಟಲ್ಲಿ. ಆ ನೀರಿನ ಇದರೊಳಗೆ ಅದು ಬಿದ್ದಿತ್ತು. ಅದನ್ನು ನೋಡಿದ್ರು, ಮೇಲೆ ರೆಂಬೆ ಕೊಂಬೆ ಅದೆಲ್ಲ ಕಾಣ್ತಿತ್ತು. ಅದ್ರ ಮೇಲ್ಗಡೆ ಆ ರೆಂಬೆ ಮೇಲೆ, ಕೊಂಬೆ ಮೇಲೆ ಒಂದು ಮಿಡತಿ ಕೂತಿತ್ತು. ಮಿಡತಿ ಅಂದ್ರೆ ಗೊತ್ತಾಗುತ್ತೆ? ಮಿಡತಿ ಅಂದ್ರೆ ಮಿಡತಿ ಹುಳ, ಒಂದು ಮಿಡತಿ ಕೂತಿತ್ತು. ಅವಾಗ ಅದು ಪ್ಲೇಟ್ ಮೇಲೆ ಕಾಣ್ತಿತ್ತಲ್ಲ, ಆ ನೀರು ಕುಡಿತಿದ್ರಲ್ಲ, ನೀರು ಕುಡಿಯುವಾಗ ಒಂದು ಸ್ವಲ್ಪ ಕಣ್ಣು ರೆಪ್ಪೆ ಪಡೆದು ಹಿಂಗೆ ನೀರು ಕುಡಿದ್ರು, ಅಲ್ಲಿ ಮೇಲೆ ಮಿಡ್ತಿತ್ತಲ್ಲ, ಹಿಂಗೆ ಪ್ಲೇಟ್ನ ನೋಡ್ತಾರೆ, ಪ್ಲೇಟ್ನಾಗ ಕಾಣೋಲ್ತು, ಬರೀ ರೆಂಬೆ ಕೊಂಬೆ ಕಾಣ್ತವೆ. ಅಲ್ಲಿ ಮ್ಯಾಲೆ ನೋಡ್ತಾರೆ, ಅಲ್ಲಿನೂ ಮಿಡ್ತಿ ಕಾಣೋಲ್ತು. ಅವ್ರು ಅಂದ್ಕೊಂಡ್ರು, ನಾನು ಮಿಡ್ತಿ ನುಂಗ್ಬಿಟ್ಟೆ. ಶಾಲೆ ಮುಗಿದು ಹೋದ್ಮೇಲೆ ಮನೆಗೆ ಹೋದ ತಕ್ಷಣ ಹೊಟ್ಟೆ ಒಂಥರ ಶುರುವಾಯಿತು, ಮಿಡ್ತಿ ನುಂಗ್ಬಿಟ್ಟಿದ್ದೀನಿ, ಒಳಗೆಲ್ಲ ಆ ಕಡೆ ಕಡೆ ಓಡಾಡಕತ್ತದ. ಅಲ್ಲೇ ಲೋಕಲ್ ಡಾಕ್ಟರ್ ಇದ್ರು, ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ಮೇಲೆ ಏನಾಗಿಲ್ಲ, ಹಂಗೆಲ್ಲ ಜೀವಂತ ಮಿಡ್ತಿ ನುಂಗಕ್ಕೆ ಸಾಧ್ಯ ಇಲ್ಲ, ಏನೋ ಬಂದಿದೆ, ಒಂದು ಸಣ್ಣದು ಯಾವುದೋ ಗುಡಿಗೆ ಕೊಟ್ಟರು, ಆಯ್ತು ಬಿಡಪ್ಪ ಅಂತ ಬಿಟ್ಟರು. ನೆಕ್ಸ್ಟ್ ಬಿಡಲಿಲ್ಲ. ನೆಕ್ಸ್ಟು ಅವ್ರು ಏನು ಮಾಡಿದ್ರು ಅಂದ್ರೆ, ದೊಡ್ಡ ಡಾಕ್ಟರ್ ಹತ್ರ ಹೋಗಿ, ಇಲ್ಲ ಸರ್, ನಿನ್ನೆ ಮಿಡ್ತಿ ನುಂಗ್ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಏನಾರ ಚೆಕ್ ಮಾಡಿರಿ ಅಂತ. ಅವರೆಲ್ಲ ಚೆಕ್ ಮಾಡಿ ನೋಡಿದ್ರು, ಎಲ್ಲ ECG ಸ್ಕ್ಯಾನ್ ಎಲ್ಲ ಮಾಡಿದ್ರು, ಏನಿಲ್ಲ, ಆರಾಮಾಗಿದೆ, ಹೋಗಿ ನೀನಂದ್ರು. ನೀವು ಡಾಕ್ಟರ್ ಸರಿಯಿಲ್ಲ ಅಂತ ಬಿಟ್ಟರು. ಮತ್ತಿನ್ನೊಬ್ರು ಹತ್ರ ಎಂಡೋಸ್ಕೋಪಿ ಅಂತ ಮಾಡ್ತಾರೆ, ಒಳಗಡೆ ವಯರ್ ಹಾಕಿ ಚೆಕ್ ಮಾಡಿ ಹೊಟ್ಟೆಯಲ್ಲಿ ಏನಿದೆ ಅಂತ ಚೆಕ್ ಮಾಡ್ತಾರೆ. ಡಾಕ್ಟರ್ ಅದೆಲ್ಲ ಬೇಡೋ, ನಿನಗೇನಾಗಿಲ್ಲ, ಸುಮ್ಮನೆ ಹೋಗು ಅಂದರು. ಇದೆಲ್ಲ ಆಗ ಎಂಡೋಸ್ಕೋಪ್ ಮಾಡಿದ್ರು, ಅದ್ರಾಗೂ ಏನಿಲ್ಲ. ಸ್ಕ್ಯಾನ್ ಮಾಡಿದ್ರು, ಯಾವುದ್ರಲ್ಲಿ ಏನೂ ಬರಲೇ ಇಲ್ಲ, ಮಿಡ್ತಿ ಇದ್ದಿದ್ದು ಬರಲೇ ಇಲ್ಲ. ಆದ್ರೆ ಆ ಮನುಷ್ಯ ದಷ್ಟಪುಷ್ಟ ಇದ್ನಲ್ಲ, ತೆಳ್ಳಗಾಗ್ಬಿಟ್ಟೆ, ಇನ್ನೊಂದು ಸಾಯೋ ಹಂತಕ್ಕೆ ಬಂದ್ಬಿಟ್ಟಿದ್ದ.
ಕೊನೆಗೆ ಮತ್ತೊಬ್ಬ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಕೊನೆಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟರು. ಏನು ಅಂದರೆ, ಒಂದು ವಾಮಿಟ್ ಮಾಡ್ಕೊಳ್ಳೋ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ. ವಾಮಿಟ್ ಮಾಡ್ಕೊಳ್ಳುವಾಗ ಒಂದು ಕಂಡೀಷನ್ ಏನು ಅಂತಂದರೆ, ಕಣ್ಣು ಮುಚ್ಕೊಂಡು ವಾಮಿಟ್ ಮಾಡ್ಕೋಬೇಕು. ಕಣ್ಣು ಮುಚ್ಕೊಂಡು ವಾಮಿಟ್ ಮಾಡ್ಕೋಬೇಕು. ಓಕೆ ಆಯ್ತು, ಇದು ಒಂದು ಟ್ರೀಟ್ಮೆಂಟ್. ಕೊನೆಗೆ ನಾನು ಸಾಯೋಂತಕ್ಕೆ ಬಂದಿದ್ರೆ ಇನ್ನೇನು ಮಾಡೋದಿಲ್ಲ, ಆಯಿತು ವಾಮಿಟ್ ಮಾಡೋ ಟ್ಯಾಬ್ಲೆಟ್ ಕೊಟ್ಟರು. ಆತ ಕಣ್ಣು ಮುಚ್ಕೊಂಡು ವಾಮಿಟ್ ಮಾಡಿದ. ಇನ್ನೆಲ್ಲೋ ಬಿದ್ದಿರೋ ಮಿಡ್ತಿ ತಗೊಂಬಂದು ಆತ ವಾಮಿಟ್ ಒಳಗೆ ಹಾಕಿದ್ರು. ಅದು ಖುಷಿಯಿಂದ, ಅಮ್ಮ ಈಗ ನನ್ನ ಮಿಡ್ತಿ ಒಳಗಿದ್ದು ಹೊರಗೆ ಬಂತು ಅಂತ ಅಂದ. ಈ ಕಥೆಯ ಸಾರಾಂಶ ಇಷ್ಟೇ, ನಾವು ಜೀವನದಲ್ಲಿ ಯಾವುದಾದ್ರೂ ಒಂದು ನಾವು ಮಾರ್ಗದಲ್ಲಿ ಹೊರಟಾಗ ಯಾವುದಾದ್ರೂ ಒಂದು ವಿಷಯವನ್ನು, ಕೆಟ್ಟ ವಿಷಯವನ್ನು ಒಂದು ಸಲ ತಲೆಯಾಗಿ ಒಕ್ಕೊಂಡಿವಿ ಅಂದರೆ, ಮಕ್ಕಳು ನೀವು ಕೂಡ ಯಾವುದಾದ್ರೂ ಒಂದು ಕೆಟ್ಟ ವಿಚಾರಗಳು, ಧರ್ಮ, ಜಾತಿ, ಪದ್ಧತಿ, ಅದು ಇದು ಕೆಟ್ಟ ವಿಚಾರ, ಅಥವಾ ಯಾವುದಾದ್ರು ಕುಡಿಯೋದು ಅಥವಾ ದುಶ್ಚಟಗಳು, ಯಾವುದಾದ್ರೂ ಒಂದು ವಿಚಾರ ನಮ್ಮ ತಲೆಯಲ್ಲಿ ಒಕ್ಕಿತ್ತು ಅಂದರೆ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಎಷ್ಟು ಹೇಳಿದರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಮನಸ್ಸಿನ ನಿಯಂತ್ರಣ, ನಮ್ಮ ಜೀವನ ನಮ್ಮ ಕೈಯಲ್ಲಿರಬೇಕು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಶಾಲೆಯ ಎಲ್ಲರಿಗೂ, ವಿಶೇಷವಾಗಿ ಶರಣಪ್ಪ ಸುಂಕತ್ ಸರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ನಾಲೆಜ್ ಈಸ್ ಪವರ್. ಕಲಿಕೆಗೆ ಅಭಿರುಚಿ, ಆಲಿಸುವ ಭಾವನೆ ಜೊತೆಗೆ ಪ್ರಶ್ನೆ ಮಾಡುವ ಮನೋಭಾವನೆ ವಿದ್ಯಾರ್ಥಿಗಳಿಗೆ ಇರಬೇಕು. ಶಿಕ್ಷಣದಲ್ಲಿ ಬದಲಾವಣೆ ಆಗಬೇಕಂದ್ರೆ ಕೇವಲ ಶಿಕ್ಷಕರು ಮಾತ್ರವಲ್ಲ, ಪಾಲಕರು ಸಹ ಪ್ರಮುಖವಾದ ಪಾತ್ರವನ್ನು ವಹಿಸಲಿದ್ದಾರೆ. ಜೊತೆಗೆ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡಾಗ ಮಾತ್ರ ನಾವು ಯಾವುದಾದರೂ ಸಾಧನೆಯನ್ನು ಮಾಡಲು ಸಾಧ್ಯ ಎಂದು ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದಂತಹ ಶಿವನಗೌಡ ಪಾಟೀಲ್ ಸರ್ ಇವರಿಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಶ್ರೀಯುತರ ಬಗ್ಗೆ ಈ ಏನು ಪುಸ್ತಕ ಕಾಣ್ತಾ ಇದೆಯಲ್ಲ, ಛಲ ಬಿಡದ ಸಾಧಕಿಯರು, ಈ ಒಂದು ಪುಸ್ತಕವನ್ನು ಬರೆದಂತಹ ಲೇಖಕರು ಅವರು ಕರ್ನಾಟಕ ಸರ್ಕಾರ ನೀಡುವಂತಹ ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಹೀಗಾಗಿ ಅಂಥವರು ಬಂದು ನಮ್ಮ ಒಂದು ಕರೆಗೆ ಹೋಗೊಟ್ಟು ತಮ್ಮೆಲ್ಲರನ್ನು ಕುರಿತು ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಶಾಲೆಯ ಪರವಾಗಿ, STMC ಪರವಾಗಿ, ಗ್ರಾಮಸ್ಥರ ಪರವಾಗಿ, ಊರಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಲು ಬರಲಿದ್ದಾರೆ ನಮ್ಮ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಅಶೋಕ್ ಸರ್, PDO ಗ್ರಾಮ ಪಂಚಾಯತ್. ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಿಯಾಗಿ ಈ ಸರ್ಕಾರಿ ಪ್ರೌಢಶಾಲೆಯ STMC ಅಧ್ಯಕ್ಷರಿಗೂ ಕೂಡ, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಚುನಾಯಿತ ಜನಪ್ರತಿನಿಧಿಗಳಿಗೆ ಹಾಗೂ ನಮ್ಮ ಉಪಾಧ್ಯಕ್ಷರಿಗೆ, ಈ STMCಯ ಸರ್ವ ಸದಸ್ಯರು ಸಹಿತ ಈ ಬೀಳ್ಕೊಡುಗೆ ಸಮಾರಂಭದ ಒಂದು ಕಾರ್ಯಕ್ರಮದ ಒಂದು ಅವರಿಗೆ ನಾನು ನಮ್ಮನ್ನು ತಿಳಿಸ್ತಾ, ವಿಶೇಷವಾಗಿ ಬೀಳ್ಕೊಡುಗೆ ಸಮಾರಂಭ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳು ಒಂದು ಹಂತ ಬಿಟ್ಟು ಮತ್ತೊಂದು ಹಂತ ತಲುಪುವಂಥ ಕಾಲಘಟ್ಟ. ಸೊ ಹಾಗಾಗಿ ನಾವು ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರು ಹೇಳ್ಕೊತಕ್ಕಂಥ, ಅವರು ಹೇಳಿಕೊಟ್ಟಂಥ ಪಾಠ ಪ್ರವಚನ ಇರ್ಬೋದು, ಆ ಸಿಲೆಬಸ್ ಇರ್ಬೋದು, ಸಬ್ಜೆಕ್ಟ್ ವೈಸು, ಜೊತೆಗೆ ನಮ್ಮ ಪಾಲಕರು ಸಹಿತ ಕಷ್ಟಪಟ್ಟು ನಮ್ಮನ್ನು ಯಾವ ರೀತಿ ತಮ್ಮ ಕಷ್ಟಗಳನ್ನು ನುಂಗಿ ನಮಗೆ ನಲಿವುಗಳನ್ನು ಹೇಳ್ಕೊಡ್ತಾ ಇರ್ತಾರೆ. ಆದರೆ ಆ ಕಷ್ಟದ ಒಂದು ಪರಿಜ್ಞಾನ ನಮಗಿರಲ್ಲ. ಸೊ ಹಾಗಾಗಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಾವೆಲ್ಲರೂ ಸಹಿತ ಗ್ರಾಮೀಣ ಭಾಗದ ಜನರು. ಇವತ್ತು ಶಿಕ್ಷಣ ಹೇಗಿದೆಯಪ್ಪ ಅಂತಂದ್ರೆ, ದುಡ್ಡಿದ್ರೆ ಮಾತ್ರ ಶಿಕ್ಷಣ ಕಲಿಯುವಂಥ ಕಾಲಘಟ್ಟ. ಅಂಥದ್ರಲ್ಲಿ ನಾನು ಕಂಡುಕೊಂಡಾಗೆ ಈ 2.5-3 ತಿಂಗಳಲ್ಲಿ ವಿಶೇಷವಾಗಿ ನಮ್ಮ ಕೊಪ್ಪಳ ತಾಲೂಕಿನೊಳಗಿನ ಇಂಥ ಹೈಸ್ಕೂಲ್ ಗ್ರೌಂಡು ಮತ್ತು ಇಂಥ PU ಕಾಲೇಜು, ಈ ಹೈಸ್ಕೂಲು ನಾನು ನೋಡಿಲ್ಲ. ಆ್ಯಕ್ಚುಲಿ ನಾನು ಡೈರೆಕ್ಟ್ ವರ್ಕ್ ಮಾಡಿದ್ದೀನಿ. ಯಾಕಂದ್ರೆ ಖುಷಿ ಅನಿಸೋ ವಿಷಯ ಏನಪ್ಪ ಅಂತಂದ್ರೆ, ಒಳ್ಳೆಯ ಶಿಕ್ಷಕರ ಸಂಘ ಇದೆ ಇಲ್ಲಿ. ಅಗದಿ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರ್ತಕ್ಕಂಥದ್ದು. ಅದೇ ರೀತಿನ ಈ PU ಕಾಲೇಜಿನ ಕೂಡ ಹಾಗೆ ಇದೆ. ಯಾಕಂದರೆ ನಮ್ಮ ಶಾಲೆ, ನಮ್ಮ ಊರು ನಮಗೆ ಹೆಮ್ಮೆ ಇರಬೇಕು.
ಸೊ ಹಾಗಾಗಿ ಇದರ ಜೊತೆಗೆ ಇಲ್ಲಿ ಕಲ್ತಕ್ಕಂಥ ನಮ್ಮ ಇಬ್ಬರು ಫ್ರೆಂಡ್ಸ್ ಸಹಿತ ಇವತ್ತು ಒಬ್ಬ ಹೈಸ್ಕೂಲ್ ಟೀಚರ್ ಆಗಿದ್ದಾರೆ, ಒಬ್ಬರು FDC ಆಗಿದ್ದಾರೆ. ಯಾಕಂದರೆ ಹೇಳಬೇಕಾಗತಕ್ಕಂಥ ವಿಷಯ. ಸೊ ಹಾಗಾಗಿ ಬಹಳಷ್ಟು ಖುಷಿಯ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಮುದ್ದು ವಿದ್ಯಾರ್ಥಿನಿಯರಿಗೆ ಒಂದು ಸಣ್ಣ ಚಿಕ್ಕ ಕಥೆ ಹೇಳ್ತೇನೆ, ನಾನು ಜಾಸ್ತಿ ಮಾತಾಡೋಕೆ ಹೋಗುವುದಿಲ್ಲ. ಆಸಾಂ ರಾಜ್ಯದ ಒಬ್ಬ ಕಂದೂರಿ ಮಾಲಾ ಅಂತ ಒಂದು ಚಿಕ್ಕ ಗ್ರಾಮ, ಹಿಮಾ ದಾಸ್ ಅನ್ನೋ ಒಂದು ಚಿಕ್ಕ ಹುಡುಗಿ. ಅವಳು ಡೇಟ್ ಆಫ್ ಬರ್ತ್ ಸಹಿತ ಜನವರಿ 9, 2000 ಇಸ್ವಿ ಅವಳು ಹುಟ್ಟಿದ್ದು. ಭಾಳ ಮಂದಿಗೆ ಒಂದು 25 ವರ್ಷ ಇರ್ಬೇಕು ಆ ಎಮ್ಮಗ. ಆದರೆ ನೋಡ್ರಿ, ನಮ್ಮ ವಿದ್ಯಾರ್ಥಿ ಜೀವನದಾಗ ನಾವು ಮಾಡಲೇಬೇಕಂತ ಹಠ ತೊಟ್ಟಪ್ಪ ಅಂತಂದ್ರೆ ಏನಾದರೂ ಮಾಡ್ಬೇಕಂದ ಶಿ ಈಸ್ ಇನ್ಸ್ಪೈರ್ ಅಸ್. ಯಾಕಪ್ಪ ಅಂತಂದರೆ ಅವಳು 7th ಓದ್ತಾ ಇರಬೇಕಾದ್ರೆ ಪಿ ಟೀಚರು ಏನು ಮಾಡ್ತಾ ಇದ್ದಾರೆ, ಫುಟ್ಬಾಲ್ ಆಡಿಸ್ತಾ ಇರ್ತಾರೆ. ಅದು ಇಂಥ ಹಳ್ಳಿಯಂಥ ಗ್ರಾಮನೇ ಕಂದೂರಿ ಮಾಲಾ ಅನ್ನೋದು. ಸೊ ಏನಾಗೈತೆ, ಪಿ ಟೀಚರ್ ಆ ಫುಟ್ಬಾಲ್ ಆಡೋ ಹೊತ್ನಾಗ ಆ ಹುಡುಗಿ ಓಡೋದ ನೋಡ್ತಾರೆ. ಅದು ಭಾಳಷ್ಟು ಸ್ಪೀಡಾಗಿ ಓಡ್ತಾ ಇತ್ತು. ಫುಟ್ಬಾಲಿಗೆ ಭಾಳ ದೈಹಿಕ ಕ್ಷಮತೆ ಇರಬೇಕು, ಜೊತೆಗೆ ರನ್ನಿಂಗ್ ಸ್ಪೀಡಪ್ ಇರಬೇಕು. ಆ ಪಿ ಟೀಚರ್ ಗುರುತಿಸಿ, ಆ್ಯಕ್ಚುಲಿ ಬಡ ಹುಡುಗಿ ಆಕಿ ರಂಜಿತ್ ದಾಸ್ ಅಂತ, ಅವರಪ್ಪ ರೋಹಿಣಿ ದಾಸ್ ಅಂತ ಅವ್ರ ತಾಯಿ. ಆ ತಾಯಿ ಕೂಡ ಬಹಳಷ್ಟು ಇನ್ನೊಬ್ಬರ ಮನೆಯೊಳಗೆ ಪಾತ್ರೆ ತಿಕ್ಕಿ ಇನ್ನೊಬ್ಬರು ಹೊಲ ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾಳೆ. ಇವರಾದ್ರೂ ರಂಜಿತ್ ದಾಸ್ ಆದರೂ ಕೂಡ ಅವರಪ್ಪನೂ ಕೂಡ ಇನ್ನೊಬ್ಬರ ಶ್ರೀಮಂತರ ಮನೆಯಲ್ಲಿ ಯಾವುದೋ ಒಂದು ಕೂಲಿ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಬಡ ಕುಟುಂಬದ ಒಂದು ಅವರ ಒಂದು ತಾಕತ್ತು, ಅವರ ಛಲ, ಅವರ ಪರಿಶ್ರಮ ಹೇಗಿರ್ತಂದ ಬಗ್ಗೆ ನಾವು ನಮ್ಮ ಗ್ರಾಮೀಣ ಪ್ರತಿಭೆಗಳು ಗುರುತಿಸ್ಬೇಕಂತಕ್ಕಂಥದ್ದು ಒಂದು ಎಕ್ಸಾಂಪಲ್, ಚಿಕ್ಕ ಎಕ್ಸಾಂಪಲ್. ಏನು ಮಾಡ್ತಾರೆ, ಆ ಪಿ ಟೀಚರ್ ಏನು ಮಾಡ್ತಾರೆ, ಆ ಒಂದು ವಿದ್ಯಾರ್ಥಿನ ಒಂದು ಪ್ರತಿಭೆ ಗುರುತಿಸಿ, ಬೇಡ ಈ ಫುಟ್ಬಾಲ್ಗೆ ಅಷ್ಟೇ ಸೀಮಿತ ಬೇಡ, ಅಥ್ಲೆಟಿಕ್ಸ್ ಅಂತ ಒಂದು ಗೇಮ್ ಐತೆಮ್ಮ, ಅದಕ್ಕೆ ಅಥ್ಲೆಟಿಕ್ಸ್ ನೀವು ಪ್ರಿಪ್ರೇಷನ್ ಮಾಡಿ. 2018ಕ್ಕೆ UAAF ಅಂತಂದು ಅಥ್ಲೆಟಿಕ್ಸ್ಗೆ ಗೇಮ್ಗೆ ಆಯ್ಕೆ ಅನುಕೂಲ ಆಗುತ್ತೆ ಅಂತಂದು ಆಕೆ ಹುರುಮಿಸ್ತಾನೆ. ಜೊತೆಗೆ ಆ ಹೆಡ್ ಮಾಸ್ಟರ್ನ ಕಟ್ಟಿಕೊಂಡು, ಆ ಆಡಳಿತ ಮಂಡಳಿ ಕಟ್ಟಿಕೊಂಡು ಆ ಎಮ್ಮನ್ನು ತಾಲೂಕು ಲೆವೆಲ್ಗೆ ಕಳಿಸ್ಕೊಡ್ತಾರೆ. ತಾಲೂಕು ಲೆವೆಲ್ಗೆ ಫಸ್ಟ್ ಬರ್ತಾಳೆ. ಜೊತೆಗೆ ಜಿಲ್ಲಾ ಮಟ್ಟದೊಳಗೆ ಫಸ್ಟ್ ಬರ್ತಾಳೆ, ರಾಜ್ಯ ಮಟ್ಟದೊಳಗೂ ಫಸ್ಟ್ ಬರ್ತಾರೆ. ಆ ಸ್ಟೂಡೆಂಟ್ ಕೂಡ ಬರಿಗಾಲಲ್ಲೇ ಹೊಡಿತಾಳೆ ಅಮ್ಮ, ಯಾಕಂದ್ರೆ ಬಡ ಕುಟುಂಬ. ರಾಷ್ಟ್ರೀಯ ಮಟ್ಟಕ್ಕೂ ಆಯ್ಕೆ ಆಗುತ್ತಾಳೆ. ಯಾರು? ಹಿಮಾ ದಾಸ್. ಅದಾಗಿ ಕೂಡ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆದಾಗ ಯಾರೋ ಪೇರೆಂಟ್ಸು ಅದರ ಕೋಚು ಕಳಿಸ್ಕೊಡೋಕೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಆ ಕೋಚು ಜೊತೆಗೆ ಅವ್ರ ಅಪ್ಪನೂ ಹೋಗಿರ್ತಾನೆ, ಯಾರೋ ರಂಜಿತ್ ದಾಸ್ನೂ ಹೋಗಿರ್ತಾನೆ. ಆ ಮಗಳ ಓಡೋದನ್ನು ನೋಡಿ ಅವ್ನ ಕಣ್ಣೀರು ಬರ್ತೈತಿ. ಜೊತೆಗೆ ಆ ಹುಡುಗಿನೂ ಕೂಡ ಅವರಪ್ಪ ಯಾವುದೋ ಒಂದು ಗ್ಯಾಲರಿ ನಿಂತಿರ್ತಾನೆ. ಯಾಕಂದ್ರೆ ನ್ಯಾಷನಲ್ ಲೆವೆಲ್ ಗೇಮ್ಸ್ ಅಪ್ಪ ಅಂತಂದ್ರೆ 10,000 ಜನ ಇರ್ತಾರೆ. ನ್ಯಾಷನಲ್ ಗೇಮ್ ಅಂದರೆ ಅವ್ರ ಅಪ್ಪನ ಕಷ್ಟ, ಅವ್ರ ಅಮ್ಮನ ಕಷ್ಟ ಓಡುವಂತೆ ನೆನಪಾಗುತ್ತೆ ಆ ಹುಡುಗಿಗೆ. ಇಲ್ಲ, ನಾನು ಇದನ್ನು ಏನಾದ್ರು ಸಾಧನೆ ಮಾಡಿ ತೋರಿಸ್ಬೇಕನ್ನೋ ಉದ್ದೇಶ. ಏನು ಮಾಡ್ತಾರೆ, 1ನೇ ರೌಂಡು 2ನೇ ರೌಂಡ್ ಓಡ್ತಾ ಇರ್ತಾಳೆ. ಆ ಹುಡುಗಿಗೆ ರಿಕಾಲ್ ಮಾಡ್ಕೊತ, ಏನು ನಾ ಏನು ಗೇಮ್ ಮಾಡಲೇಬೇಕು, ನಾವು ಗೆಲ್ಲಲೇಬೇಕು, ಗೆದ್ದು ತೋರಿಸ್ಲೇಬೇಕಂತಂದು ಹಠ ತೊಟ್ಟಂಥ ಹಿಮಾ ದಾಸ್ ಫೈನಲ್ ರೌಂಡ್ನಲ್ಲಿ ರಾಷ್ಟ್ರೀಯ ಮಟ್ಟಕ್ಕೂ ಚಾಂಪಿಯನ್ ಆಗ್ತಾಳೆ, ರಾಷ್ಟ್ರ ಮಟ್ಟದಲ್ಲೂ ಗೋಲ್ಡ್ ಮೆಡಲ್ ತೊಗೊಂಬರ್ತಾಳೆ. ಇದನ್ನು ಗುರುತಿಸ್ತಕ್ಕಂಥ ನಮ್ಮ ಆಗಿನ ಅಸ್ಸಾಂ ರಾಜ್ಯ 2018, ಇದೇನು 100 ವರ್ಷದ ಕಥೆ ಅಲ್ಲ, ಕೇವಲ 8 ವರ್ಷದ ಕಥೆ ಹೇಳ್ತಾ ಇದ್ದೀನಿ ನಾನು, ಮತ್ತು ಟ್ರುತ್ ಇದು. ಸೊ ಹಾಗಾಗಿ ಜೊತೆಗೆ ಏನಾಗೈತೆ, 167 ರಾಷ್ಟ್ರಗಳು ಪ್ರತಿಸ್ತಕ್ಕಂಥ ಅಂಡರ್-20 ಚಾಂಪಿಯನ್ಶಿಪ್ನಲ್ಲಿ ಈ ಹುಡುಗಿಗೆ ಅವಕಾಶ ಸಿಗುತ್ತೆ. 167 ರಾಷ್ಟ್ರಗಳು ಭಾಗವಹಿಸ್ತಕ್ಕಂಥ ಆ ಚಾಂಪಿಯನ್ಶಿಪ್ನಲ್ಲಿ, ಅಥ್ಲೆಟಿಕ್ಸ್ನಲ್ಲಿ, ವಿಶೇಷವಾಗಿ ಅಥ್ಲೆಟಿಕ್ಸ್ ಇವೆಂಟ್ಸ್ ಅಂತಂದು ಆ ಒಂದು ಟ್ರ್ಯಾಕ್ ಅದು. ಅದರಲ್ಲಿ ಈ ಅಮ್ಮ ನ್ಯೂಯಾರ್ಕಿಗೆ ಹೋಗ್ತಾಳೆ. ನ್ಯೂಯಾರ್ಕಿಗೆ ಹೋಗ್ತಕ್ಕಂಥ ಅಲ್ಲಿ 167 ಕಂಟ್ರೀಸ್ ಅಥ್ಲೆಟಿಕ್ಸ್ ಬಂದಂತಿರ್ತಾರಲ್ಲ, ಎಲ್ಲರೂ ಬ್ರ್ಯಾಂಡೆಡ್ ಶೂ ಬಿಟ್ಟಿರ್ತಾರೆ. ಬ್ರ್ಯಾಂಡೆಡ್ ಶೂ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಹಾಗಾಗಿ ಈ ಅಮ್ಮ ಬ್ರ್ಯಾಂಡೆಡ್ ಶೂ, ನಾರ್ಮಲ್ ಶೂಸ್ ಕೊಡಿಸಿರ್ತಾರೆ ಅವರಪ್ಪ. ಆ ಶ್ರೀಮಂತ ಮೇಲೆ 3,000 ರೂಪಾಯಿ ಕೊಟ್ಟು ನಾರ್ಮಲ್ ಶೂಸ್ ಕೊಡಿಸಿರ್ತಾಳೆ. ನನ್ನ ಮಗಳು ರಾಷ್ಟ್ರೀಯ ಮಟ್ಟದ ಆಯ್ಕೆ ಆದರೂ ಕೂಡ ಬರಿಗಾಲಲ್ಲಿ ಓಡಿ ಸಣ್ಣ ಪುಟ್ಟ ಅಂಗಾಲಿಗೆ ನೋವಾದರೂ ಸಹಿತ ಮುಂದೆ ಆಗಬಾರ್ದು. ಈಗ ಬೇರೆ ಮಕ್ಕಳು ನೋಡಿರ್ತಾನೆ ಅವರಪ್ಪ. ಅದಾಗಿ ಕೂಡ ನನ್ನ ಮಗಳು ಬರಿಗಾಲಲ್ಲಿ ಓಡಿದ್ರು ಕೂಡ ಗೋಲ್ಡ್ ಮೆಡಲ್ ಚಾಂಪಿಯನ್ ತೊಗೊಂಡ ಅಂತಂದ್ರೆ ನನ್ನ ಮಗಳ ತಕ್ಕ ಏನೋ ಒಂದು ಶಕ್ತಿ ಐತಿ, ಆಕೆ ತ್ಯಾಕ್ ಒಂದು ಏನೋ ಒಂದು ಸಾಧನೆ ಐತೆ ಅಂತ ಗುರುತಿಸ್ತಕ್ಕಂಥ ಅವರಪ್ಪ ಕೇವಲ 3,000 ರೂಪಾಯಿ ಶೂಸ್ ಕೊಡಿಸಿರ್ತಾನೆ. ಅದನ್ನೇ ದೊಡ್ಡ ಸಾಧನೆ ಅಂತಂದು ಆ ಹಿಮಾ ದಾಸ್ ಉಟ್ಕೊಂಡು ನ್ಯೂಯಾರ್ಕ್ ಆ ಗ್ರೌಂಡ್ನಲ್ಲಿ ಟ್ರ್ಯಾಕಿಂಗ್ ಇವೆಂಟ್ಸ್ನ ಹೋಗ್ಬೇಕಾದ್ರೆ ಆ ಹುಡುಗಿ ಭಾಳಷ್ಟು ನೋವು ಅನಿಸುತ್ತೆ.
ಇಲ್ಲ ಇದು ನಾನು ನಮ್ಮಪ್ಪ, ನನ್ನ ತಾಯಿ, ನನ್ನ ಕೋಚ್, ನನ್ನ ಪಿ ಟೀಚರ್ಗೆ, ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಏನಾದರೂ ನಾ ಕೊಂಡೊಯ್ಬೇಕಲ್ಲ ಅಂತಂದು ಮನಸ್ಸಿನಾಗ ಆಕೆಗೆ ಸಂಕಲ್ಪ ಮಾಡ್ಕೊತಾಳೆ. ಇಷ್ಟೇ ತಡ ಅಲ್ಲಿರ್ತಕ್ಕಂಥ ಎಲ್ಲ ಅಥ್ಲೆಟಿಕ್ಸ್ಗಳು ಆ ಬ್ರ್ಯಾಂಡೆಡ್ ಶೂ ಹಾಕ್ಕೊಂಡಿರ್ತಾರೆ. ಈ ಹುಡುಗಿ ನಾರ್ಮಲ್ ಶೂ ಹಾಕ್ಕೊಂಡಿರ್ತಾಳೆ, ನಾವೇನು ಕೂಡ ನಾರ್ಮಲ್ ಶೂ ಹಾಕ್ಕೊಂಡಿರ್ತಾಳೆ. ಎಲ್ಲರೂ ಅಪಹಾಸ್ಯ ಮಾಡ್ತಾರೆ. ಅಪಹಾಸ್ಯ ಗೊತ್ತಾಗುತ್ತೆ ನೋಡ್ರಿ, ಅಪಹಾಸ್ಯ ಮಾಡ್ತಾರೆ. ಆ ಹುಡುಗಿ ಏನು ಮಾಡ್ತಾಳೆ, ಯಾವುದೋ ಅಡ್ವರ್ಟೈಸ್ಮೆಂಟ್ ಬಂದಂಥದ್ದು ರೈಲ್ವೆದೊಳಗೆ ಅಡಿದಾಸ್ ಅಂತಂದು ಶೂಸ್ ಗೊತ್ತಿರುತ್ತೆ ಹುಡುಗಿ ಹಾಕಿ ತನ್ನ ಸ್ಕೆಚ್ ಪೇನ್ ಮೇಲೆ ಟ್ರ್ಯಾಕಿಗೆ ಶೂಸ್ ಸೈಡ್ ಬಾಜು ಅಡಿದಾಸ್ ಅಂತಂದು ಹೆಸರು ಬರ್ಕೊಂತಾಳ ಹಿಮಾದಾಸ್. ಕೇವಲ ಆಕೆಗೆ 17 ವರ್ಷ 6 ತಿಂಗಳು ಆ ಟೈಮ್ನಾಗ. ಅಂದರೆ ನಾನು ಕೂಡ ಭಾರತದಿಂದ ಆಗಮಿಸಿದ್ದೀನಿ, ನಂದು ಒಂದು ಬ್ರ್ಯಾಂಡೆಡ್ ಐತೆ, ನಾವು ಒಂದು ದೇಶಕ್ಕೆ ಹಾಕುವಂತಾಳ. ಆದರೂ ಕೂಡ 8 ರೌಂಡ್ಸ್ ಇರ್ತಾವೆ ಆ ಇವೆಂಟ್ಸ್ನಲ್ಲಿ. 6 ರೌಂಡ್ಸ್ ತನ್ನ ಓಡ್ತಾಳೆ, ಹಿಂದೆ ಬರ್ತಾಳೆ ಅಮ್ಮ, ಹಿಂದೆ ಬೀಳ್ತಿರ್ತಾಳೆ. ಅದು ಆ ಛಲ, ಆ ಕೆಚ್ಚೆದೆ ಎಲ್ಲಿ ಬಂತೋ ಗೊತ್ತಿಲ್ಲ. ಆ ಅಮ್ಮ ಅವ್ರ ಅಪ್ಪನ ಕಷ್ಟ, ಅವ್ರ ಟೀಚರ್ ಪರಿಶ್ರಮ, ಪಿ ಟೀಚರ್ ಪರಿಶ್ರಮ ಜೊತೆಗೆ ನಾನು ಇದನ್ನು ಚಾಂಪಿಯನ್ ಆಗಲೇಬೇಕು, ನಮ್ಮ ದೇಶಕ್ಕೆ ನಾನು ಗೋಲ್ಡ್ ಮೆಡಲ್ ತೊಗೊಳ್ಲೇಬೇಕಂತಂದು ಆ ಅಮ್ಮ ಏನು ಮಾಡ್ತಾಳೆ, ಇನ್ನು ಕೊನೆ 2 ರೌಂಡ್ನಲ್ಲಿ ಭಾಳಷ್ಟು ಪರಿಶ್ರಮ ಪಟ್ಟು ಓಡ್ತಾಳೆ. ಕಣ್ಣು ಮುಚ್ಕೊಂಡು ಓಡ್ತಾಳೆ. ಕಣ್ಣು ಮುಚ್ಕೊಂಡು ಓಡ್ತಾಳಲ್ಲ, ಕೊನೆಗೆ ಇನ್ನೇನು 8-10 ಸೆಕೆಂಡ್ ಇರ್ತೈತಿ ಇವೆಂಟ್ಸ್ ಇನ್ನೇನು ಕ್ರಾಸ್ ಆಗ್ಬೇಕನ್ನಕ ಫಾಸ್ಟಿಂಗ್ ಟೈಮ್. ಈವನ್ ಫಸ್ಟ್ ಬಂದೇ ಬರ್ತಾಳೆ. ಅವ್ರ ಅಪ್ಪನ ಕಣ್ಣಂಚನೆ ನೀರು ಬರ್ತಾವೆ. ಆ ಅಮ್ಮ ಬಂದು ಸೈಡ್ ಬಂದು ರನ್ನಿಂಗ್ ಮಾಡಿದಷ್ಟೇ ಕಡೆ ಸೈಡ್ ಬಂದು ಆ ಅಮ್ಮ ಆಯಾಸ ಆಗಿರ್ತೈತಿ, ಬಂದಿರ್ತಾಳೆ. ತದನಂತರ ಅವ್ರ ಅಪ್ಪ ಬಂದು ಆ ಅಮ್ಮನ ಹಗ್ ಮಾಡಿಕೊಂಡು ಕಣ್ಣಲ್ಲಿ ಆರೈಸ್ತಾನ. ನನ್ನ ಮಗಳು ಫಸ್ಟ್ ಬಂದಳು ಅನ್ನೋ ಒಂದು ಉದ್ದೇಶಕ್ಕೆ ಅವನಿಗೇನಾಗುತ್ತೆ, ಬಹಳಷ್ಟು ಸಂತೋಷವಾಗಿ ಬರ್ತಾ ಇರ್ತಾನೆ. ಅಂದರೆ ಇದರ ಉದ್ದೇಶ ಏನಪ್ಪ ಅಂತಂದರೆ, ಒಬ್ಬ ಬಡ ಹೆಣ್ಣು ಮಗಳು ಸಹಿತ ಏನಾದರೂ ಮಾಡಬೇಕನ್ನೋ ಉದ್ದೇಶದಿಂದ ಆ ದೊಡ್ಡ ಸಾಧನೆ ಮಾಡಿದ್ಲು. ಇವತ್ತು ಆಕೆಗೆ ಗೋಲ್ಡನ್ ಗರ್ಲ್ ಸ್ಟ್ರೀಕ್ ಅವಾರ್ಡ್ ಸಿಕ್ಕಿದೆ. ಇವತ್ತು ಆ ಅಮ್ಮ ಅಸ್ಸಾಂ ರಾಜ್ಯದ ಒಂದು DSP SP ಸುಬ್ರಹ್ಮಣ್ಯ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಆಕೆಗೆ ಅರ್ಜುನ್ ಅವಾರ್ಡು ಕೂಡ ಸಿಕ್ಕಿದೆ. ಕೇವಲ 25 ವರ್ಷ ಎಮ್ಮೆಗೆ ಇವಾಗ. ಸೊ ಹಾಗಾಗಿ ನಾವು ಮಾಡಬೇಕಂತ ಅಂದ್ಕೊಂಡಿವಪ್ಪ ಅಂತಂದ್ರೆ ಏನಾದರೂ ಮಾಡ್ಬೋದು ಅನ್ನೋ ಒಂದು ಚಿಕ್ಕ ಎಕ್ಸಾಂಪಲು ನಮ್ಮ ಹಿಮಾದಾಸ್ ಅವರು. ಮುಂದೇನಾದ್ರು ಕೇಳ್ರಿ. ನಂತರ ಅಡಿದಾಸ್ MD ಅವರು ಆ ಮುಂದೆ ಯಾವುದೋ ಒಂದು ಲೋಕಲ್ ಪೇಪರ್ನವರು ಆಕಿದ ಅದನ್ನು ಯಶೋಗಾಥೆ ಬರೀತಾರೆ. ಆ ಯಶೋಗಾಥೆ ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೆ. ಆ ಹಿಮಾದಾಸರ ಮನೆಗೆ ಕಂದೂಲಿ ಮಾಲಿನ ಹಳ್ಳಿ ಮನೆಗೆ ಆ MD ಅಡಿದಾಸ್ MDನೇ ಬಂದು, ಇಲ್ಲ ನಮ್ಮ ಬ್ರ್ಯಾಂಡೆಡ್ಗೆ ನೀವು ಅಂಬಾಸಡರ್ ಆಗಿರಂತಂದು ಬರ್ತಾರೆ. ನಮ್ಮ ಕಂಪ್ನಿ ನೀವು ರಾಯಭಾರಿರಂತ ಬಂದು ಆ ಅಮ್ಮಗೆ ರಾಯಭಾರಿ ಆಗಿಬಿಟ್ಟು ಗೊತ್ತೈತೆ ನಿಮಗೆ. ಇವತ್ತು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ರಾಯಭಾರಿ ಆದಪ್ಪ ಅಂದ್ರೆ ಕೋಟಿ ಗಂಟೆ ರೊಕ್ಕ ತೊಗೊಂತಾಳೆ. ಆ ಅಮ್ಮ ಕೋಟಿ ಗಂಟೆ ದುಡ್ಡು ತೊಗೊಳಲ್ಲ. ಆ ಬಂದಂಥ ದುಡ್ಡನ್ನು ತಮ್ಮ ಸ್ಕೂಲ್ಗೆ ಮತ್ತು ಶಾಲಾ ಮಕ್ಕಳಿಗೆ ಒಂದು ಉಡುಗೊರೆ ಕೊಡಿ ಅಂತಂದು ತೊಗೊಳ್ಳೋ ವ್ಯವಸ್ಥೆ ಮಾಡ್ತಾರೆ. ಅಂದರೆ ಇದರ ಉದ್ದೇಶ ಏನಪ್ಪ ಅಂತಂದರೆ, ಮಾಡ್ಬೇಕನ್ನೋ ಛಲ ಇತ್ತು ಮನುಷ್ಯನ ಇತ್ತಪ್ಪ ಅಂತಂದ್ರೆ ರನ್ನಿಂಗ್ನಲ್ಲಿ ಆ ಒಂದು ಒಳ್ಳೆ ಛಲ ಪರಿಶ್ರಮ ಇತ್ತು ಹೋದು. ಅದೇ ರೀತಿನ ನೀವು ಯಾವುದಾದ್ರು ಒಂದು ಸಂಗೀತ ಇರ್ಬೋದು, ಯಾವುದೇ ಒಂದು ಕ್ರಿಕೆಟ್ ಇರ್ಬೋದು, ವಾಲಿಬಾಲ್, ಕಬಡ್ಡಿ ಇರ್ಬೋದು. ಇವತ್ತೆಲ್ಲ ಪ್ರೋ ಕಬಡ್ಡಿ ನೀವು ನೋಡ್ತಿರ್ತೀರಿ, IPLನೆಲ್ಲ ನೋಡ್ತಿರ್ತೀವಿ. ಯಾಕಂದ್ರೆ ಗ್ರಾಮೀಣ ಮಕ್ಕಳನ್ನ ಇವತ್ತು ಪ್ರತಿಭೆ ಹೊಂದಿಸ್ತಾರೆ. ನಮ್ಮ ಬಿಜಾಪುರದಲ್ಲ ಪ್ರೋ ಕಬಡ್ಡಿ 3 ಜನ ಹೋಗಿದ್ದಾರೆ ನಮ್ಮ ಕರ್ನಾಟಕದ ಹತ್ರನ. ಸೊ ಹಾಗಾಗಿ ನಮ್ಮ ಗ್ರಾಮೀಣ ಪ್ರತಿಭೆ ಎದಕ್ಕೂ ಕಡಿಮೆ ಇಲ್ಲ. ನಾವು ಮಾಡ್ಬೇಕಂತಂದು ಹಠ ತೊಟ್ಟಪ್ಪ ಅಂತಂದ್ರೆ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಉದ್ದೇಶಕ್ಕೆ ಮಹಂತೇಶ್ ಬಿಳಿಗೆ ಆಗಿರ್ಬೋದು, ಮನೆ IAS ಆಫೀಸರ್ ತಿಳ್ಕೊಂಡ್ರಲ್ಲ ಮಹಂತೇಶ್ ಬಿಳಿಗಿ ಅವರೊಂದು ಯಶೋಗಾಥೆ ಹೋದ್ರೆ ಗೊತ್ತಾಗತ್ತೆ. ಅಂದರೆ ನಾವು ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಂಥವು ನೋಡೋಕ್ಕಿಂತ ಅದೆಲ್ಲ ಒಳ್ಳೆ ಏನು ಮುಂದೆ ಬರ್ತಕ್ಕಂಥ ಸಾಧಕರನ್ನು ನೀವು ಓದಿದಪ್ಪ ಅಂತಂದ್ರೆ ಏನೋ ಒಂದು 5 to 10% ನಾವು ಮಾಡ್ಬೇಕಲ್ಲ ಒಂದು ಛಲ ಬರ್ತೈತಿ. ಜೊತೆಗೆ ನಮ್ಮ ಶಿಕ್ಷಕರು ಮತ್ತು ನಮ್ಮ ಪೇರೆಂಟ್ಸ್ ನಮಗೇನು ದಾರಿದೀಪ ಆಗಿ ನಮ್ಮ ದಾರಿ ತೋರಿಸ್ತಾರಲ್ಲ, ನಾವೆಲ್ಲರೂ ಕೂಡ ಅದನ್ನು ಪಾಲಿಸ್ಬೇಕು. ನಾವು ಮುಂದುವರಬೇಕಂತ ವಿದ್ಯಾರ್ಥಿಗಳಿಗೆ ನನ್ನ ಒಂದೆರಡು ಕೀ ಮಾತು ಹೇಳ್ತಾ ಇಲ್ಲಿಗೆ ನಾನು 2 ಮಾತು ಮುಗಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ. Hard work is root of success.
ಒಂದು ಕುಗ್ರಾಮದಲ್ಲಿ ಹುಟ್ಟಿದಂತಹ ಒಬ್ಬ ಬಾಲಕಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ಹಿಮಾದಾಸ್ ಅವರ ಕುರಿತು ತಮಗೆ ಪ್ರೇರಣೆ ನೀಡಿದಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಅಶೋಕ್ ರಾಂಪುರ್ ಸರ್ PDO ಇವರಿಗೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈಗ ಮತ್ತೋರ್ವ ಮುಖ್ಯ ಅತಿಥಿಗಳಿಂದ ಅನಿಸಿಕೆ ಶ್ರೀಯುತ ಚನ್ನಕೃಷ್ಣ ಗೊಲ್ಲರ್ ಸರ್, ಹಿರಿಯ ಸದಸ್ಯರು ಗ್ರಾಮ ಪಂಚಾಯಿತಿ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ SDMC ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಹಾಗೂ ಊರಿನ ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂಥ ಕಾಸಯ್ಯ ಸ್ವಾಮಿಯವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಹಾಗೂ SDMC ಸದಸ್ಯರೇ ಹಾಗೂ ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಪ್ರೌಢಶಾಲೆಯ ಸಹಶಿಕ್ಷಕರೇ ಹಾಗೂ ಊರಿನ ಪ್ರಮುಖ ಗಣ್ಯ ವ್ಯಕ್ತಿಗಳು, ಇವತ್ತಿನ ಈ ಒಂದು ಕಾರ್ಯಕ್ರಮ 10ನೇ ತರಗತಿಯ ಮಕ್ಕಳಿಗೆ ಬೀಳ್ಕೊಡುವ ಸಮಾರಂಭ. 9ನೇ ತರಗತಿಯವರು 10ನೇ ತರಗತಿಯವರಿಗೆ ಬೀಳ್ಕೊಡುವ ಸಮಾರಂಭವನ್ನು ನಾವು ಪ್ರತಿ ವರ್ಷವೂ ಈ ಒಂದು ಆಚರಣೆಯನ್ನು ಮಾಡಿಕೊಂತ ಬಂದಿದ್ದೇವೆ. ಹಾಗೆ ನಮ್ಮ ಈ ಶಾಲೆಯ ಆವರಣದಲ್ಲಿ 1ನೇ ತರಗತಿಯಿಂದ PUC ಸೆಕೆಂಡ್ ಇಯರ್ವರೆಗೆ ಇದೆ. 1ನೇ ತರಗತಿಯವರು 8ನೇ ತರಗತಿಯವರು 9ನೇ ತರಗತಿಯವರೆಗೆ ಬೀಳ್ಕೊಡ್ತಾರೆ. 9ನೇ ತರಗತಿಯವರು 10ನೇ ತರಗತಿಯವರಿಗೆ ಬೀಳ್ಕೊಡೋ ಸಮಾರಂಭ ಮಾಡ್ತಾರೆ. ಹಾಗೆ PUC ಅವರು ಸಹ ಫಸ್ಟ್ PUC ಅವರು ಸೆಕೆಂಡ್ PUC ಅವರಿಗೆ ಬೀಳ್ಕೊಡೋ ಸಮಾರಂಭವನ್ನು ಈ ಒಂದು ಒಂದೇ ಶಾಲಾ ಆವರಣದಲ್ಲಿ ನಾವು 3 ಫಂಕ್ಷನ್ಗಳನ್ನು ಪ್ರತಿ ವರ್ಷವೂ ಮಾಡುತ್ತೇವೆ. ಎಷ್ಟು ಸಂತೋಷದ ವಿಷಯ ನೋಡ್ರಿ. ಒಂದು ಕೊಪ್ಪಳ ತಾಲೂಕಿನ ಗ್ರಾಮದ ನಮ್ಮ ಗ್ರಾಮ ಪಂಚಾಯತಿ ಇಂಥ ಒಂದು ಹಳ್ಳಿಯಲ್ಲಿ ಒಂದೇ ವೇದಿಕೆಯಲ್ಲಿ 3 ಸಂಸ್ಥೆಗಳಾದವೆಂದರೆ ಬಹಳ ಸಂತೋಷದ ವಿಷಯ. ನೀವೆಲ್ಲರೂ ಬಹಳ ಪುಣ್ಯ ಮಾಡಿದ್ದೀರಿ. ಒಂದು ಕಾಲಕ್ಕೆ ನಮ್ಮ ಬಂಡಿ ಹರ್ಲಾಪುರದಲ್ಲಿ ಕೇವಲ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಅಷ್ಟೇ ಇತ್ತು. ಇವತ್ತು PUCವರೆಗೆ ಡಿಗ್ರಿವರೆಗೆ ಒಂದು ನಮ್ಮಲ್ಲಿ ಸಂಸ್ಥೆಗಳು ಬೆಳೆಯಲಿಕ್ಕೆ ಮೂಲ ಕಾರಣರು ನಮ್ಮ ಊರಿನ ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂಥ ಕಾಸಯ್ಯ ಸ್ವಾಮಿಯವರು. ಹಾಗೆ ಅವರ ಜೊತೆಗೆ ನಮ್ಮ ಊರಿನ ಎಲ್ಲ ಮುಖಂಡರು ಹೆಚ್ಚಿನ ಹೊತ್ತು ನಮ್ಮ ಕಾಸಯ್ಯ ಸ್ವಾಮಿಯವರು ಓಡಾಡಿ ನಮ್ಮ ಸ್ಕೂಲ್, ನಮ್ಮಲ್ಲಿ ಡಿಗ್ರಿ ಕಾಲೇಜ್ ಆಗಲಿ, PU ಕಾಲೇಜ್ ಆಗಲಿ, ಹೈಸ್ಕೂಲ್ ಆಗಲಿ ಭಾಳ ಶ್ರಮಪಟ್ಟು ನಮ್ಮ ಊರಿಗೆ ಇವೆಲ್ಲ ತಂದು ಕೊಟ್ಟವರು ಮಹಾನ್ ವ್ಯಕ್ತಿ ಅಂದರೆ ನಮ್ಮ ಕಾಸಯ್ಯ ಸ್ವಾಮಿಯವರು ಅಂತೇಳಿ ನಾನು ಎಲ್ಲೇ ಆದರೂ ಕೈ ಎತ್ತಿ ಹೇಳಲಿಕ್ಕೆ ಬಯಸುತ್ತೇನೆ. ಹಾಗೆ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಸ್ಕೂಲ್ ಒಂದೇ ಅಲ್ಲ, ನಮ್ಮಲ್ಲಿ ಒಂದು ನೀರಾವರಿ ಸೊಸೈಟಿಯನ್ನು ಸಹ ಬೆಂಗಳೂರು ಮಟ್ಟಕ್ಕೂ ಹೋಗಿ ಅವರು ಒಂದು ನೀರಾವರಿ ಸೊಸೈಟಿಯನ್ನು ತಯಾರು ಮಾಡಿದ್ದಾರೆ. ಹಾಗೆ ಇನ್ನೊಂದು ಸಹಕಾರಿ ಸಂಘ, ಅದು ಸಹ ನಮ್ಮ ಕಾಸಾಯಜನ ಮುಖಾಂತರ ಆಗಿರೋದು. ಅವರು ಶ್ರಮಪಟ್ಟ ಸಲುವಾಗಿ ನಮ್ಮಲ್ಲಿ ಇವೆಲ್ಲವೂ ಕಾರ್ಯವನ್ನು ಮಾಡ್ತಾ ಇದ್ದಾವೆ. ಹಾಗೆ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳು ಈಗೇನು SSLC ಕೇವಲ ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಬರುವುದು, ಆ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಾಗಿ
ನಮ್ಮೂರಿಗೆ ಕೀರ್ತಿಯನ್ನು ತಂದು ಕೊಡಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಸುತ್ತಾ, ಹಾಗೆ ತಾವೆಲ್ಲರೂ ವಾರ್ಷಿಕೋತ್ಸವ ಪರೀಕ್ಷೆಯಲ್ಲಿ ಪಾಸಾಗಿ ಇಲ್ಲೇ ಇರ್ತಕ್ಕಂಥ ನಮ್ಮ ಕಾಲೇಜಿನಲ್ಲಿ ಇಲ್ಲೇ ನೀವು ಪಕ್ಕದಲ್ಲಿರ್ತಕ್ಕಂಥ ಪಾಸಾಗಿ ತಾವೆಲ್ಲರೂ ಇಲ್ಲೇ ಅಡ್ಮಿಷನ್ ಮಾಡಿಸಿ ನಮ್ಮ ಕಾಲೇಜಿಗೆ ಹೆಚ್ಚಿನ ಒಂದು ಒತ್ತನ್ನು ತಾವು ಇಲ್ಲೇ ಕೊಡಬೇಕಂತ ನನ್ನ ಆಸೆ. ಹಾಗೆ ಟೆಕ್ನಿಕಲ್ ಕೋರ್ಸಿಗೆ ಮಾತ್ರ ಇಲ್ಲಿ ಅದನ್ನು ಬಿಟ್ಟು ಓದುವರೆಲ್ಲರೂ ಈ ಹೊಸಪೇಟೆ ಕೊಪ್ಪಳಕ್ಕೆ ಹೋಗೋದು ಬಿಟ್ಟು ತಾವೆಲ್ಲರೂ ಇಲ್ಲೇ ಒಂದು ಓದಿದರೆ ಭಾಳ ಉತ್ತಮ. ನಮ್ಮಲ್ಲೂ ಸೈನ್ಸ್ ಇದೆ. ಈಗಾಗಲೇ ಈ ವರ್ಷದಲ್ಲಿ ಸೈನ್ಸು 34 ಹುಡುಗಿದ್ದು ಫಸ್ಟ್ ಇಯರ್ಗೆ, ಸೆಕೆಂಡ್ ಇಯರ್ಗೆ 27 ಅದಾವ. ಸೈನ್ಸ್ಗೆ ಹೆಚ್ಚಿನ ಒತ್ತು ತಾವೆಲ್ಲರೂ ಹೊಸಪೇಟೆ, ಬೆಂಗಳೂರು ಹಾಗೂ ಗಂಗಾವತಿ ಹೋಗ್ತಿದ್ರಿ. ಅಲ್ಲಿಗಿಂತ ಹೆಚ್ಚಿನ ಒಂದು ಸವಲತ್ತು ನಮ್ಮ ಕಾಲೇಜಿನಲ್ಲಿ ಇದೆ ಅಂತೇಳಿ ನಾನು ತಮ್ಮೆಲ್ಲರಿಗೆ ತಿಳಿಸಿ ಬಯಸುತ್ತೇನೆ. ಬೇರೆ ಕಾಲೇಜಿಗೆ ಹೋಗಿ ಡೊನೇಷನ್ ಕಟ್ಟಿ ತಾವೆಲ್ಲರೂ ಓದೋ ಬದಲು ನಮ್ಮ ಸರ್ಕಾರ ಶಾಲೆಯಲ್ಲಿ ಓದಿದರೆ ಭಾಳ ಉತ್ತಮ ಅಂತೇಳಿ ನನ್ನ ಒಂದು ಆಸೆ. ಹಾಗೆ ಈ ವೇದಿಕೆ ಮೇಲೆ ನನಗೆ ಮಾತಾಡಲಿಕ್ಕೆ 2 ಮಾತನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಶಾಲಾ ವಾರ್ಷಿಕೋತ್ಸವ ಬೀಳ್ಕೊಡುಗೆ ಸಮಾರಂಭ. ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಗ್ರಾಮದ ಎಲ್ಲ ಬಂಧುಗಳೇ, ಶಿಕ್ಷಕ ಬಂಧುಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಿಯ ವಿದ್ಯಾರ್ಥಿಗಳೇ, ನೀವು ಭಾಗ್ಯಶಾಲಿಗಳು. ಯಾಕೆಂದರೆ ಶಿಕ್ಷಣವನ್ನು ಪಡೆಯುತ್ತಿದ್ದೀರಿ, ಜ್ಞಾನದ ಹಾದಿಯಲ್ಲಿ ಸಾಗುತ್ತಿದ್ದೀರಿ. ಆ ಕಾರಣಕ್ಕಾಗಿ ನೀವು ಭಾಗ್ಯಶಾಲಿಗಳು ಅಂತ ನಾನು ಭಾವಿಸ್ತೀನಿ. ವಿದ್ಯಾರ್ಥಿಗಳೇ, ವಸ್ತುಗಳ ಪ್ರೀತಿಗಿಂತ ಪುಸ್ತಕ ಪ್ರೀತಿ ನಿಮ್ಮಲ್ಲಿ ಇರಬೇಕು. ಪುಸ್ತಕಗಳ ಬಗ್ಗೆ ಪ್ರೀತಿ ಇದ್ದಾಗ ಮಾತ್ರ ಆ ಪುಸ್ತಕ ನಿಮಗೆ ಒಲಿಯುವುದಕ್ಕೆ ಸಾಧ್ಯ ಆಗ್ತದೆ. ಈಗ 6 ವಿಷಯಗಳು ನಿಮಗೆ ಅದಾವು, ನಿಮ್ಮ ಪಾಲಿನ 6 ವಿಷಯಗಳು. 6 ವಿಷಯಗಳ ಬಗ್ಗೆ ಪ್ರೀತಿಯಿಂದ, 6 ವಿಷಯಗಳನ್ನು ಆಸಕ್ತಿಯಿಂದ, ಪ್ರೀತಿಯಿಂದ ಅಭ್ಯಾಸ ಮಾಡಿದಾಗ ಮಾತ್ರ ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗುವುದಕ್ಕೆ ಸಾಧ್ಯವಾಗ್ತದೆ. ಯಾವುದೋ 1, 2 ಅಥವಾ 3 ವಿಷಯಗಳು ನನಗೆ ಬಹಳ ಇಷ್ಟ ಅಂದ್ಕೊಂಡು ಓದೋದು, ಬೇರೆ ವಿಷಯಗಳ ಬಗ್ಗೆ ನಿರ್ಲಕ್ಷ್ಯ ತಾಳೋದು ಸಲ್ಲದು. 6 ವಿಷಯಗಳು ನಿಮ್ಮ ಪಾಲಿಗೆ ಬಂದ ಪಂಚಾಮೃತ. ಅವುಗಳ ಬಗ್ಗೆ ಪ್ರೀತಿ ಮತ್ತು ಆಸಕ್ತಿಯಿಂದ ಓದಿದಾಗ ಮಾತ್ರ ಜ್ಞಾನವನ್ನು ಸಂಪಾದಿಸ್ಬೋದು, ಯಶಸ್ಸನ್ನು ಗಳಿಸ್ಬೋದು. ಹಾಗಾಗಿ 6 ವಿಷಯಗಳ ಬಗ್ಗೆ ಒಂದು ಬ್ಯಾಲೆನ್ಸ್ ಸ್ಟಡಿ, ಸಮಾನವಾಗಿ ಓದ್ತಕ್ಕಂಥ ಒಂದು ಹವ್ಯಾಸವನ್ನು ನೀವು ರೂಢಿಸಿಕೊಳ್ಳಿ. ಈಗ ನನಗೆ ಪುಸ್ತಕದ ಬಗ್ಗೆ ಬಹಳ ಪ್ರೀತಿ ಇದೆ. ಹಾಗಾಗಿ ನನ್ನ ಮನೆಯಲ್ಲಿ ಸುಮಾರು ಒಂದು 2,000 ಅಮೂಲ್ಯ ಗ್ರಂಥಗಳು ನನ್ನ ಮನೆಯನ್ನು ಅಲಂಕರಿಸುವುದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಪುಸ್ತಕ ಪ್ರೀತಿ ಇರಬೇಕು. ಆ ಪುಸ್ತಕ ಪ್ರೀತಿಯನ್ನು ಬೆಳೆಸಿಕೊಳ್ಳ್ರಿ, ರೂಢಿಸಿಕೊಳ್ಳಿ. ಹಾಗೆಯೇ ಬಹಳ ಮುಖ್ಯವಾಗಿ ನಿಮಗೆ ಜನ್ಮ ನೀಡಿದ ತಂದೆ ತಾಯಿಯನ್ನು ಗೌರವಿಸಿ. ಜನ್ಮ ನೀಡುವುದರೊಂದಿಗೆ ಅವರು ನಿಮಗೆ ಭವಿಷ್ಯವನ್ನು ನೀಡುತ್ತಿದ್ದಾರೆ,
ಯಾವತ್ತೂ ಅವರನ್ನು ಗೌರವಿಸಿ. ಹಾಗೆಯೇ ವಿದ್ಯೆ ನೀಡಿದ ಗುರುಗಳನ್ನು ಗೌರವಿಸಿ. ವಿದ್ಯೆಯನ್ನು ನೀಡುವುದರ ಜೊತೆಗೆ ಮಾರ್ಗದರ್ಶನ ಮಾಡುತ್ತಿರುವ ಗುರುಗಳ ಬಗ್ಗೆ ಯಾವತ್ತೂ ಗೌರವ ಇದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹಾಗಾಗಿ ಗುರುಗಳನ್ನು ಯಾವತ್ತೂ ಗೌರವಿಸಿ. ಹಾಗೆಯೇ ಹಿರಿಯರನ್ನು ಗೌರವಿಸಿ. ಅವರು ನಿಮಗೆ ಮಾರ್ಗದರ್ಶನ ಮಾಡಿರ್ತಾರೆ, ನಿಮಗೆ ಬೆಂಬಲ ನೀಡಿರ್ತಾರೆ, ಅವರನ್ನು ಗೌರವಿಸಿ. ತಂದೆ ತಾಯಿ ಗುರು ಹಿರಿಯರನ್ನು ಗೌರವಿಸಿದರೆ ನಿಮ್ಮನ್ನು ನೀವೇ ಗೌರವಿಸಿಕೊಂಡಂತೆ ಅಂತ ಭಾವಿಸಬೇಕು. ಬದುಕು ಕಷ್ಟ ಮತ್ತು ಸುಖಗಳ ಮಿಶ್ರಣವಾಗಿರುತ್ತೆ. ಕಷ್ಟ ಮತ್ತು ಸುಖಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಬದುಕಿನಲ್ಲಿ ಬರುವ ಸುಖದ ಕ್ಷಣಗಳನ್ನು, ಸಂತೋಷದ ಕ್ಷಣಗಳನ್ನು ಅನುಭವಿಸಿ. ಕಷ್ಟದ ಕ್ಷಣಗಳು ಬಂದಾಗ ಅವುಗಳನ್ನು ಎದುರಿಸಿ, ಎದರದೆ ಎದುರಿಸಿ. ಬದುಕು ಅಮೂಲ್ಯವಾಗಿರ್ತಕ್ಕಂಥದ್ದು, ಜೀವ ಅಮೂಲ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು ಬದುಕಿನ ಬಗ್ಗೆ, ಜೀವನದ ಬಗ್ಗೆ ಪ್ರೀತಿ ಇರಬೇಕು. ಅದನ್ನು ಜೀವನ ಪ್ರೀತಿ ಅಂತ ನಾವು ಕರಿತೀವಿ. ಆ ಜೀವನ ಪ್ರೀತಿ ಬಹಳ ಮುಖ್ಯ. ಪ್ರಿಯ ವಿದ್ಯಾರ್ಥಿಗಳೇ, ಮುಂಬರುವ ಪರೀಕ್ಷೆ, ಈಗ ಬೆಳಿಗ್ಗೆ ಸರಸ್ವತಿ ಪೂಜೆಯನ್ನು ಮಾಡಿಕೊಂಡು ವೇದಿಕೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಆ ಜ್ಞಾನದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ನಿಮಗೆ ಶಕ್ತಿ ನೀಡಲಿ, ಓದುವ ಬರೆಯುವ ಶಕ್ತಿ ನೀಡಲಿ. ಓದು ಬರಹಗಳು ವಿದ್ಯಾರ್ಥಿಯ ಜೀವಾಳ. ಆ ಶಕ್ತಿ, ಆ ಜ್ಞಾನದೇವಿ ನಿಮ್ಮೆಲ್ಲರಿಗೂ ನೀಡಲಿ. ಮುಂಬರುವ ಪರೀಕ್ಷೆ ಕೆಲವೇ ದಿನಗಳು ಬಾಕಿ ಇವೆ. ಈ ದಿನಗಳನ್ನು, ಈ ಪರೀಕ್ಷೆಯ ಈ ದಿನಗಳು ಏನದವು, ಪೂರ್ವದ ದಿನಗಳು ಏನದವಲ್ಲ, ಈ ದಿನಗಳನ್ನು ಸಮರ್ಥವಾಗಿ ನೀವು ಬಳಕೆ ಮಾಡಿಕೊಳ್ಳಿ. ನಿಮ್ಮ ಓದು ಮತ್ತು ಬರಹಗಳಿಗೆ ಬಳಕೆ ಮಾಡಿಕೊಳ್ಳಿ. ಕೆಲವರು ಹೇಳ್ತಾರೆ, ನಾನು ಓದಿದ್ದು ನೆನಪಿನಲ್ಲಿ ಇರುವುದಿಲ್ಲ. ಯಾಕೆ ನೆನಪಿನಲ್ಲಿ ಇರುವುದಿಲ್ಲ ಅಂದರೆ, ನೆನಪಿನಲ್ಲಿ ಇರುವ ಹಾಗೆ ನೀವು ಓದಿರಲ್ಲ ಅಂತ ಅರ್ಥ. ಹಾಗಾಗಿ ನೆನಪಿನಲ್ಲಿ ಉಳಿಯುವ ಹಾಗೆ ನೀವು ಅಭ್ಯಾಸ ಮಾಡಿದರೆ ಖಂಡಿತವಾಗಿ ಅದು ನೆನಪಿನಲ್ಲಿ ಉಳಿಯುತ್ತೆ, ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಮುಂಬರುವ ಪರೀಕ್ಷೆಯಲ್ಲಿ ಮತ್ತು ಜೀವನದ ಪರೀಕ್ಷೆಯಲ್ಲಿ ನಿಮ್ಮೆಲ್ಲರಿಗೂ ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ತುಂಬುವುದ ಸ್ವಾಗತವನ್ನು ಕೋರುತ್ತೇನೆ. ಈಗ ಅನಿಸಿಕೆ ಶ್ರೀ ಬಾಬು, ಸದಸ್ಯರು STMC ಪ್ರಾಥಮಿಕ ಶಾಲೆ ಹಾಗೂ ಯುವ ಮುಖಂಡರು. ಎಲ್ರಿಗೂ ಮಧ್ಯಾಹ್ನದ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯ STMC ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಊರಿನ ಹಿರಿಯರು, ಶಿಕ್ಷಣ ಪ್ರೇಮಿಗಳಾದಂಥ ಕಾಸಯ್ಯಜ್ಜನವರೇ ಹಾಗೂ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೆ ಮಧ್ಯಾಹ್ನದ ಶುಭಾಶಯಗಳನ್ನು ಹಾಗೂ ನಮಸ್ಕಾರಗಳನ್ನು ತಿಳಿಸಲು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೆಯ ವಾರ್ಷಿಕೋತ್ಸವ ಹಾಗೂ ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಏನಂದರೆ ಇಲ್ಲಿ ಮಾಡಿದ್ದಾರೆ. ನಾನು ಮೊದಲನೇ ಭಾಷಣಕಾರಾಗಿ ಬಂದಂಥ ಸರ್ ಅವರ ಭಾಷಣ ಕೇಳ್ತಾ ಇದ್ದೆ. ಶಿವನಗೌಡ ಸರ್ ಅವರೊಂದು ಪುಸ್ತಕವನ್ನು ಬರೆದಿದ್ದಾರೆ, ಛಲಬಿಡದ ಸಾಧಕಿಯರು. ಅವರು ಮಾತನಾಡುವಾಗ ನಾನು ಗಮನವಿಟ್ಟು ಕೇಳ್ತಾ ಇದ್ದೆ. ಸೊ ಇಲ್ಲಿ ಭಾಷಣ ಮಾಡುವಂಥ ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಸ್ಪೀಚ್
ಅಂದರೆ ನಿಮ್ಮ ಜೀವನದ ಒಂದು ಮುಖ್ಯ ಘಟ್ಟಕ್ಕೆ ಹೋಗುತ್ತಿರುವಾಗ ನೀವು ಯಾವ ರೀತಿಯಲ್ಲಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನೋದರ ಮಾತುಗಳನ್ನು ಇಲ್ಲಿ ಅನೇಕ ಹಿರಿಯರು ಏನಂದರೆ ನಿಮ್ಗೆ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಸರ್ ಅವ್ರು ಹೇಳ್ತಾ ಇದ್ರು, ಹ್ಯಾವ್ ಎ ಗುಡ್ ಲಿಸ್ನರ್. ಸರಿಯಾಗಿ ಕೇಳಿಸಿಕೊಳ್ಳುವಂಥ ವಿದ್ಯಾರ್ಥಿಗಳು ನೀವು ಆಗಿರಬೇಕು. ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ. ಈಗ ನೋಡಿ, ನಾವು ಮಾತಾಡ್ತಿರ್ತೇವೆ, ಕೆಲವರು ನಾವು ಮಾತಾಡ್ತಿರ್ತೀವಿ, ಮಧ್ಯದಲ್ಲೇ ಮಾತಾಡ್ತಾರೆ. ನಾನೇನು ಮಾತಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳೋದಿಲ್ಲ, ಅವ್ರು ಏನು ಹೇಳ್ತಾರೆ ನಾನು ಕೇಳಿಸ್ಕೊಳ್ಳೋದಿಲ್ಲ. ಇನ್ ಬಿಟ್ವೀನ್ ಭಾಳ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ. ಈಗ ಫೋನ್ ಬರುತ್ತೆ ನೋಡ್ರಿ, ಫೋನ್ ಬರುತ್ತಲ್ವ, ಫೋನ್ ಬಂದಾಗ ರಿಸೀವ್ ಮಾಡ್ತೇವೆ. ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂದರೆ ಪ್ರಾಬ್ಲಮ್ ಏನಂತ ಹೇಳ್ತೇವೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಹಾಗಾಗಿ ಸರಿಯಾಗಿ ಕೇಳ್ತಾ ಇಲ್ಲ ಸರ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಮೊದಲು ಸರಿಯಾಗಿ ಕೇಳಿಸಿಕೊಳ್ಳುವಂಥವರಾಗಿರಬೇಕು. ನಮ್ಮ ವಿದ್ಯಾರ್ಥಿಯ ಜೀವನದಲ್ಲಿ ನಾವು ಕಲಿಯುವಂಥದ್ದು ಬಹಳ ಇದೆ. ನಾನು ಕೂಡ ಅನ್ಕೊಳ್ತಾ ಇರ್ತೇನೆ, ನಾನು ಸರ್ ಅವ್ರ ಭಾಷಣ ಮಾಡುವಾಗ ತುಂಬ ಇನ್ಸ್ಪೈರ್ ಆದೆ. ಸಾಯೋವರೆಗೂ ಐ ಎಮ್ ಎ ಸ್ಟೂಡೆಂಟ್, ಎಂಡ್ ಆಫ್ ದ ಲೈಫ್, ನನ್ನ ಜೀವನ ಕೊನೆಯ ಘಟ್ಟವರೆಗೂ ಕೂಡ ನಾನು ಕಲಿಯುವಂಥ ವಿದ್ಯಾರ್ಥಿ ಅಂತ ಯಾರಾದ್ರೂ ಅಂದ್ಕೊಳ್ತಾರೋ ಅವರು ಈ ಭೂಮಿಯ ಮೇಲೆ ಸಾಧನೆಯನ್ನು ಮಾಡುತ್ತಾ ಏನಾದ್ರು ಹೋಗ್ತಾರೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಭಾಳ ಇಷ್ಟಪಡ್ತೇನೆ. ಐ ಆಮ್ ಎ ಪರ್ಫೆಕ್ಟ್, ನಾನು ಎಲ್ಲ ಕಲ್ತು ಬಿಟ್ಟಿದ್ದೀನಿ, ನನಗೆ ಯಾರು ಹೇಳಬೇಕಾಗಿಲ್ಲ ಅಂತಂದರೆ ಅದು ಸಾಧ್ಯ ಇಲ್ಲ ಅಂದ್ಕೊಳ್ತೇನೆ. ಒಂದೊಂದು ದಿನಕ್ಕೆ, ಒಂದೊಂದು ವಾರಕ್ಕೆ, ತಿಂಗಳಿಗೆ, ವರ್ಷಗಳಿಗೆ ಅಥವಾ ನಮ್ಮ ಜೀವನದಲ್ಲಿ ಆಗು ಹೋಗುಗಳ ಮಧ್ಯದಲ್ಲಿ ಅನೇಕ ವಿಷಯಗಳನ್ನು ನಾವು ಕಲ್ತ್ಕೊಳ್ತೇವೆ. ಆದ್ದರಿಂದ ಮುದ್ದು ವಿದ್ಯಾರ್ಥಿಗಳೇ, ನಿಮಗೆ ನಾನು ಹೇಳೋದಿಷ್ಟೇ, ಶಿಕ್ಷಣ ಬಹಳ ಪ್ರಾಮುಖ್ಯ. ಅವ್ರು ಹೇಳುವಾಗ ಇನ್ನೊಂದು ಮಾತನ್ನು ನಾನು ಬಹಳ ಮತ್ತೆ ನೆನಪು ಮಾಡ್ತೇನೆ. ಶಿಕ್ಷಣ ನಿಮಗೆ ಜ್ಞಾನ ಕೊಡುತ್ತೆ, ಆದರೆ ಸಂಸ್ಕಾರ ನಿಮಗೆ ಗೌರವವನ್ನು ತಂದು ಕೊಡುತ್ತೆ. ಶಿಕ್ಷಣ ನೀವು ಕಲ್ತಿರುವಂಥದ್ದು, ಆ ಸರ್ಟಿಫಿಕೇಟು ಅದು ನಿಮಗೆ ಒಂದು ಜ್ಞಾನ ತಂದು ಕೊಡ್ಬೋದು, ಆದರೆ ಗೌರವ, ನಡೆ, ನುಡಿ, ಮಾತು, ನೀವು ಹಿರಿಯರಿಗೆ ಕೊಡುವಂಥ ಗೌರವ, ಇದು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಒಯ್ಯುತ್ತದೆ. ಗೌರವನೇ ಕೊಡಲಿಲ್ಲ ಅಂದರೆ ಅದಕ್ಕೆ ಹೇಳ್ತಾರಲ್ವ, ಟೇಕ್ ರೆಸ್ಪೆಕ್ಟ್, ಗಿವ್ ರೆಸ್ಪೆಕ್ಟ್. ನೀವು ಕೂಡ ಹೇಳ್ತೀರಾ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಮತ್ತು ನಾನೇ ಮರ್ಯಾದೆ ಕೊಡಲಿಲ್ಲ ಅಂದರೆ ನೀವೇನು ಮರ್ಯಾದೆ ಕೊಡ್ತೀರಾ ಅಲ್ವಾ? ಮುದ್ದು ವಿದ್ಯಾರ್ಥಿಗಳೇ, ನೀವು ಗೌರವಿತವಾಗಿ, ನೀವು ಒಳ್ಳೆಯ ನಡೆ ನುಡಿಗಳಲ್ಲಿ ಬೆಳೆಯುವಂಥ ವಿದ್ಯಾರ್ಥಿಗಳಾಗಬೇಕನ್ನುವಂಥದ್ದೇ ನನ್ನ ಸವಿಯ ಪ್ರಾರ್ಥನೆ. ಇಲ್ಲಿ ಛಲ ಬಿಡದ ಸಾಧಕಿಯರು, ಸರ್ ಅವ್ರಿಗೆ ನಾನು ಕೇಳ್ತೇನೆ, ಸಾಧಕರು ಕೂಡ ಇದ್ದಾರೆ ಸರ್ ಅಲ್ರಿ? ಸಾಧಕರು ಕೂಡ ಇದ್ದಾರೆ, ನಾನು ಅವ್ರಿಗೆ ಮತ್ತೆ ಇದನ್ನು ಮಾಡೋದಿಲ್ಲ. ಸೊ ಸಾಧಕಿಯರನ್ನು ಮಹಿಳೆಯರು ಅವ್ರ ಮನಸ್ಸು ಮಾಡಿದ್ರೆ ಏನಾದರೂ ಸಾಧಿಸಬಲ್ಲರು ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ. ಇದರಲ್ಲಿ ನಾನು ಅವಾಗಲೇ ಕೆಲವು ಪೇಜ್ಗಳನ್ನು ಏನಂದ್ರೆ ತಿರುಗಿ ಆಗ್ತಾ ಇದ್ದೆ. ಕಣ್ಣಿಲ್ದವರು, ಕಾಲಿಲ್ದವರು, ಕೈ ಇಲ್ದವರು, ವಿಶೇಷ ಚೇತನರು ಅಂದರೆ ವಿಕಲಚೇತನರು, ಅಂಥವ್ರು ಇದರಲ್ಲಿ ಸಾಧನೆ ಮಾಡಿದಂಥವ್ರು ಇದ್ದಾರೆ. ಇಂಥವ್ರು ನಿಮಗೆ ಮಾರಲ್ ಆಗಬೇಕು, ಮಾದರಿ ಆಗಬೇಕು. ಮುದ್ದು ವಿದ್ಯಾರ್ಥಿಗಳಲ್ಲಿ ನವಡೇಸ್ 21ನೇ ಶತಮಾನದಲ್ಲಿ ನಮಗೆ ಯಾರು ಮಾರಲ್ ಆಗಿದ್ದಾರೆ ಸರ್? ನೀವೇ ನೆನಪು ಮಾಡ್ಕೊಳ್ರಿ, ಯಾರು ಮಾರಲ್ ಆಗಿದ್ದಾರೆ? ನನಗೆ ಅನಿಸ್ತೈತೆ 99% ಆಫ್ 100 ಮೊಬೈಲ್ ಬಹಳ ಜನರಿಗೆ ಏನಾಗ್ಬಿಟ್ಟಿದೆ, ಅಂಟ್ಕೊಂಡ್ಬಿಟ್ಟಿದೆ. ಇವತ್ತು ನೀವು ಯಾರನ್ನ ಮಾರಲ್ ಮಾಡ್ಕೋಬೇಕಂತಂದ್ರೆ ಇಲ್ಲಿದ್ದವ್ರನ್ನೇ ನೆನಪು ಮಾಡ್ತೇನೆ. ಶಿವನಗೌಡ ಪಾಟೀಲ್ ಸರ್ ಅವರು ಇದ್ದಾರೆ, ಅವ್ರನ್ನೊಂದ್ಸಾರಿ ನೋಡಿ, ನೀವು ಸೀದಾ ಸಾದಾ ಮನುಷ್ಯ ಇದ್ದಾರಲ್ವ, ನಾನು ಈಗ ತಾನೇ ನೋಡಿದ್ರೆ, ಹಾಗಾಗಿ ಅವ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀನಿ. ಅಂಥವ್ರು ನನಗೆ ನಿಮ್ಮೆಲ್ಲರಿಗೂ ಮಾರಲ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಮಾರಲ್ ಆಗ್ಬೇಕು, ಸಾಲುಮರದ ತಿಮ್ಮಕ್ಕ ಅವ್ರು ನಿಮಗೆ ಮಾರಲ್ ಆಗ್ಬೇಕು. ಅಂಥವರನ್ನು ನಿಮ್ಮ ಜೀವನದಲ್ಲಿ ಮಾರಲ್ ಆಗಿ, ಮಾದರಿಯನ್ನಾಗಿ ಇಟ್ಟುಕೊಂಡ್ರೆ ಮಾತ್ರ ನೀವು ಮುಂದೆ ಬರೋದಕ್ಕೆ ಸಾಧ್ಯ. ಹಾಗಾಗಿ ಮುದ್ದೆ ವಿದ್ಯಾರ್ಥಿಗಳೇ, SSLC ಮುಗಿದ ತಕ್ಷಣ ಕೂಡ ನೀವು ಇನ್ನೊಂದು ಗಂಟೆಗೆ ಹೋಗ್ತೀರಾ, ಇನ್ನೊಂದು ಹಂತಕ್ಕೆ ನೀವು ಹೋಗ್ತೀರಾ. ಶಿಕ್ಷಣ ಜೊತೆಗೆ ಸಂಸ್ಕಾರ ಕೂಡ ಇರಲಿ ಅನ್ನುವಂಥ ನನ್ನ ಸವಿಯ ಪ್ರಾರ್ಥನೆ. ಆದ್ದರಿಂದ ಈ ಶಾಲಾ ವಾರ್ಷಿಕೋತ್ಸವ ಹಾಗೂ ಬೀಳ್ಕೊಡುಗೆ ಸಮಾರಂಭದಲ್ಲಿ ಇಲ್ಲಿ ಮಾತನಾಡುವಂಥ ಪ್ರತಿಯೊಬ್ಬರು ಕೂಡ ನಿಮ್ಗೆ ಅನುಭವಪೂರ್ವಕವಾಗಿ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಮುದ್ದು ವಿದ್ಯಾರ್ಥಿಗಳು ಹೆಚ್ಚಾಗಿ ನೀವು ನಿಮ್ಮ ಶಿಕ್ಷಣದ ಕಡೆಗೆ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್, ಆ ಗೋಲ್ಡನ್ ಲೈಫನ್ನು, ಆ ಬಂಗಾರದಂಥ ಜೀವನವನ್ನು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಕಲಿತು ನಿಮ್ಮ ತಂದೆ ತಾಯಿಗಳಿಗೂ ಗ್ರಾಮಕ್ಕೂ ನೀವು ಕೀರ್ತಿಯನ್ನು ತರುವಂಥ ವಿದ್ಯಾರ್ಥಿಗಳಾಗಬೇಕನ್ನುವಂಥದ್ದೇ ನನ್ನ ಪ್ರಾರ್ಥನೆ. ಈಗ ತಾನೇ
ಮಾಜಿ ಅಧ್ಯಕ್ಷರಾಗ ಹಾಲಿ ಸದಸ್ಯರಾದಂಥ ಚನ್ನಕೃಷ್ಣಣ್ಣನವರು ಹೇಳಿದರು, ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಮಾತ್ರ ಇತ್ತು. ಆದರೆ ಬರಬರ್ತಾ ಶಿಕ್ಷಣ ಪ್ರೇಮಿಗಳ ಅಜ್ಜವರು ನಮ್ಮೆಲ್ಲರಿಗೂ ಕೂಡ ಮಾದರಿ, ಪರಿಶ್ರಮ, ಅವರಿಂದ ಮುಖಂಡರು. ಇವತ್ತು ಇದೇ ಗ್ರೌಂಡ್ನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜ್ ಒಂದೇ ಗ್ರೌಂಡಲ್ಲಿ. ನನಗನ್ಸುತ್ತೆ ಈ ಕೊಪ್ಪಳ ನಮ್ಮ ತಾಲೂಕು ಇಟ್ನಾಳು ಹೋಬಳಿ ಮಟ್ಟದಲ್ಲಿ ನಮ್ಮ ಗ್ರಾಮ ಹೊಸಬಂಡಿಯಾರಪುರ ಗ್ರಾಮ ಅದು ಮೊದಲನೇ ಸ್ಥಾನದಲ್ಲಿ ಅಂತ ಅನ್ಕೊಳ್ತೀನಿ, ಒಂದೇ ಗ್ರೌಂಡ್ನಲ್ಲಿ. ಆದ್ದರಿಂದ ಇದನ್ನು ಸದುಪಯೋಗ ಮಾಡಿಕೊಳ್ಳ್ರಿ, ಚೆನ್ನಾಗಿ ಕಲ್ತ್ಕೊಳ್ರಿ. ನಿಮ್ಮನ್ನು ಉನ್ನತವಾದ ಸ್ಥಾನದಲ್ಲಿ ನೋಡಿ ಮತ್ತೆ ನೀವು ಇಂಥ ವೇದಿಕೆ ಮೇಲೆ ಬಂದಾಗ ನಿಮ್ಮ ಸಾಧನೆ ಬಗ್ಗೆ ಹೇಳಬೇಕನ್ನುವಂಥದ್ದು ಸವ್ಯ ಪ್ರಾರ್ಥನೆ ನನ್ನದಾಗಿದೆ. ಆದ್ದರಿಂದ ಮುದ್ದು ವಿದ್ಯಾರ್ಥಿಗಳೇ, ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥ ಈ ಪುಸ್ತಕವನ್ನು ಓದ್ರಿ. ಕೊನೆಯದಾಗ ಒಂದು ಮಾತು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಹಿರಿಯರು ಹೇಳ್ತಾರೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ತಲೆ ತಗ್ಗಿಸಿ ನನ್ನನ್ನು ನೋಡು, ತಲೆ ಎತ್ತಲಾರದಂತೆ ನಿನ್ನನ್ನು ಮಾಡ್ತೇನೆ ಅಂತೇಳಿ ಮೊಬೈಲ್ ಹೇಳುತ್ತಂತೆ. ಪುಸ್ತಕ ಹೇಳುತ್ತಂತೆ, ತಲೆ ತಗ್ಗಿಸಿ ನನ್ನನ್ನು ಓದು, ತಲೆ ತಗ್ಗಿಸಿ ನನ್ನನ್ನು ಓದು, ತಲೆ ಎತ್ತುವಂತೆ ನಾನು ನಿನ್ನನ್ನು ಮಾಡುತ್ತೇನೆ. ಆಯ್ಕೆ ನಿಮ್ಮದು, ಆಯ್ಕೆ ನಿಮ್ಮದು. ಪುಸ್ತಕ ಇದೆ ಸಾಧನೆ ಮಾಡಿದಂಥವ್ರದ್ದು, ಇಲ್ಲಿ ಮೊಬೈಲ್ ಇದೆ, ಇದರಲ್ಲಿ ಆಯ್ಕೆ ನಿಮ್ಮದು ಮುದ್ದು ವಿದ್ಯಾರ್ಥಿಗಳೇ. ಆದ್ದರಿಂದ ನೀವೆಲ್ಲರೂ ಕೂಡ ಶಿಕ್ಷಣವನ್ನು ಪಡೆದುಕೊಳ್ಳ್ರಿ. ಈ ಗುರುಗಳ ಮಾತುಗಳನ್ನು, ಅವರ ಶಿಕ್ಷಣವನ್ನು ಕೇಳಿ ಈ ಗ್ರಾಮಕ್ಕೆ, ನಿಮ್ಮ ತಂದೆ ತಾಯಿಗಳಿಗೂ ನೀವಿರುವಂಥ ಸ್ಥಳದಲ್ಲಿ ಉತ್ತಮವಾದ ಕೀರ್ತಿಯನ್ನು ತರಲಿ ಅಂತ ಸವ್ಯ ಪ್ರಾರ್ಥನೆ. ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಮುಂದೆ ಕುಳಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಮತ್ತೊಂದು ಸಾರಿ ವಂದಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದಂಥ ಶ್ರೀ ಬಾಬು ಸರ್ ಅವರಿಗೆ ಧನ್ಯವಾದಗಳು. ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಗೋಪಾಲ್ ಸರ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಬಂಡಿ ಅರ್ಲಾಪುರ್, ಅವ್ರಿಗೂ ಸಹ ಒಂದು ಕಾರ್ಯಕ್ರಮಕ್ಕೆ ನಾನು ಪುಷ್ಪಾರ್ಪಣೆ ಮೂಲಕ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಈಗ ಮತ್ತೋರ್ವ ಅತಿಥಿಯಿಂದ ಅನಿಸಿಕೆ ಶ್ರೀ ರಾಜೇಶ್ ಅಂಗಡಿ ಸರ್ ಅವರು. 2025-26ನೇ ಸಾಲಿನ 10ನೇ ತರಗತಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ಶರಣಾರ್ಥಿಗಳು. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಶುಭಾಶಯಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಸಾಮಾನ್ಯ ದಿನ ಆಗಿದ್ದರೆ ನಿಮಗೆಲ್ಲ ಊಟದ ಬಿಡುವು. ಇದು ವಿಶೇಷ ದಿನ ಆಗಿರೋದ್ರಿಂದ ನಾವು ನಿಮ್ಮನ್ನು ಹಿಡಿದುಕೊಂಡು ಕೂತ್ಕೊಂಡಿದ್ದೀವಿ, ಅಷ್ಟೇ ವ್ಯತ್ಯಾಸ. ಮಕ್ಕಳೇ, ಎರಡೆರಡು ನುಡಿಗಳಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗು ಅದ್ಭುತವಾಗಿರ್ತಕ್ಕಂಥ ಜ್ಞಾನಿ. ಯಾರೂ ದಟ್ಟರಲ್ಲ. ಆಲ್ಬರ್ಟ್ ಐನ್ಸ್ಟೀನು ದಡ್ಡಲ್ಲ, ನಾವು ದಟ್ಟರಲ್ಲ. ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಆ ನಮ್ಮ ಮೆದುಳಲ್ಲಿದೆ. ಆ ಜ್ಞಾನವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಕಾರ್ಯಗಳಿಗೆ ಬಳಸಿಕೊಂಡಾಗ ಮಾತ್ರ ಒಂದು ಸಾಧನೆ ಆಗ್ತದೆ. ಇದೊಂದು ಮುಕ್ತವಾಗಿರ್ತಕ್ಕಂಥ ಅವಕಾಶ. ದೇವರು ನಮಗೆ ಸಾಧನೆಯನ್ನು ಮಾಡಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾನೆ. ಸಾಧಿಸ್ತಕ್ಕಂಥ ಛಲ ನಮ್ಮಲ್ಲಿರಬೇಕು. ಇದರ ಛಲ ಹೇಗೆ ಬರ್ತದೆ ಅಂದರೆ, ನಮ್ಮ ಆತ್ಮವಿಶ್ವಾಸ, ನಿರಂತರವಾಗಿರ್ತಕ್ಕಂಥ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ನಾವು ಆ ಛಲವನ್ನು ಗಳಿಸ್ಕೊಳ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಜೀವನದಲ್ಲಿ ಹಲವಾರು ಘಟ್ಟಗಳನ್ನು ನಾವು ಹಾದು ಹೋಗ್ತೇವೆ. ಒಂದು ಸಾರಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹಿಂದಕ್ಕೆ ನೋಡಿದಾಗ ನಮ್ಮ ಬೆಳವಣಿಗೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಅನೇಕ ಜೀವಿಗಳು ಇರ್ತವೆ. ಜೊತೆಗೆ ಆ ಜೀವಿಗಳು
ನಮ್ಮ ಬೆಳವಣಿಗೆಯನ್ನು ಪ್ರಚೋದಿಸ್ತಾ ಇರ್ತವೆ. ಇವತ್ತು ವಾತಾವರಣ ಬದಲಾಗಿದೆ, ಆಕರ್ಷಣೆಗಳು ಸಾಕಷ್ಟಿವೆ. ಅವುಗಳೆಲ್ಲವುಗಳನ್ನ ಮೀರಿ ನಿಂತಾಗ ಮಾತ್ರ ನಾವು ಸಾಧಿಸಲಿಕ್ಕೆ ಸಾಧ್ಯ. ಒಂದು ಆತ್ಮವಿಶ್ವಾಸವನ್ನು ನಾವು ಬೆಳೆಸ್ಕೋಬೇಕು. ಯಾವುದೇ ಕಾರಣಕ್ಕೂ ಎದೆಗುಂದದೆ ನಾವು ನಮ್ಮ ಕೆಲಸವನ್ನು ನಿರ್ವಹಿಸಿದಾಗ ಮಾತ್ರ, ನಿಷ್ಕಲ್ಮಶವಾಗಿ ಆ ಕೆಲಸವನ್ನು ನಿರ್ವಹಿಸಿದಾಗ ಮಾತ್ರ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಕ್ಷಣ ನಾವು ಯೋಚಿಸೋಣ. ನಾನು ಇವತ್ತು ಖುಷಿಯಾಗಿದ್ದೀನಿ ಅನ್ನಲಿಕ್ಕೆ ಮುಖ್ಯ ಕಾರಣ ಎರಡು ಜೀವಿಗಳು, ಒಂದು ಅಪ್ಪ ಮತ್ತೊಂದು ಅವ್ವ. ಅಪ್ಪ ತನ್ನೇನೇ ಕಷ್ಟಗಳನ್ನು ಇಟ್ಕೊಂಡು ಕೂಡ ನಮ್ಮನ್ನು ಹುರಿದುಂಬಿಸ್ತಾನೆ. ಅವ್ವ ಹಸಿವನ್ನು ನುಂಗಿಕೊಂಡು ನಮ್ಮ ಬೆಳವಣಿಗೆಗೆ ಕಾರಣ ಆಗ್ತಾಳೆ. ಆ ಎರಡೂ ಜೀವಿಗಳ ನಂತರ ನಮ್ಮ ಬದುಕನ್ನು ರೂಪಿಸ್ತಕ್ಕಂಥ ಮತ್ತೊಂದು ಜೀವಿ ಅಂದರೆ ಶಿಕ್ಷಕ. ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಭಂಡಾರವನ್ನು ಹೊಂದಿರತಕ್ಕಂಥ ಶಿಕ್ಷಕರು ನಮ್ಮ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಮಕ್ಕಳೇ, ನಾವೆಷ್ಟೇ ಉನ್ನತ ಸ್ಥಾನಕ್ಕೆ ಹೋದರೂ ಕೂಡ ನನಗೆ ಕಲಿಸಿದಂಥ ಅಂಗನವಾಡಿ ಆಗಿರ್ಬೋದು, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರೌಢ ಶಿಕ್ಷಣ ಆಗಿರ್ಬೋದು, ಪದವಿ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಉನ್ನತ ಶಿಕ್ಷಣ, ಅಲ್ಲಿ ಕಲಿಸಿರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರನ್ನು ನಾನು ನೆಂದಾಗ ಮಾತ್ರ ನನಗೆ ಒಂದು ಸಾಧನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಒಂದು ವಿಷಯವನ್ನು ಹೇಳಿ ಮುಗಿಸ್ತೇನೆ. ಸುಮಾರು 10 ವರ್ಷಗಳ ಹಿಂದೆ ನನ್ನ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಓದ್ತಾ ಇದ್ದ. ಒಣಬಳ್ಳಾರಿ ಹುಡುಗ, ವಸತಿ ನಿಲಯದಲ್ಲಿ ಓದ್ತಾ ಇದ್ದ. 10ನೇ ತರಗತಿ ಪಾಸಾದ. ಬಡತನದ ಕಾರಣದಿಂದಾಗಿ ಒಣಬಳ್ಳಾರಿಯಲ್ಲಿ ಕೃಷಿ ಮಾಡ್ತಾ ಹೋದ ವರ್ಷ ಅಚಾನಕ್ಕಾಗಿ ಆ ವಿದ್ಯಾರ್ಥಿಯನ್ನು ಭೇಟಿಯಾದಾಗ ಅವನು ಹೊಲಕ್ಕೆ ಕರ್ಕೊಂಡು ಹೋದ. ಅಂದ್ರೆ ಇಲ್ಲೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವನು ಅಸಾಮಾನ್ಯ ವಿದ್ಯಾರ್ಥಿ ಏನಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ವಿದ್ಯಾರ್ಥಿ. ಹೊಲಕ್ಕೆ ಕರ್ಕೊಂಡು ಹೋದ. ಹೊಲದಾಗ ನೋಡ್ದ, ಒಂದು ಸಾಧನವನ್ನು ತಯಾರು ಮಾಡಿದ್ದವ. ಏನೋ ಇದು ಅಂತ ಕೇಳಿದ್ವಿ. ಸರ್, ಇದು ಔಷಧ ಸಿಂಪಡಿಸ್ತಕ್ಕಂಥ ಯಂತ್ರ ಅಂತ ಹೇಳಿ. ಸೈಕಲ್ಲಿಂದ ಔಷಧ ಸಿಂಪಡಿಸ್ತಕ್ಕಂಥ ಯಂತ್ರವನ್ನು ಸ್ವತಃ ತಾನೇ ಕೂತ್ಕೊಂಡು ತಯಾರು ಮಾಡಿದ್ದ. ಇವತ್ತು ಅವಂದೇ ಆಗಿರ್ತಕ್ಕಂಥ ಒಂದು ಪೇಟೆಂಟ್ ಸಿಕ್ಕಿದೆ. ಅಂದರೆ ಮಗುವಿನಲ್ಲಿ ಒಂದು ಏನಾದರೂ ಸಾಧಿಸಬೇಕು ಅಂತಕ್ಕಂಥ ಛಲ ಇತ್ತು ಅಂತಂದರೆ ಆ ಸಾಧನೆ ಆಗೇ ಆಗ್ತದೆ. ಹಾಗಾಗಿ ಆ ಸಾಧನೆ ಮಾಡಲಿಕ್ಕೆ ಜ್ಞಾನ ಮುಖ್ಯ. ನಾಲೆಜ್ ರೂಲ್ ದ ವರ್ಲ್ಡ್ ಅಂತ ಹೇಳ್ತೇವೆ. ಜ್ಞಾನ ಜಗತ್ತನ್ನು ಆಳ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಜ್ಞಾನವಂತರಾಗಿರಿ. ತಾವೆಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ನಮ್ಮ ಗ್ರಾಮವನ್ನು, ತಂದೆ ತಾಯಿಗಳ ಹೆಸರನ್ನು, ಕಲಿಸಿದಂಥ ಶಿಕ್ಷಕರನ್ನು, ನಾವು ಚಲಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಆಸರೆ, ಸಹಾಯ, ಅನುಕೂಲವನ್ನು ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಚಿರಋಣಿಯಾಗಿರೋಣ ಅಂತ ಹೇಳ್ತಾ, ತಮ್ಮ ಭವಿಷ್ಯ ಉಜ್ವಲವಾಗಲಿ, ತಮ್ಮ ಭವಿಷ್ಯ ಸುಂದರವಾಗಲಿ, ತಾವು ಕಂಡಂಥ ಕನಸು ನನಸಾಗಲಿ, ಪಾಲಕರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ, ಅಂದರೆ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಆ ಭರವಸೆ ಹುಸಿಯಾಗದೇ ಇರಲಿ ಅಂತ ಆಶಿಸ್ತಾ, ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಸ್ಫೂರ್ತಿದಾಯಕ ನುಡಿಗಳನ್ನು ಆಡಿದಂತಹ ಶ್ರೀ ರಾಜೇಶ್ ಅಂಗಡಿ ಸರ್ ಅವರಿಗೆ ಧನ್ಯವಾದಗಳು. ಮತ್ತೋರ್ವ ಅತಿಥಿಯಿಂದ ಅನಿಸಿಕೆ ರಘುನಾಥ್ ಸಂಕಳದ ನಿವೃತ್ತ ಮುಖ್ಯೋಪಾಧ್ಯಾಯರಿಂದ. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರ ಹಂಗಾಗದ ಮುನ್ನ, ಕಾಲ ಮೇಲೆ ಕೈ ನೂರಿ ಮೇಲೆ ಹೇಳದ ಮುನ್ನ,
ಮುಪ್ಪಿಂದೊಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನ. ಪ್ರಥಮದಲ್ಲಿ ಶರಣರನ್ನು ಸ್ಮರಿಸಿಕೊಳ್ಳುತ್ತಾ ಆರಾಧ್ಯ ದೇವ ಗವಿಸಿದ್ದೇಶ್ವರಲ್ಲಿ ನಮಿಸಿ ಇಂದಿನ ಸರ್ಕಾರಿ ಪ್ರೌಢಶಾಲೆ ಹೊಸಬಂಡಾರ ಹರ್ಲಾಪುರದಲ್ಲಿ ಏರ್ಪಟ್ಟಿರ್ತಕ್ಕಂತಹ SLC ವಿದ್ಯಾರ್ಥಿಗಳ ಈ ಬೀಳ್ಕೊಡುವ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವಗಣ್ಯ ಮಹನೀಯರು. ಈಗ ಒಬ್ಬೊಬ್ಬರ ಹೆಸರು ಹೇಳ್ಕೊಂತ ಟೈಮ್ ಆಗ್ತದೆ. ಈ ಟೈಮು ಏನಾಗಿದೆ ಅಂತಂದರೆ ಸರ್ವಜ್ಞನ ವಚನ ನೆನಪಿಸ್ಕೊಳ್ತಾ ಇದೆ. ಈಗ ಏನು ನಿಷ್ಠೆ ಇಲ್ಲದ ಶಿಷ್ಯಂಗೆ ಒತ್ತಿ ಕೊಟ್ಟ ಉಪದೇಶ ಬತ್ತಿದ ಕೆರೆಯಲ್ಲಿ ರಾಜಾನ್ನ ಬಿತ್ತಿದಂತೆ ಸರ್ವಜ್ಞ ಅಂತ ಹೇಳ್ತಾನೆ. ಊಟ ಟೈಮ್ ಆಗ್ಯದ, ಬಿಸಿಲದ, ಖುಷಿಯಿಂದ ಅಲ್ಲಾಡ್ತಕ್ಕಂತಹ ತಮ್ಮ ಆಸೆ ಅದ, ಸಾಯಂಕಾಲ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ತಯಾರಿ ಆಗಬೇಕಾದ. ಆ ಒಂದು ಆನಂದದಲ್ಲಿದ್ದಂತಹ ನಿಮ್ಮನ್ನು ಈಗ ನಮ್ಮ ಸರ್ ಹೇಳಿದ ರಾಜೇಶ್ ಸರ್ ಹೇಳಿದ್ರೆಲ್ಲ ಹಿಡಿದಿಟ್ಕೊಂಡು ಕೂತೇವೆ. ನಾವೀಗ ಹಿಡಿದಿಟ್ಕೊಂಡು ಕುಂತವರಿಗೆ ಬೋಧನೆ ಮಾಡಿದ್ರೆ ಏನಾಗ್ಬೋದು ಅನ್ನೋದನ್ನು ಸರ್ವಜ್ಞ ಹೇಳಿದ. ಅಂತಹ ಪರಿಸ್ಥಿತಿಯಲ್ಲಿ ತಾವೆಲ್ಲ ಕೂತಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ನಮನಗಳನ್ನು ಸಲ್ಲಿಸ್ತಾ ಒಂದೆರಡು ವಿಚಾರಗಳನ್ನು ಮಾತ್ರ ಅಲ್ಲಿ ಅನಿವಾರ್ಯವಾಗಿ ಇಲ್ಲಿ ಭಾಗವಹಿಸಿದ್ದಕ್ಕೆ ಮಾತಾಡ್ತಾ ಇದ್ದೀನಿ. ಈಗ ಹಲವಾರು ಗಣ್ಯರು ಮಾತಾಡಂತೆ ಇದು ಮಹತ್ವದ ಘಟ್ಟ ಜೀವನದಲ್ಲಿ. ಈ ಘಟ್ಟದಿಂದ ಮುಂದಿನ ಘಟ್ಟಕ್ಕೆ ನೀವು ತೆರಳ್ತಾ ಇದ್ದೀರಾ. SLCಯಲ್ಲಿ ಪಾಸಾಗಿ ಕೆಲವರು ಇಲ್ಲೇ ಇದ್ದಂತಹ ಪದವಿ ಪೂರ್ವ ಕಾಲೇಜ್ ಹೋಗ್ಬೋದು, ಕೆಲವರು ಕೊಪ್ಪಳ, ಗಂಗಾವತಿ, ಮೈಸೂರು, ಬೆಂಗಳೂರು, ಬಳ್ಳಾರಿ, ಬೆಳಗಾವಿ ಎಲ್ಲರೂ ಹೋಗ್ಬೋದು. ನೀವು ಅಲ್ಲಿ ಒಂದು ಸಂದರ್ಭದಲ್ಲಿ ಬಹಳ ಜಾಗರೂಕರಾಗಿರ್ಬೇಕಾಗ್ತದೆ. ಇಲ್ಲಿವರೆಗೆ ಪ್ರಾಥಮಿಕ ಶಿಕ್ಷಣ ಅಥವಾ ಹೈಸ್ಕೂಲ್ ಶಿಕ್ಷಣದಲ್ಲಿ ನಿಮ್ಗೆ ಒಂದು ನಿಯಂತ್ರಣ ಇರ್ತದೆ. ಶಾಲೆ ಬಂದ ಶಿಕ್ಷಕರ ಗಮನ ನಿಮ್ಮ ಮೇಲೆ ಇರ್ತದೆ, ಮನೆಯಲ್ಲಿದ್ದಾಗ ಪಾಲಕರ ಗಮನ ನಿಮ್ಮಲ್ಲಿ ಇರ್ತದೆ. ಆ ಸ್ಥಳವನ್ನು ಬಿಟ್ಟು ವಿದ್ಯಾಭ್ಯಾಸಕ್ಕಾಗಿ ನೀವು ಬೇರೆ ಕಡೆ ಹೋದಾಗ ನೀವು ಬಂಧನದಿಂದ ಬಿಡುಗಡೆ ಆದಂಥ ಸ್ವತಂತ್ರ ಗಿಳಿಗಳಾಗಿಬಿಟ್ಟಿದ್ರಲ್ಲಿ ಅಲ್ಲಿ ಯಾರು ಹೇಳೋರು ಇರೋದಿಲ್ಲ, ಕೇಳೋರು ಇರೋದಿಲ್ಲ. ಅದಕ್ಕಾಗಿ ಅಂಥ ಸಂದರ್ಭದಲ್ಲಿ ನೀವು ಎಚ್ಚರದಿಂದ ಕಾಲವನ್ನು ಕಳಿಬೇಕಾಗುತ್ತದೆ. ಒಂದು ಹೌದು, ಇಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಹಂತವನ್ನು ನಾವು ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ, ಜೊತೆಗೆ ಕಷ್ಟದಿಂದ ನಾವು ಪರಿಶ್ರಮದಿಂದ ಆ ಒಂದು ಹಂತವನ್ನು ದಾಟ್ತೀವಿ ಅಂತಂದರೆ ಮುಂದಿನ ಭವಿಷ್ಯ ಖಂಡಿತವಾಗಿಯೂ ಉಜ್ವಲಗೊಳ್ಳುತ್ತದೆ. ಪ್ರಾಥಮಿಕ ಶಾಲೆಯಲ್ಲಿ ಈಗಿದ್ದಂಥ ವೇದಿಕೆ ಮೇಲಿದ್ದಂಥವರು ನಾವು ಕಲಿತಂಥ ಶಿಕ್ಷಣದ ವ್ಯವಸ್ಥೆ ಇವತ್ತಿದ್ದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಹೋಲಿಸಿ ನೋಡಿದಾಗ ಜಗಜಾಂತರ ವ್ಯತ್ಯಾಸ ಇದೆ. ಬಡಿತಾ ಇದ್ರು ಹಿಂದೆ ಶಿಕ್ಷಕರು, ಪಾಲಕರು ಹೊಡೀರಿ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತಿನ ಕಾಲದಲ್ಲಿ ಹೊಡೆಯುವ ಒಂದು ವ್ಯವಸ್ಥೆ ಹೋಗಿಬಿಟ್ಟದ. ಇಂಥ ವ್ಯವಸ್ಥೆಯಲ್ಲಿ ಪ್ರೀತಿ ಮೂಲಕ ನಿಮ್ಗೆ ಶಿಕ್ಷಣ ಕೊಡಬೇಕಾಗ್ಯದ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ಯದ. ಎರಡು ಮಾತು, ಒಂದು ಪಾಯಿಂಟ್ ಏನಂದರೆ ವಿದ್ಯಾರ್ಥಿ ಜೀವನದಲ್ಲಿ ನಾವು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಒಟ್ಟ ಯಾವುದೇ ಶಿಕ್ಷಣ ಹಂತದಲ್ಲಿ ನಮ್ಮ ಕಾರ್ಯ ಯಶಸ್ವಿ ಆಗಬೇಕಾದ್ರೆ ಒಂದು 4 ಪಾಯಿಂಟನ್ನು ನಾವು ನೆನ್ಪಿಟ್ಟುಕೊಳ್ಬೇಕು. ಕಾಕಚೇಷ್ಟೆ, ಶ್ವಾನನಿದ್ರೆ, ಬಕಧ್ಯಾನ, ಅಲ್ಪೋಪಹಾರಿಯಾಗಿರಬೇಕು. ಏನು ಹೇಳ್ತಾರೆ ಸರ್ ನೀವು? ಕಾಕ ಅಂದರೆ ಕಾಗಿಗಳು, ಹಲವಾರು ಕಾಗಿಗಳು ಕೂಡಿದ್ವು ಅಂತಂದರೆ ಅವು ಕಾ ಕೂಗ್ತಾ ಇರ್ತವೆ, ಚೇಷ್ಟೆ ಮಾಡ್ತಿರ್ತವೆ. ಏನು ನಮ್ಮನ್ನು ನೀವು ಕಾಗೆ ಮಾಡಿಬಿಟ್ಟ ಸರ್ ಅಂತೇಳಿ ನೀವು ಕೇಳ್ಬೋದು ಎಲ್ಲ ವಿದ್ಯಾರ್ಥಿಗಳು. ಇಲ್ಲೇ ಕಾಗೆಗಳು ಚೇಷ್ಟೆ ಅಂದರೆ ಕಾಗೆಗಳು ಹೇಗೆ ಕೂಗ್ತಾವೋ, ಕುಯ್ಯಾಡ್ತಾವೋ, ಚೀರಾಡ್ತಾವೋ, ಹಾಗೆ ವಿದ್ಯಾರ್ಥಿಗಳು ನೀವೆಲ್ಲ ಸೇರಿಕೊಂಡಾಗ ಇಬ್ಬರು ಸೇರಿ ಕೂಡ್ಕೊಂಡಾಗ ಒಂದು ವಿಷಯ ಕುರಿತು ಚರ್ಚೆ ಮಾಡಬೇಕಂತ ಅರ್ಥ. ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು. ಅದರಲ್ಲಿಯೇ ಮುಖ್ಯಾಂಶಗಳ ಕುರಿತು ಸದಾ ಚರ್ಚೆಯಲ್ಲಿ ತೊಡಗ್ರಿ. ಶ್ವಾನನಿದ್ರೆ, ಶ್ವಾನ ಅಂದ್ರೆ ನಾಯಿ. ಮತ್ತೆ ನೀವು ಕೇಳ್ಬೋದು, ನಮ್ಮ ನಾಯಿ ಹೋಲಿಸ್ತೇನ್ರಿ ಅಂಥೇಳಿ. ನಾಯಿಯ ಒಂದು ಬದುಕು ಕೂಡ ನಮ್ಗೆ ಮಾದರಿ ಆಗ್ತದೆ. ಯಾಕಂದ್ರೆ ನಾಯಿ ನಿದ್ರೆ ಮಾಡ್ತದೆ ಅಂತಂದ್ರೆ ಸಂಪೂರ್ಣವಾಗಿ ನಿದ್ರೆಗೊಂಡಿರೋದಲ್ಲ ಅದು ನಿದ್ರೆ ಮಾಡ್ತದೆ ಹೆಸರಿರ್ತದೆ. ನಿದ್ರೆ ಮಾಡುವಾಗ ಒಂದು ಗಾಳಿಯಿಂದ ಹುಲ್ಲು ಕಡ್ಡಿ ಅಲ್ಲಾಡಿದ್ರು ಕೂಡ ಸಡನ್ ಆಗಿ ಹೆಸರಾಗ್ತದೆ. ಇದರಿಂದ ಜಾಗೃತರಾಗಿರ್ಬೇಕು ಅಂತ ಅರ್ಥ ನಮ್ಗೆ. ನಾಯಿಯ ಜಾಗೃತ ಗುಣ, ಕಾಗೆಯ ಚರ್ಚೆಯ ಗುಣ. ಆಮೇಲೆ ಬಕಧ್ಯಾನ ಅಂದರೆ ಬಕಪಕ್ಷಿಗಳು ನೀವು ನೋಡ್ರಿ, ಅಥವಾ ಕೊಕ್ಕರಿಗಳಂತೀರಿ ನೀವು. ನೀರಿನಲ್ಲಿ, ಕೆರೆಗಳಲ್ಲಿ, ನದಿಗಳಿವೆ, ಹಳ್ಳಗಳು ಇರ್ತವೆ. ಆ ಧ್ಯಾನ ನಮ್ಮಲ್ಲಿ ಬರಬೇಕು. ಅವು ಏನು ಮಾಡ್ತವೆ?
ನದಿಯ ದಡದಲ್ಲಿ ಹಳ್ಳ ಇದ್ದಂಥ ನೀರಿನ ಪರಿಸರದಲ್ಲಿ ಹಿಂಗೆ ನೇರವಾಗಿ ಹಿಂಗೆ ಬಾಯಿ ತಗೊಂಡು ಕೂತಿರ್ತಾವ. ಅವು ನೀರಲ್ಲಿ ಕೊಕ್ಕರೆಯನ್ನು ಹಾಕಿವು ಅಂತಂದ್ರೆ ಹುಸಿ ಹೋಗೋದಲ್ಲ, ಒಂದು ಏನಾದ್ರು ಜಲಚರ ಜೀವನ ಹಿಡ್ಕೊಂಡೇ ಬರ್ತಾವೆ. ಹಂಗಾರೆ ನಾವು ಏನು ಹಿಡ್ಕೊಂಡ್ಬರ್ಬೇಕಂತ ನೀವು ಅರ್ಥ ಅಲ್ಲ. ಶಾಲೆಯಲ್ಲಿ ಕಾಲೇಜಿನಲ್ಲಿ ತರಗತಿಯಲ್ಲಿ ಕುಳಿತಾಗ ಶಿಕ್ಷಕರಿಂದ ಬರ್ತಕ್ಕಂಥ ವಿಷಯವನ್ನು ಏಕಚಿತ್ತದಿಂದ ಬಕಜ್ಞಾನಿಗಳಾಗಿ ಆ ವಿಷಯವನ್ನು ನೀವು ಗಪ್ ಹಿಡ್ಕೋಬೇಕು. ಹಿಡ್ಕೊಂಡ್ರೆ ನೀವು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಹಿಂಗಾಗ್ಬೇಕಾದ್ರೆ ಅರ್ಥ ಏನು, ಅವತ್ತಿನ ಕೆಲಸವನ್ನು ಅವತ್ತ ಮಾಡಿ ಹೇಳಿದ ವಿಷಯವನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ನಿಮ್ಮ ವಿದ್ಯಾಭ್ಯಾಸದಂತ ಯಶಸ್ವಿಯಾಗಿ ಸಾಧ್ಯ ಆಗ್ತದೆ. ಇನ್ನು ಮುಂದಿನ ಪಾಯಿಂಟ್ ಅಲ್ಪೋಪಹಾರಿ. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ಆಹಾರ ವ್ಯವಸ್ಥೆ ಕೂಡ ಬಹಳ ಇಂಪಾರ್ಟೆಂಟ್. ನಮಗೆಲ್ಲ ಸೌಖ್ಯ ನಮ್ಮ ಪಾಲಕರು, ನಿಮ್ಮ ಪಾಲಕರು ಎಲ್ಲ ರೀತಿಯ ಸೌಖ್ಯವನ್ನು ಕೊಟ್ಟಿದ್ದಾರೆ. ಹಂಗಾರೆ ಅಲ್ಪೋಪಹಾರ ನಮ್ಮ ಅನುಭವ. ನೀವು ನಮ್ಮ ತಂದೆ ತಾಯಿ ನಮ್ಮ ತಂದು ಹಾಕ ಸರ್ ನೀವೇ ಹೇಳ್ತೀರಿ ಅಲ್ಪೋಪಹಾರ ಆಗ್ಬೇಕಂತೇಳಿ, ಅಲ್ಲಿ ಸ್ವಲ್ಪ ಊಟ ಮಾಡಿದರೆ ನಮಗೆ ನಿದ್ದೆ ಕಡಿಮೆ ಆಗ್ತದೆ. ಈಗ ಜಾಸ್ತಿ ಊಟ ಮಾಡಿಬಿಟ್ರೆ ನಿದ್ದೆ ಜಾಸ್ತಿಯಾಗಿ ನಮ್ಮ ವಿದ್ಯಾಭ್ಯಾಸ ಕಡೆ ಗಮನ ಹರಿಸೋಕ್ಕಾಗೋದು. ನಾವು ಈ ಒಂದು 4 ಅಂಶಗಳನ್ನ ನಿಮ್ಮ ವಿದ್ಯಾರ್ಥಿ ಜೀವನ ಅಳವಡಿಸ್ಕೊಳ್ತಾ ಸಾಗಿದರೆ ನಿಮ್ಮ ಜೀವನ ಯಶಸ್ವಿ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ನೀವು ಬೇರೆ ಬೇರೆ ಸ್ಥಳದಲ್ಲಿ ಹೋದಾಗ ಅಲ್ಲಿಯ ಉದ್ಯಾನವನಗಳು, ಅಲ್ಲಿಯ ಸಿನಿಮಾ ಮಂದಿರಗಳು, ಅಲ್ಲಿ ಬೇರೆ ಬೇರೆ ದೃಶ್ಯಗಳು ನಿಮ್ಗೆ ಕಣ್ಣಿಗೆ ಬೀಳ್ತವೆ. ಅವಾಗ ಯಾವಕ್ಕೂ ಮರಳಾಗದಂತೆ ನೀವು ಬಂದಿರೋ ಉದ್ದೇಶ ಏನು, ನಿಮ್ಮ ಪಾಲಕ ಇಚ್ಛೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ, ನಮ್ಮ ಲಾಸ್ಟ್ ಒಂದು ಪಾಯಿಂಟ್ ಹೇಳಿದೆ, ಸಮಾಜದಲ್ಲಿ ಇವತ್ತು ಸಂಸ್ಕಾರ ಇಲ್ಲ ಅಂತ ಹಲವಾರು ಜನ ಹೇಳಿದರು. ಆ ಸಂಸ್ಕಾರ ಬರಬೇಕಾದ್ರೆ ಸಮಾಜದಲ್ಲಿ ಮೌಲ್ಯಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದೇ ಒಂದು ಕ್ಷೇತ್ರದ ಒಬ್ಬ ಲೇಖಕರು ಹೇಳ್ತಾರೆ, ಶ್ರೀದೇವ ಪುರಾಣಿಕ ಅಂತಕ್ಕಂಥ ಲೇಖಕರು, ನಮ್ಮ ಸಮಾಜದಲ್ಲಿ ಮೌಲ್ಯ ಹೇಗೆ ಖುಷಿ ಆಗತ್ತವ ಅವುಗಳನ್ನ ಕಟ್ಟಬೇಕಾಗಿದೆ ನಾವೀಗ. ಏನು ಹೇಳ್ತಾರೆ ಅವರು, ವಿದ್ಯೆ ಬಂತು ನ್ಯಾಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಜಾತಿ ಬಂತು ಪ್ರೀತಿ ಹೋಯಿತು, ಸಮೃದ್ಧಿ ಬಂತು ಸೌಜನ್ಯ ಹೋಯಿತು, ಬೋಧನೆ ಬಂತು ಸಾಧನೆ ಹೋಯಿತು, ಸ್ವಾತಂತ್ರ್ಯ ಬಂತು ಸಂಸ್ಕೃತಿ ಹೋಯಿತು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಈ ಒಂದು ಮಾತುಗಳನ್ನ ಹೋಯ್ತು 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 ಅಂತ ಹೇಳ್ತಾರಲ್ಲ, ಅವಿಷ್ಟು ಸಮಾಜದ ಮೌಲ್ಯಗಳು. ಅದಕ್ಕೆ ಏನು ಬಂದು ಏನು ಹೋಗಿದೆ ಅಂತ ಹೇಳ್ತಾರಲ್ಲ, ಅವುಗಳನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಅದು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅವುಗಳನ್ನು ಬೆಳೆಸ್ಕೊಳ್ಬೇಕಾಗಿದೆ. ಅದಕ್ಕೆ ಆ ಜ್ಞಾನ ಪಡಿಬೇಕಾದ್ರೆ ಮತ್ತೊಬ್ಬ ನಾವು ಹೇಳ್ಕೋಂತ ಹೋದ್ರೆ ಸಾಕಷ್ಟು ಹೇಳ್ತವೆ. ಲಾಸ್ಟ್ ಒಂದು ಪಾಯಿಂಟ್ ಹೇಳಿ ನಾನು ಮುಗಿಸ್ತೀನಿ ಮಾತಾಡೋಣ. ನಮ್ಮ ಜ್ಞಾನ ವಿಕಾಸ ಆಗಬೇಕಾದ್ರೆ ಒಬ್ಬ ಕವಿ ಕೇವಲ ಓದಿದ್ರೆ ಬರೋದಲ್ಲ, ಕೇವಲ ಬರೋದಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ ಅಂಥೇಳಿ. ಕೆಲವೊಂ ಬಲ್ಲವರಿಂದ ಕಲಿತು, ಕೆಲವೊಂ ಶಾಸ್ತ್ರಗಳ ಓದುತ್ತಂ, ಕೆಲವೊಂ ಮಾಳ್ಪರಿಂದ ಕಂಡು, ಕೆಲವೊಂ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ. ಹಲವು ಹಳ್ಳ ಸೇರಿ ಸಮುದ್ರ ಹಾರ ಶ್ರೀ ಚನ್ನ ಸೋಮೇಶ್ವರ ಅಂಥೇಳಿ ನಮ್ಮ ಪುಲಿಗೆರೆ ಸೋಮನಾಥ ಕವಿ ಹೇಳ್ತಾರೆ. ವ್ಯಕ್ತಿ ವಿಕಾಸ ಆಗಬೇಕಾದ್ರೆ, ಜ್ಞಾನ ವಿಕಾಸ ಆಗಬೇಕಾದ್ರೆ ಶಾಲೆ ಕಾಲೇಜಿನಿಂದ, ಮನೆಯಿಂದ, ಸಮಾಜದಿಂದ, ಅಷ್ಟು ಜೊತೆಗೆ ಕೆಲವೊಮ್ಮೆ ಬಲ್ಲವರು ಇಲ್ಲಿ ಕೂತಾರೆ ಎಲ್ಲ ಹಿರಿಯರು, ಅನುಭವರು, ಹಲವಾರು ಬಲ್ಲ ಮಾತುಗಳು ಹೇಳಿದ್ರಲ್ಲ ಅಂಥವರಿಂದ, ಕೆಲವು ಗ್ರಂಥಗಳನ್ನ ಓದೋದ್ರಿಂದ, ಕೆಲವು ಜ್ಞಾನವನ್ನು ಸ್ವತಃ ಅದರಲ್ಲಿ ತೊಡಗುವುದರಿಂದ, ಈ ಕೃಷಿ ಚಟುವಟಿಕೆ ಇರ್ಬೋದು ಅಥವಾ ನೀರಿನಲ್ಲಿ ಬಿದ್ದಾಗ ಈಜ್ತಕ್ಕಂಥದ್ದು ಓದಿದ್ರು ಬರೋದಿಲ್ಲಿದು, ಕೃಷಿ ಚಟುವಟಿಕೆ ಗುತ್ತುವುದು ಬಿತ್ತುವುದು ಓದಿದ್ರು ಬರೋದಿಲ್ಲಿದು, ಕೆಲವು ಮಾಳ್ಪರಿಂದ ಕಂಡು, ಇನ್ನು ಕೆಲವನ್ನ ಸಜ್ಜನರ ಸಂಘದಿಂದ ಅರಿಯಲು, ಉತ್ತಮರ ಸಹವಾಸ ಮೂಲಕ ಕೆಲವು ಗುಣಗಳು ಬರ್ತವೆ, ಅವುಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಹೇಗೆ ಹಲವು ಹಳ್ಳಗಳು ಸೇರಿ ಸಮುದ್ರ ಆಗುವುದು, ಹಾಗೆ ಹಲವಾರು ಜ್ಞಾನವನ್ನು ಗಳಿಸ್ಕೊಳ್ತಾರೆ. ನಮ್ಮ ಜ್ಞಾನ ವಿಕಾಸ ಮಾಡಿಕೊಂಡ್ರೆ ಸಮಾಜದಲ್ಲಿ ಉತ್ತಮ ಮೌಲ್ಯಗಳು ಬೆಳಿತಾವೆ, ಉತ್ತಮ ವಿಚಾರಗಳು ಬರ್ತಾವೆ, ಸಮಾಜದ ಉನ್ನತ ಸ್ಥಾನ ಸಿಗ್ತದೆ. ಅಂತಹ ಉತ್ತಮ ಸ್ಥಾನವನ್ನು ನೀವೆಲ್ಲ ಪಡಿಬೇಕಾದ್ರೆ ಈ ವಿದ್ಯಾರ್ಥಿ ಜೀವನವನ್ನು ತಪಸ್ಸನ್ನು ತಿಳ್ಕೊಂಡು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಲಿಕ್ಕೆ ಮೊದಲು ಪ್ರಯತ್ನ ಇಂಪಾರ್ಟೆಂಟ್. ಇವತ್ತು ಗುರುವರ ಆಶೀರ್ವಾದ, ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಎರಡನೇ ಹಂತ. ನಿಮ್ಮ ಪ್ರಯತ್ನ ಹೆಂಗೆ ವ್ಯತ್ಯಾಸನ ಸ್ವಲ್ಪ ಒಂದು ಉದಾಹರಣೆ ಕೊಟ್ಟು ಹೇಳ್ಬಿಟ್ಟು ಲಾಸ್ಟ್. ನೀವು ಒಳ್ಳೆ ರೀತಿಯಲ್ಲಿ ಓದಿರ್ತೀರಿ, ಓದಿ 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 ನಿಮ್ಮ ಪ್ರಯತ್ನ ಸಾಕಷ್ಟು ಇರ್ತದೆ. 98 ಬಂದಿತ್ತು ನಿಮ್ಮ ಮಾರ್ಕ್ಸ್, 98% ಆಗಿರ್ತದೆ.
ಅವಾಗ ವ್ಯಾಲ್ಯೂಟ್ರಿ ತಲೆಗೆ ಬರ್ತದೆ. ಪಾಪ ವಿದ್ಯಾರ್ಥಿ 98 ಮಟ್ಟ ಬಂದಾನ, ಇನ್ನೆರಡು ಪಾಯಿಂಟ್ 2 ಮಾರ್ಕ್ಸ್ ಕೊಟ್ಟರೆ ಅವ್ನು 100 ಸಿಗ್ತಲ್ಲ, ಯಾಕೆ ವೇಸ್ಟ್ ಮಾಡಬೇಕು ಅಂಥೇಳಿ ಅವು ಏನೋ ಮಾಡಿ 98ಕ್ಕೆ 2 ಮಾರ್ಕ್ಸ್ ಹಾಕ್ತಾನಲ್ಲ, ಅದು ದೇವರ ಆಶೀರ್ವಾದ. ಮೊದಲು ನಿಮ್ಮ ಪ್ರಯತ್ನ, ನಂತರ ದೇವರ ಆಶೀರ್ವಾದ. ಒಬ್ಬ ವಿದ್ಯಾರ್ಥಿ 32, 33 ಬಂದಿರ್ತಾರೆ, 35 ಪಾಸ್, ಆ ವ್ಯಾಲ್ಯೂಟ್ರಿ ತಲೆಗೆ ಬರ್ತದೆ. ಪಾಪ ಈ ವಿದ್ಯಾರ್ಥಿಯನ್ನು ನಾವು ಏನು ಮಾಡೋದು, ಫೇಲ್ ಮಾಡಬಾರ್ದು, ಇನ್ನೊಂದು ಮಾರ್ಕ್ಸ್ ಹಾಕಿ 2 ಮಾರ್ಕ್ಸ್ ನಾವು ಕೊಟ್ಬಿಟ್ರೆ ಪಾಸ್ ಆಗ್ತಾ ಅಂತ ತಿಳ್ಕೊಂಡು ತಲೆಗೆ ಬರ್ತದಲ್ಲ, ಅದು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ ತಿಳ್ಕೊಂಡು. ಅದಕ್ಕೆ ಆ ಹಂತ ಮುಟ್ಟಬೇಕಾದ್ರೆ ಮೊದಲು ಪ್ರಯತ್ನ ಇಂಪಾರ್ಟೆಂಟು. ಕ್ರಿಯಾಶೀಲವಾಗಿ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ನೀವು ಯಶಸ್ಸನ್ನು ಸಾಧಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಗಣ್ಯರಿಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ಫೂರ್ತಿದಾಯಕ ನುಡಿಗಳ ಮೂಲಕ ತಮ್ಮೆಲ್ಲರಿಗೂ ಸಾಧನೆ ಮಾಡಲು ಪ್ರೇರಣೆ ನೀಡಿದಂತಹ ರಘುನಾಥ್ ಸರ್, ನಿವೃತ್ತ ಮುಖ್ಯೋಪಾಧ್ಯಾಯರು, ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶಿಕ್ಷಣ ಪ್ರೇಮಿಗಳು ಹಾಗೂ ಮಾರ್ಗದರ್ಶಕರಾದ ಶ್ರೀಯುತ ಕಾಶಾಜ ಅಜಯ್ ಅವರಿಂದ ಆಶೀರ್ವಚನ. ಈ ಸಮಾರಂಭ ನನಗೆ ಸ್ಫೂರ್ತಿದಾಯಕ ಸಮಾರಂಭ. ಈ ಸಮಾರಂಭದ ಗುರುಗಳಾದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳವರ ಅಜ್ಜಾವರುಗಳಲ್ಲಿ ವಂದಿಸುತ್ತಾ ನಾನು ಹೇಳೋದೇನಪ್ಪ ಅಂತಂದರೆ, ಈಗ ನಮ್ಮ ಪಾಟೀಲ್ ಸರ್ ಕೊಟ್ಟಾರ ಬುಕ್ಕನ, ಏನು ಇದು ಛಲ ಬೆಳೆದ ಸಾಧಕಿಯರು ಅಂದ್ರೇನು? ಛಲ ಬಿಡದ ಸಾಧಕಿಯರು. ನೀವು ಏನಾಗಬೇಕು? ನೀವೇನಾಗಬೇಕು? ಹೌದಲ್ಲ? ಈಗ ನೀವು ಸಾಧನ ಮಾಡಬೇಕಾಗಿದ್ದೇನು? ನೀವು ಸಾಧನ ಮಾಡಬೇಕಾಗಿದ್ದೇನು? ಈ ಸತ್ತ ನಿಮ್ಮ ಮುಂದೆ ಯಾವುದು ಸಾಧನೆ ಇದೆ? ಯಾವುದು ಸಾಧನೆ ಇದೆ? ಹೌದಾ? ರೈಟ್. ಈಗ ಎಲ್ಲರೂ ಸತ್ಯನು ನಿಮ್ಮ ಹಾಗೆ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಈಗ ನಾನು ನಿಮಗೆ ತಿಳಿಸುವುದೇನಪ್ಪ ಅಂತಂದರೆ, ಎಕ್ಸಾಮಿನೇಷನ್ನು ಪರೀಕ್ಷೆ ಏನು ಹೆದರ್ತಕ್ಕಂಥ ಸಮಸ್ಯೆ ಏನೂ ಇಲ್ಲ. ಈಗ ನಿಮ್ಮಲ್ಲಿ ಶಿಕ್ಷಕರು ಏನು ಮಾಡ್ಯಾರ, ಇಲ್ಲಿವರೆಗೆ ಆದ್ರೂ ನಿಮ್ಮ ತೆರೆಯಲ್ಲಿ ಅವರ ಅಮೃತ ದಾರಿಯನ್ನು ಎಲ್ಲ ಸಬ್ಜೆಕ್ಟ್ ವಿಷಯವಾಗಿ ನಿಮ್ಮ ತೆರೆಯಲ್ಲಿ ಸೇರಿಕೊಂಡಿದೆ. ನಿಮ್ಮ ತೆರೆಗೆ ಎಲ್ಲದೂ ಇಟ್ಕೊಂಡ್ಬಿಟ್ಟಿರಿ. ಈಗ ಅದಕ್ಕೆ ಇನ್ನೂ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರಪ್ಪ ಅಂದ್ರೆ ನೀವು ಏನು ಮಾಡಬೇಕು? ನಸುಕಿನ ಸಮಯದಲ್ಲಿ ಹೇಳಬೇಕು. ಯಾಕಪ್ಪ ಅಂದ್ರೆ ಇನ್ನು ಟೈಮ್ ಭಾಳ ದಿವಸ ಇರೋದಿಲ್ಲ. ಅದನ್ನ ಈ ಸಮಯವನ್ನು ನಾವು ಉಪಯೋಗ ಮಾಡ್ಕೋಬೇಕಾದ್ರಪ್ಪ ಅಂತಂದ್ರೆ ನೀವು ಏನು ಮಾಡಬೇಕು? ನಸುಕಿನ ಸಮಯದಲ್ಲಿ ಹೇಳಬೇಕು. ಅವಾಗ ನಿಶ್ಶಬ್ದವಾದ ವಾತಾವರಣ ಇರ್ತೈತಿ, ಯಾವುದೇ ಗಂಟೆ ತಗರಾರಿಲ್ಲ. ಅವಾಗ ನೀವು ಸ್ಟಡಿ ಮಾಡಿದ್ರಪ್ಪ ಅಂತಂದರೆ ನೀವು ಓದಿರ್ತಕ್ಕಂಥ ವಿಷಯಗಳು ನಿಮ್ಮ ಕಂಪ್ಯೂಟರ್ ಅಂತ ನಿಮ್ಮ ತಲೆಯಲ್ಲಿ ಕಾಯಮಾಗಿ ಉಳಿತಾವು. ಆದ್ದರಿಂದ ನೀವು ಏನು ಮಾಡಬೇಕಪ್ಪ ಅಂದ್ರೆ ನಸಿಕಿನ ಸಮಯದಲ್ಲಿ ಓದಬೇಕು, ಅದನ್ನ ಸ್ಟಡಿ ಮಾಡಬೇಕು. ಇನ್ನೊಂದು ವಿಷಯ ನೀವು ಹೇಳ್ಬೇಕಪ್ಪ ಅಂತಂದರೆ, ನೀವು ಪರೀಕ್ಷೆಗೆ ಹೋದಾಗ ಪರೀಕ್ಷೆಯ ಟೈಮ್ಗಿಂತ ಅರ್ಧ ತಾಸು ಮೊದಲೇ ನೀವು ಹೋಗಬೇಕು. ಅಲ್ಲಿ ನಿಮ್ಮ ಇದರಲ್ಲಿ ಏನು ನಡೀತೈತಿ, ಏನು ಇದಿಲ್ಲ ಅಂತ ತಕೊಂಡು ನೀವು ವಿಚಾರ ಮಾಡಬೇಕು. ನಿಮ್ಮ ರೂಮ್ ಎಲ್ಲಿದೆ, ನಮ್ಮದು ಯಾವ ರೂಮ್ನಲ್ಲಿ ಬಂದಿದೆ, ನಮ್ಮ ರೂಮ್ ಎಲ್ಲಿ ಕುಂದಿರ್ಬೇಕು ಅಂತ ತಿಳ್ಕೊಂಡು ಮೊದಲು ನೀವು ಹೋಗಿ ಅಲ್ಲೇ ಪರೀಕ್ಷೆಯ ನಿಮ್ಮ ಸೀಟನ್ನು ಭದ್ರ ಮಾಡಿಸ್ಕೊಳ್ಬೇಕು. ಆದಾಗಿಂದ ಏನಾಗ್ತೈತಪ್ಪ ಅಂತಂದರೆ, ಪರೀಕ್ಷಾ ಸೂಪರ್ವೈಸರು ನಿಮ್ಮ ರೂಮಿಗೆ ಬರ್ತಾರ. ಅವ್ರು ಏನು ಮಾಡ್ತಾರ, ನಿಮ್ಮ ವೈರಿಗಳಾದಂಥ ಆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತಾರ. ಹೌದಾ? ಆ ರೂಮ್ ಸೂಪರ್ವೈಸರ್ ಏನು ಮಾಡಿರ್ತಾರ, ನಿಮ್ಮ ವೈರಿಗಳಾದಂಥ ಆ ಪ್ರಶ್ನೆ ಏನಿರ್ತೈತಲ್ಲ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತಾರ. ಅವಾಗ
ಮಾಡಿಸಿದ್ರು ನಿಮ್ಮ ಕೈಯಲ್ಲಿ ಆ ವೈರಿಗಳಾದಂಥ ಪ್ರಶ್ನೆ ಪತ್ರಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಏನಪ್ಪ ಅಂತಂದ್ರೆ ಅರ್ಥ, ನೀವು ಆ ಪ್ರಶ್ನೆ ಪತ್ರಿಕೆಯನ್ನ ಮೊದಲು ಏನು ಮಾಡಬೇಕು, ಸರಳವಾಗಿ ಎಲ್ಲವನ್ನು ಓದ್ಕೊತಾ ಬರಬೇಕು. ಸರಳವಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಓದಿ ಬರಬೇಕು. ಇವನ್ನ ಹೆಂಗಾದ್ರೂ ನಾವು ಪಲ್ಟಿ ಮಾಡಬೇಕು, ಹೆಂಗಾದ್ರೆ ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ಸೋಲಿಸಬೇಕು ಅಂತ ತಗೊಂಡು ನಿಮ್ಮ ವಿಚಾರದಲ್ಲಿ ಇದು ಮಾಡಿಕೊಂಡು ಸಾವಕಾಶವಾಗಿ ಒಂದು 5 ನಿಮಿಷ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ನೋಡಿಕೊಳ್ಬೇಕು. ಇನ್ನೊಂದೇನು ಹೇಳಪ್ಪ ಅಂತಂದರೆ, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದು ನಮಗೆ ಬರ್ತೈತಿ, ಯಾವಾಗ ನಮಗೆ 100% ನಮಗೆ ಗೊತ್ತೈತಿ, 100% ನಮಗೆ ಇದನ್ನು ಮಾಡ್ತೈತಿ ಅಂತ ತಿಳ್ಕೊಂಡು ಆವಾಗ ಆ ಪ್ರಶ್ನೆಯ ಪ್ರಶ್ನೆ ಹಾಕಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಜಲ್ದಿ ಬರಬೇಕು. ಯಾಕಪ್ಪ ಅಂತಂದರೆ ನಿಮ್ಗೆ ಬರ್ತೈತಿ, ನಿಮ್ಮ ಕಂಪ್ಯೂಟರ್ ಅಂದ್ರೆ ತಲೆಯಾಗಿ ಇರ್ತಿಲ್ಲ, ಅದ್ರಾಗ ಜಾಸ್ತಿ ಇದ್ದಿದ್ದೆಲ್ಲದನ್ನು ಮೊದ್ಲಾಗ ಬರೀಬೇಕು. ಇನ್ನೂ ನಿಮ್ಮ ಟೈಮ್ ಇರ್ತೈತಪ್ಪ ಅಂತಂದರೆ ಅವಾಗ ನೀವು ಏನು ಮಾಡಬೇಕು, ಯಾವಾಗ ಬರಬೇಕು ಅಂದರೆ ಇನ್ನೂ ನಾವು ಮತ್ತೆ ಆಲೋಚನೆ ಮಾಡ್ಕೊತ ಬರಬೇಕು. ಒಂದೊಂದು ವಿಷಯ ಏನಾಗ್ತಪ್ಪ ಅಂತಂದರೆ, ಈಗ ಸ್ವಲ್ಪ ಹೇಳ್ತೇನೆ, ಇಲ್ಲೇ ನನ್ನ ಬಾಯಿಗೆ ಎತ್ತಿದ್ದು ಜಾಸ್ತಿ ಹಾಕೋದು ನೋಡು, ಇಲ್ಲ ನನ್ನ ಬಾಯಿಗೆ ಎತ್ತಿದ್ದು ಜಾಸ್ತಿ ಹಾಕೋದು ನೋಡು ಅಂತ ತಿಳ್ಕೊಂಡು ಒಂದು ದಿನ ಬಿಟ್ಟು ಟೈಮ್ ಬೆಳೆದೊಳಗೆ ಗಟ್ನ ಒಂದು ಜಾಸ್ತಿ ಆಗ್ತೈತಿ. ಆದ್ದರಿಂದ ನೀವು ಸಮಾಧಾನವಾಗಿರಬೇಕು. ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕಗ್ಗೊಲೆ ಮಾಡಿ ಎಲ್ಲದೂ ನಾಶ ಮಾಡಬೇಕು. ಆ ಸರ್ವನಾಶವನ್ನು ಮಾಡಿ ನಾವು ಉದ್ದೇಶಪೂರ್ವಕವಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ತಿಳ್ಕೊಂಡು ಅಭಿಪ್ರಾಯ ನಿಮ್ಮಲ್ಲಿರಬೇಕು. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ಬೇಕಪ್ಪ ಅಂತಂದರೆ, ಇನ್ನೊಂದು ಏನೇನು ಮಾಡ್ತಿರ್ತಾರೆ ಗೊತ್ತಿತ್ತನು, ತಮ್ಗೆ ಬರ್ದಷ್ಟು ಬರೆದು ಜಲ್ದಿ ಇನ್ನೂ ಟೈಮ್ ಇರ್ತೈತಿ, ಜಲ್ದಿ ಪೇಪರ್ ಕೊಟ್ಟು ಬಂದುಬಿಡ್ತಾರೆ. ನಾನು ಬರೆದು ಬಂದುಬಿಟ್ಟೆ ನಂದು ಹಿಂಗಾತಂತ ತಿಳ್ಕೊಂಡು ಜಂಬ ಕೊಚ್ಕೊಳ್ತಕ್ಕಂಥದ್ದು ಜನ ಇರ್ತಾರೆ. ಆದರೆ ನೀವು ಆ ಜಂಬ ಕಚ್ಚಿಕೊಳ್ತಕ್ಕಂಥ ಜನರ ಸಹವಾಸಕ್ಕೆ ಹೋಗಬೇಡ್ರಿ. ನಿಮ್ಮ ಪೇಪರು ಆ ರೂಮ್ ಸೂಪರ್ವೈಸರ್ ಇರ್ತಾರಲ್ಲ, ಹಿಂಗೆ ಬಂದು ಹಿಂಗೆ ಕಚ್ಕೊಂಡು ಮಟ್ಟನ್ನು ಸತ್ತನು ನೀವು ಪೇಪರು ಯಾರಿಗೂ ಇದನ್ನು ಮಾಡಬಾರ್ದು. ಟೈಮ್ ಮುಗಿದ್ನಾಗನ ಅದನ್ನು ಕೊಡಬೇಕಲ್ಲ ಹೊರತು ಅದಕ್ಕಿಂತ ಮೊದಲಾಗಿ ಬಂದು ನನ್ನ ತೋಡ್ರಿ ಅಂತ ತಿಳ್ಕೊಂಡು ಪರೀಕ್ಷಾ ಸೂಪರ್ವೈಸರಿಗೆ ಪೇಪರ್ ಕೊಟ್ಟು ಬರಬಾರ್ದು. ಯಾಕಪ್ಪ ಅಂತಂದರೆ ಈಗ ಒಂದು ಕಾಂಪಿಟೇಷನ್ ಐತಿ ಶಿಕ್ಷಣ ಅಂತಂದ್ರೇನು. ಅವಾಗ ನಾನು 35 ಮಾರ್ಕಸ್ ಬಂದ್ರಪ್ಪ ಅಂತಂದರೆ ನಾನು ಚಾಕಿ ಹೊಡ್ಕೊಂತ ನಾನು ಪಾಸ್ ಆದೆ ಅಂತ ತಿಳ್ಕೊಂಡು ಬರ್ತಿದ್ವಿ. ಆದರೆ ಈಗ ಆ ಸಮಸ್ಯೆ ಏನಿಲ್ಲ, ಒಬ್ರಿಗೊಬ್ರು ಹೋಟಿ ಇದೆ. ನಾನು 70 ತಗೋಬೇಕಾದ್ರಪ್ಪ ಅಂದರೆ ನಾನು 80% ತಗೋಬೇಕು, 80% ತೊಗೊಂಡಪ್ಪ ಅಂತಂದ್ರೆ 90 ತಗೋಬೇಕು. ಈಗ ಎಲ್ಲಿಗೆ ಬಂದೈತೆ ಸಮಸ್ಯೆ, ಶಿಕ್ಷಣ ಅಷ್ಟು ಇದು ಇಲ್ಲ. 90, 98, 100 ಮಟ್ಟನೂ ಈಗ ನಾವು ಕಾಂಪಿಟೇಷನ್ ಮಾಡಬೇಕಾಗ್ತೈತಿ. ಆದ್ದರಿಂದ ಒಂದೊಂದು ಪಾಯಿಂಟ್ನಾಗ ನಾವು ಹೋಗ್ತಿರ್ತೀವಿ, ಅರ್ಧ ಪಾಯಿಂಟ್ನಾಗ ಒಂದು ಹೋಗ್ತಿರ್ತೀವಿ, ಒಂದೊಂದು ಪಾಯಿಂಟ್. ಅದ್ರ ಸಲುವಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಟೈಮ್ ಪಾಸ್ ಆಗೋದ್ರೊಳಗಾಗಿ ನಮಗೆ ಒಮ್ಮಿಂದ ಮಕ್ಕಳಿಗೆ ದ್ಯಾಸ ಬರ್ತೈತಿ. ಆ ದ್ಯಾಸ ಬಂದ್ರಪ್ಪ ಅಂತಂದ್ರೆ ಅವಾಗ ನಮಗೆ ಬರೀಲಿಕ್ಕೆ ಅನುಕೂಲ ಆಗ್ತೈತಿ. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈಗ 1ನೇ ಕ್ಲಾಸ್ದಿಂದ ಹಿಡಿದು ಈ ಡಿಗ್ರಿವರೆಗೂ ಈಗಾದ್ರೂ ನಾವು ಏನು ಓದ್ತೀವಲ್ಲ, ಈ ಬುಕ್ಗಳನ್ನು ಏನು ಮಾಡ್ತೀವಿ ನಾವು, ಪುಸ್ತಕಗಳನ್ನು ಏನು ಮಾಡ್ತೀವಿ ನಾವು, ನಮ್ಮ ಮನೆಯಲ್ಲಿ ಕೊಟ್ಬಿಡ್ತೀವಿ. ಅವರು ಒಲಿ ಹಚ್ಚಿ ಆ ಬುಕ್ಕನ್ನೆಲ್ಲ ನಾಶ ಮಾಡ್ತಾರೆ. ಆದರೆ ನೀವು ಇರ್ತಕ್ಕಂಥ ಎಲ್ಲ ಬುಕ್ಗಳನ್ನು ಕಾಪಾಡಿಕೊಂಡು ಹೋಗಬೇಕು. ಇನ್ನೊಂದು ಯಾಕೆ ಕಾಪಾಡಿಕೊಂಡು ಹೋಗ್ಬೇಕಪ್ಪ ಅಂತಂದರೆ, ಈಗ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ನ ಬರ್ತಾವೆ ಸಮಸ್ಯೆ. ಈಗ ಓದ್ಗಳಿಗೆ ನೌಕರಿ ಸಿಗೋದಿಲ್ಲ, ಅದಕ್ಕೊಂದು ಬಗೆಯ ಪರೀಕ್ಷೆಯನ್ನು ಇಟ್ಟಿರ್ತಾರ. ಆ ಪರೀಕ್ಷೆಯಲ್ಲಿ ಏನು ಹೇಳ್ತಾರ, 1ನೇ ಕ್ಲಾಸ್ನಾಗ ಇದ್ದಂಥ ವಿಷಯಗಳನ್ನ ನಿಮ್ಮ ಪರೀಕ್ಷೆಯಲ್ಲಿ ಇಡ್ತಾರ 1ನೇ ಕ್ಲಾಸ್ನ. ಆದ್ದರಿಂದ ನಮ್ಗೆ ಯಾವಾಗಾದ್ರೂ ನೋಡಬೇಕಾದ್ರಪ್ಪ ಅಂದ್ರೂ ನಮಗೆ ಪುಸ್ತಕಗಳ ಅವಶ್ಯಕತೆ ಜಾಸ್ತಿ. ಆದ್ದರಿಂದ ನೀವು ಪುಸ್ತಕಗಳನ್ನು ಎಲ್ಲೆಲ್ಲೂ
ಏನು ಮಾಡಬಾರ್ದು. 1ನೇ ಕ್ಲಾಸ್ನಿಂದ ಹಿಡ್ಕೊಂಡು 10ನೇ ಕ್ಲಾಸ್ನವರೆಗೆ ಅದನ್ನು ಮುಂದೆ ಯಾವುದೇ ಬುಕ್ಗಳನ್ನು ನೀವು ಸೇಫ್ಟಿವಾಗಿ ತೆಗೆದಿಟ್ಟು ಮುಂದಿನ ಪರೀಕ್ಷೆಯಲ್ಲಿ ಅವು ನಿಮಗೆ ಸಹಾಯ ಮಾಡ್ತಾವೆ. ಆದ್ದರಿಂದ ಬುಕ್ಕವನ್ನು ಯಾರೂ ಹರಿಬಾರ್ದು, ಏನು ಸುಡಬಾರ್ದು, ಏನು ಇದು ಮಾಡಬಾರ್ದು. ದಯಮಾಡಿ ಹೇಳ್ತೇನೆ, ಆ ಪುಸ್ತಕಗಳು ನಿಮ್ಮ ಮನೆಯಲ್ಲಿದ್ದರೆ ಒಂದೊಂದಾದರೂ ಒಂದು ದಿವಸ ನಿಮ್ಮ ಪರೀಕ್ಷೆಗೆ ಸಹಾಯ ಕೊಡ್ತಾವು, ನಿಮ್ಮ ಜೀವನವನ್ನು ಉದ್ಧಾರ ಮಾಡ್ತಾವು ಅಂತ ಹೇಳಿ ಈ ಪರೀಕ್ಷೆಯನ್ನು ಪಾಸ್ ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ಶಾಲೆಗೆ ಮತ್ತು ನಿಮ್ಮ ಕಲಿಸಿದಂಥ ಶಿಕ್ಷಕರಿಗೆ ಅವರ ಹೆಸರನ್ನು ದೀರ್ಘಾಯುಷವಾಗಿ ನಿಮ್ಮ ಮನದಲ್ಲಿ ಉಳಿಯುವಂತೆ ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಪೂರ್ವಕ ಮಾಡಿಕೊಂಡು ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಆಶೀರ್ವಚನದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಬಗ್ಗೆ, ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಭಯಪಟ್ಟು ಗಡಿಬಿಡಿ ಮಾಡಿ ಸಾಕಷ್ಟು ತಮಗೆ ತಿಳಿದ ಉತ್ತರವನ್ನು ಸಹ ಏನಪ್ಪ ಅಂದರೆ ತಪ್ಪಾಗಿ ಬರೆಯುವಂಥ ಸಾಧ್ಯತೆಗಳು ಭಾಳಷ್ಟು ಸಂದರ್ಭದಲ್ಲಿ ನಾವು ನೋಡಿವಿ. ಹೀಗಾಗಿ ಶ್ರೀಯುತ ಕಾಶಿ ಅಜ್ಜನವರು ಅದರ ಬಗ್ಗೆ ತಮಗೆ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಮತ್ತು ಜೊತೆಗೆ ಉತ್ತಮವಾದ ಶಿಕ್ಷಣವನ್ನು ಪಡೆದು ಸ್ವಾವಲಂಬ ಜೀವನವನ್ನು ತಾವೆಲ್ಲರೂ ಮಾಡಬೇಕೆಂದು ಆಶೀರ್ವಚನ ನೀಡಿದಂತಹ ಶ್ರೀ ಕಾಶಿ ಅಜ್ಜನವರಿಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ವಂದನಾರ್ಪಣೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಸೆಲ್ವರಾಜನ್ ಸರ್ ಅವರಿಂದ. ಎಲ್ರಿಗೂ ನಮಸ್ಕಾರ. ನಮ್ಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಸರಸ್ವತಿ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಮತ್ತು ಪಾಲಕರಿಗೂ ಶಾಂತಿಯಿಂದ ಇದುವರೆಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ವಿದ್ಯಾರ್ಥಿನಿಯರಿಗೂ ಮುಖ್ಯೋಪಾಧ್ಯಾಯರು ಹಾಗೂ ಶಾಲಾ ಸಿಬ್ಬಂದಿ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳು ಭೋಜನವನ್ನು ಸ್ವೀಕರಿಸಬೇಕು. ಹಾಗೇನೆ ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತಿನಿಂದ ಊಟ ಮಾಡಿ ತಮ್ಮ ಕಾರ್ಯಕ್ರಮಕ್ಕೆ ತಯಾರಾಗಬೇಕು. ಗದ್ದಲ ಮಾಡಬಾರ್ದು.